Hello students, welcome to Patalkal English Academy and Banshankari English Academy. 10th second language English. First lesson A Hero. Already part 1 explain ಮಾಡಿರುತ್ತೇನೆ. ಇವಾಗ remaining part of that lesson will be explained. In the first part, I was here. Last request of the boy. Will you at least leave the door open? Father said. ಇಲ್ಲಿಲ್ಲ ಫಾದರ್ ಸೆಡ್ ಅಂತೇಳಿ ನಾವು ಅನ್ಕೋಬೇಕು. ಬಾಯ್ ಇದನ್ನ ಕೇಳ್ತಾನಂತ ತಿಳ್ಕೊಂಡಲ್ಲಿ ಇಲ್ಲ ನಾವು ತಿಳ್ಕೋಬೇಕು. ಬಾಯ್ ಸೆಡ್ ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಫಾದರ್ ಸೆಡ್ ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಅಟ್ ನೈಟ್. ಇಫ್ ಯು ಡೂ ಇಟ್ I will make you the laughing stock of your school. ಇಲ್ಲಿ ಇದ್ದೇವ್ರಿ. ಈಗ ಮುಂದಿನ ಪಾಠನ ನೋಡೋಣ. 9th ಪ್ಯಾರಾಗ್ರಾಫ್ ಅದು ಕಂಪ್ಲೀಟೆಡ್. 10th ಪ್ಯಾರಾಗ್ರಾಫ್ಗೆ ಹೋಗ್ಬೇಕಾಗ್ತೈತಿ. ಈ ಪ್ಯಾರಾಗ್ರಾಫ್ನಲ್ಲಿ ಏನ್ ನಡೀತೈತಿ ಎಂಬುದನ್ನು ನೋಡೋಣ. ಸ್ವಾಮಿ ಎಷ್ಟೇ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ರೂ ಅವ್ರ ತಂದೆ ಅದನ್ನೆಲ್ಲ ಹೊಡೆದು ಹಾಕ್ತಾರೆ. ಟೆನಾಸಿಟಿ ತೋರಿಸ್ತಾರ ತಮ್ಮ ನೇಚರದಲ್ಲಿ. ಆ ಹುಡುಗ ಮಲ್ಕೊಳ್ಳೇಬೇಕು. ಆರ್ಡರ್ ಮಾಡ್ತಾರ. ಆರ್ಡರ್ ಮೊದ್ಲೇನೋ ಚಾಲೆಂಜ್ ಇತ್ತು, ಆಮೇಲೆ ಕಮಾಂಡ್ ಆಗ್ತದ. ಆಯ್ತು, ಹುಡುಗ ಲಾಸ್ಟ್ ಡೋರ್ ಓಪನ್ ಬಿಡುವಂತ ಒಂದು ಸೌಲಭ್ಯವನ್ನು ಪಡ್ಕೊಂಡು ಹಿಸ್ ಫಾದರ್ಸ್ ಆಫೀಸ್ ರೂಮ್ ನಲ್ಲಿ ಮಲ್ಕೊಳ್ಳಿಕ್ಕೆ ರೆಡಿ ಆಗ್ತಾನೆ. ಒಟ್ಟ ಅವನಿಗೆ ರೂಢ ಇಲ್ಲದು. ಅವರ ಗ್ರ್ಯಾಂಡಿ ಜೊತೆಗೆ ಮಲ್ಕೊಂಡಿರ್ತಕ್ಕಂಥ ರೂಢ. ಇವತ್ತೇ ಇದೇ ನೈಟ್ ಫಸ್ಟ್ ಆಗಿ ಅವರ ಫಾದರ್ನ ಆಫೀಸ್ ರೂಮ್ ನಲ್ಲಿ ಮಲ್ಕೊಂತಾನೆ. ಈಗ ಮಲ್ಕೊಂಡ ಅಂತ ಹೇಳ್ಬೇಕಾಗಿತ್ತಿಲ್ಲ. ಆರ್ ಕೆ ನಾರಾಯಣ ಸರ್ ಮಲ್ಕೊಂಡ ಅಂತ ಹೇಳಿಲ್ಲ. ನಾಳೆಗೆ ನಿನಗೂ ನೋಡು, ನಾಳೆಗೆ ನಿಮ್ಮ ಸ್ಕೂಲಿಗೆ ಬಂದ ಲಾಫಿಂಗ್ ಸ್ಟಾಕ್ ಅನ್ನಾಗೆ ಮಾಡ್ತೇನೆ, ಸುಮ್ಮನೆ ಮಲ್ಕೊ ಅಂತ ಅಂತಾರ ಲಾಸ್. ಆ ಹುಡುಗ ಮಲ್ಕೊಂಡ ಅಂತ ಐತನ್ರಿ ಅವಲ್ಲರ ಇಲ್ಲ, ನಾವೇ ತಿಳ್ಕೊಬೇಕು. ಹಂಗ ಅದು ಸ್ಟೋರೀಸ್ ಹಂಗ ಇರ್ತಾವ. ಆ ಹುಡುಗ ಮಲ್ಕೊಂಡ, ಅವರಪ್ಪ ಲೈಟ್ ಆಫ್ ಮಾಡಿದ, ಡೋರ್ ಓಪನ್ ಇಟ್ಟ. ಅವರು ತಮ್ಮ ರೂಮ್ನಾಗ ಹೋಗಿ ತಾವು ಮಲ್ಕೊಂಡ್ರು. ಈ ಹುಡುಗ ಅವರಪ್ಪನ ಆಫೀಸ್ ರೂಮ್ ನಲ್ಲಿ ಬೆಂಚ್ ಇತ್ತಲ್ಲೊಂದು ಕಾಟ್ ಮೇಲೆ ಮಲ್ಕೊಂತಾನ್ರಿ. ಲೈಟ್ ಆಫ್ ಆಗ್ತದ. ಹುಡುಗ ಬಹಳ ಹೆದರಿಕೆ. ನೈಟ್ ಅಂದ್ರೆ ಬಹಳ ಹೆದರಿಕೆ ಅವನಿಗೆ. ಹಾಗಾದ್ರೆ ಯಾವ್ಯಾವ ರೀತಿ ಆತ ಹೆದರಿದ? ಇಲ್ಲಿ ಡಿಫರೆಂಟ್ ಸೌಂಡ್ಸ್ ಬರ್ತವೆ, ಆಮೇಲೆ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ನೈಟ್ ಅದನ್ನು ಕೊಡ್ತಾರೆ ಇಲ್ಲಿ. ಹಾಗಾದ್ರೆ ರಾತ್ರಿಯಲ್ಲೇ ಕಾಟ್ ಮೇಲೆ ಮಲ್ಕೊಂಡಾಗ ಆ ಹುಡುಗ ಏನನ್ನ ಅನುಭವಿಸಿದ ಅಂತ ಹೇಳಿದ್ರೆ, ಸ್ವಾಮಿ ಫೆಲ್ಟ್, ಸ್ವಾಮಿಗೆ ಅನಿಸ್ತು ಕಟ್ ಆಫ್. ಕಟ್ ಆಫ್ ಅಂದ್ರೆ ಕಟ್ ಆಯ್ತು, ಲಿಂಕ್ ಇರ್ತಕ್ಕಂಥದ್ದು ಕಟ್ ಆಯ್ತು ಫ್ರಮ್ ಹ್ಯುಮ್ಯಾನಿಟಿ. ಇಲ್ಲಿ ಹ್ಯುಮ್ಯಾನಿಟಿ ಅಂತಂದ್ರ ಮಾನವೀಯತೆ ಅಂತ ಅನ್ಕೋಬಾರ್ದು, ಜನರು ಅಂತ ತಿಳ್ಕೋಬೇಕು. ಏನೋ ತನ್ನ ಮನ್ಯಾಗ ತನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಹೊರಗಿನ ಜನರಾಗ್ಲಿ, ಎಲ್ಲದರಿಂದಲೂ ಅವ ಕಟ್ ಆಫ್ ಆಗ್ಬಿಟ್ಟ ಅಂದ್ರೆ ಲಿಂಕ್ ಡಿಸ್ಲಿಂಕ್ ಆಯ್ತು ಅಂತೇಳಿ. ಯಾರೋ ಅವನ ಹತ್ರ ಇಲ್ಲ, ಅಲೋನು. ಹ್ಯುಮ್ಯಾನಿಟಿ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಯಾವುದೇ ಹ್ಯೂಮನ್ ಬೀಯಿಂಗ್ ಅದ ಕನೆಕ್ಷನ್ ಅಥವಾ ರಿಲೇಷನ್ ಅಥವಾ ಕಾಣಿಸೋದು ಮಾತಾಡೋದು ಏನೂ ಇಲ್ಲ ಅವನಿಗೆ.
ಸ್ವಾಮಿ ಫೆಲ್ಟ್ ಅನಿಸ್ತವನಿಗೆ, ಅಯ್ಯೋ ನಾ ಎಲ್ಲೋ ಒಂದು ದೊಡ್ಡ ಒಂದು ಐಲ್ಯಾಂಡ್ನಾಗದೀನಿ ಅಂತ ಅನಿಸ್ತು. ಐಲ್ಯಾಂಡ್ನಾಗಿರೋರು ಎಲ್ಲ ಕಟ್ ಆಫ್ ಮಾಡ್ಕೊಂತಾರೆ ಹ್ಯುಮ್ಯಾನಿಟಿ ಅಂತ. ಆ ಫೀಲಿಂಗ್ ಆಯ್ತು ಸ್ವಾಮಿಗೆ. ಹಿ ವಾಸ್ ಪೇನ್ಡ್ ಅಂಡ್ ಆಂಗ್ರಿ. ಪೇನ್ಡ್ ನೋವನ್ನು ಅನುಭವಿಸಿದ, ಅಂಡ್ ಆಂಗ್ರಿ ಅಂದ್ರೆ ಅವ್ರ ಅಪ್ಪನ ಮೇಲೆ ಬಹಳ ಸಿಟ್ಟು ಬಂತು. ನಮ್ಮಪ್ಪ ನನಗೆ ಯಾಕೆ ಹಿಂಗ್ ಮಾಡಿದ ಅಂತ ಹೇಳಿ. ಸ್ವಾಮಿ ಡೋಸ್ ಇಸ್ ಸಮ್ ಅಂತ ಒಂದು ಲೆಸನ್ ಇತ್ತು ಸರ್ದಿದು, ಅಲ್ಲಿ ಹಿಂಗ ಬಂದಿತ್ತು. ನಮ್ಮಪ್ಪ ನನಗೆ ಹಿಂಗೆ ಯಾಕೆ ಕಿರಿಕಿರಿ ಕೊಡಕತ್ತಾನ ಅಂತ ಹೇಳಿ ಹುಡುಗ ಏನೇನೋ ತಿಳ್ಕೊಂತಿದ್ದ. He was pained and angry. He was pained and he was angry. He did not like the strain of cruelty he saw in his father's nature. ಒಂಥರ ಸ್ಟ್ರೇನ್ ಆಫ್ ಕ್ರುಯಲ್ಟಿ ಇತ್ತು ಅವರಪ್ಪನ ಹತ್ರ. ಅದು ಲೈಕ್ ಆಗಲಿಲ್ಲ ಹುಡುಗನಿಗೆ. He saw in his father's nature. ನಮ್ಮಪ್ಪನಲ್ಲಿ ಈ ಒಂದು ಕ್ರುಯಲ್ಟಿ ಯಾಕೈತಿ, ನನಗೆ ಈಗ ಹ್ಯಾಂಗ ಅವರಪ್ಪನ ಸದುದ್ದೇಶ ಇತ್ತು, ಬಟ್ ದ ಬಾಯ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಅವರಪ್ಪ ಎದಕ್ಕೆ ಹಂಗತೆ ಮಾಡ್ಲಿಕ್ಕತ್ತಿದ್ದ, ಧೈರ್ಯ ಬರಲಿ ಹುಡುಗನಿಗೆ, ರೂಢ ಮಾಡ್ಕೊಳ್ಳಿ, ನಾಳೆಲ್ಲೋ ದೊಡ್ಡವನಾದ್ಮೇಲೆ ಹಾಸ್ಟೆಲ್ಗೆ ಹಾಕೋದು ಹಿಂಗೆಲ್ಲ ಬರ್ತಾವೆ ಅನ್ನುವಂಥ ವಿಚಾರ ಇದ್ದಿರಬಹುದು. ಆದ್ರೆ ಹುಡುಗಿ ಏನ್ ತಿಳ್ಕೊಂತಾನ, ನಮ್ಮಪ್ಪ ಕ್ರೂಯಲ್ ಅದನ ಅಂತ ಹೇಳಿ. ಅದು ಲೈಕ್ ಆಗ್ಲಿಲ್ಲ. ನಮ್ಮಪ್ಪ ಕ್ರೂಯಲ್ ಅದನ, ನಾ ಲೈಕ್ ಮಾಡೋದಲ್ಲ, ಅಪ್ಪ ಅಲ್ಲಿವ ತಿಪ್ಪ ಅಂತ ಹಿಂಗತ್ತ. He did not like the strain of cruelty he saw. He ಅಂದ್ರೆ the boy saw in his father's nature. ಅವರಪ್ಪನಲ್ಲಿ ನೇಚರ್ದಲ್ಲಿ, ಅವರಪ್ಪನ ನೇಚರ್ದಲ್ಲಿ, ಅವಪ್ಪನ ಸ್ವಭಾವದಲ್ಲಿ ಏನು ಸ್ಟ್ರೇನ್ ಆಫ್ ಕ್ರುಯಲ್ಟಿ ಇತ್ತಲ್ಲ, ಕ್ರೂರತನವ, ಅದು ನನಗೆ ಯಾಕೋ ಲೈಕ್ ಆಗಲಿಲ್ಲ ಅಂತ ಅನ್ಕೊಂತಾನ ಹುಡುಗ. He hated the newspaper for the printing the tiger's story. ಅವ್ರ ಅಪ್ಪನ ಕ್ರುಯಲ್ಟಿ ಐತೆ ಅನ್ಕೊಂತಾನ, ಆ ನ್ಯೂಸ್ ಪೇಪರ್ನ ಯಾರು ಬೈತಾನ, ಇವ್ರು ಯಾಕರೆ ಇದನ್ನು ಪ್ರಿಂಟ್ ಮಾಡ್ಬೇಕಾಗಿತ್ತು. ನಮ್ಮಪ್ಪ ನೋಡ ನನಗೆ ತಂದಿಟ್ಟ, ಅವ್ರು ಪ್ರಿಂಟ್ ಮಾಡಲಿಕ್ಕಂದ್ರೆ ನನಗೆ ಬರ್ತಿರ್ಲಿಲ್ಲ ಅದು. ಆ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಿದವ್ರನ್ನ ಬೈತಾನ, ಹೇಟ್ ಮಾಡ್ತಾನ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್. ಯಾಕೆ ನ್ಯೂಸ್ ಪೇಪರ್ ಹೇಟ್ ಮಾಡ್ದ ಅಂದ್ರೆ, ಫಾರ್ ಪ್ರಿಂಟಿಂಗ್ ದ ಟೈಗರ್ಸ್ ಸ್ಟೋರಿ. ಪ್ರಿಂಟ್ ಮಾಡಲ್ರಿ, ಈ ಟೈಗರ್ ಸ್ಟೋರಿ ಯಾಕೆ ಪ್ರಿಂಟ್ ಮಾಡಬೇಕು, ನಮಗೆ ತಂದು ಇಟ್ಟರಲ್ಲಿ ಇವರೆಲ್ಲ ಕೂತು ಉಸಿರು ಕುಡಿಕೊಂಡು ಅದನ್ನು ಮಾಡಬಾರ್ದಾಗಿತ್ತು. ಬೇರೆ 100 ಮಾಡ್ಕೊಳ್ಳಿ, 1000 ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ನವ್ರನ್ನ ಹೇಟ್ ಮಾಡ್ತಾನ, ಅವ್ರ ಅಪ್ಪನ್ನ ಹೇಟ್ ಮಾಡ್ತಾನ. ಹಿ ವಿಶ್ಡ್ ದಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಮತ್ತೊಂದು ವಿಶ್ ಮಾಡ್ತಾನ, ಅನ್ಕೊಂತಾನ, ಭಾವಿಸ್ತಾನ. ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಆ ಟೈಗರ್ ಆ ಹುಡುಗನ ಯಾಕೆ ಬಿಡ್ತೀವಿ, ಅವನವನು ತಿಂದು ಹಾಕಿಬಿಟ್ಟಿದ್ರೆ ಚಲೋ ಆಯ್ತಲ್ಲ, ಉಳಿಸ್ಬಾರ್ದಾಗಿತ್ತ ಹುಡುಗನ್. ಸ್ಪೇರ್ ಅಂದ್ರೆ ಉಳಿಸೋದ್ರಿ. ಆ ಟೈಗರ್ ಆ ಹುಡುಗನ್ನ ಉಳಿಸ್ಬಾರ್ದಾಗಿತ್ತು. ಉಳಿಸಿತ್ತಂದ್ರೆ ನಮ್ಮಪ್ಪ ಬ್ಯಾಡೋ, ಇಲ್ಲೇ ನಿಮ್ಮ ಅಜ್ಜಿ ಹತ್ರ ಮಲ್ಕೋ ಅಂತ ನನಗೆ ಹೇಳ್ತಿದ್ದ. ಆ ಟೈಗರ್ ಯಾಕೆ ಉಳಿಸ್ತು ಅವನ ಅಂತ ಟೈಗರ್ ಮ್ಯಾಚ್ ಸೆಟ್ ಅದ, ಅವರಪ್ಪನ ಮ್ಯಾಚ್ ಸೆಟ್ ಅದ, ನ್ಯೂಸ್ ಪೇಪರ್ ಮ್ಯಾಚ್ ಸೆಟ್ ಅದ. ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಅಂದ್ರೆ ಈ ಟೈಗರ್ನಿಂದ ಪಾರಾಗಿ ಗಿಡ ಏರಿ ಕುಂತಂತ ಹುಡುಗ ಬೇರೆದವ್ರಿಗೆ ಹೆಂಗ್ ಕಾಣ್ತಾನ, ಹುಡುಗನ ಕತೆ ಕಾಣಕ್ ಹತ್ತೇ ಇಲ್ಲವ. ಅವನವನ ದೊಡ್ಡ ಶಕ್ತಿವಾನ ಬಲಭೀಮನ ಕತೆ ಕಾಣಕ್ ಹತ್ಬಿಟ್ಟ. ಹೂ ಡಿಡಂಟ್ ಅಪಿಯರ್, ದ ಬಾಯ್ ಡಿಡ್ ನಾಟ್ ಅಪಿಯರ್. ಕಾಣಿಸ್ಕೊಳಕ್ ಹತ್ತಿಲ್ಲ. ಹೆಂಗ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಆ ಹುಡುಗರ ಕತೆ ಕಾಣಕ್ ಹತ್ತಿಲ್ಲವ. ಅಲ್ರಿ, ಒಂದು ಟೈಗರ್ ಜೊತೆಗೆ ಬಡದಾಡಿ ಹೊಡೆದಾಡಿ ತಪ್ಪಿಸ್ಕೊಂಡು ಹೋಗಿ ಗಿಡ ಏರಿ ಕುಂತನಂದ್ರ ಹುಡುಗ ಇವನಿವ ದೊಡ್ಡದೊಂದು ರಾಕ್ಷಸ. ಹೆಂಗ್ ಕಾಣಕತ್ತೇನ, ಹೆಂಗ್ ಕಾಣಕ್ ಹತ್ಲಿಲ್ಲ, ಹುಡುಗರ ಗತೆ ಕಾಣಕ್ ಹತ್ಲಿಲ್ಲ. ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಅದೆಲ್ಲ ಆದ ಮೇಲೆ ಹುಡುಗರ ಗತೆ ಕಾಣಕ್ ಹತ್ತಿಲ್ಲವ, ಬಟ್ ಹೆಂಗ್ ಕಾಣಕ್ ಹತ್ತೇನ, ಬಟ್ ಹೀ ಅಪಿಯರ್ಡ್ ಲೈಕ್ ಎ ಮಾನ್ಸ್ಟರ್ ಅಂದಂಗ. ಡಿಡ್ ನಾಟ್ ಅಪಿಯರ್ ಲೈಕ್ ಎ ಬಾಯ್, ಹಿ ಅಪಿಯರ್ಡ್ ಲೈಕ್ ಎ ಮಾನ್ಸ್ಟರ್. ಮಾನ್ಸ್ಟರ್ ಅಂದ್ರೆ ರಾಕ್ಷಸ. ಅಲ್ರಿ, ಒಂದು ಟೈಗರ್ ಜೊತೆಗೆ ಸಣ್ಣ ಹುಡುಗ ಹೊಡೆದಾಡಿ ಬದುಕಿ ಉಳಿದಂದ್ರೆ ಏನು, ಮನುಷ್ಯ ಇವ ರಾಕ್ಷಸವ ಅಂತ ಅನ್ಕೊಂಡ್ಬಿಟ್ಟ. ಫೀಲಿಂಗ್ ಎಲ್ಲ ಬರಕತ್ತಿತ್ತು. ಇಲ್ಲ ಡಾಟ್ಸ್ ಯಾಕೆ ಕೊಟ್ಟನ ಅಂತಂದ್ರೆ, ಹಿಂಗ ನೂರಾರು ವಿಚಾರಗಳು ಬಂದು ಅವನ ತಲೆ ಒಳಗಡೆ ಕಂಟಿನ್ಯೂ ಐತಿ. ಅದನ್ನ ಹೇಳೋದು ಬೇಡ ಅಂತಂದಂಗದು ಆ ಹುಡುಗನ ತಲೆ ಒಳಗಡೆ. 11th ಪ್ಯಾರಾಗ್ರಾಫ್.
ಯಾಸ್ ನೈಟ್ ಅಡ್ವಾನ್ಸ್ಡ್ ಅಂದ್ರೆ ರಾತ್ರಿ ಆದಂಗೆಲ್ಲ ಅಡ್ವಾನ್ಸ್ ಆದಂಗೆಲ್ಲ ಡೆವಲಪ್ ಆದಂಗೆಲ್ಲ ರಾತ್ರಿ 9 ಆತು 10 ಆತು 11 ಆತು 12 ಆತು ಹಿಂಗತೆ ಅಂದಂಗದು. ಯಾಸ್ ಅಂದ್ರೆ when the night increased ಅಂದಂಗ. when the night advanced the silence in the house deepened. ನ್ಯಾಚುರಲ್ ಆಗಿದೆ. 9 ಆದಾಗ ಇನ್ನೂ ಒಂದು ಸ್ವಲ್ಪ ಏನೇನೋ ಜನ ಅತ್ತಾಗಿತ್ತಾಗ ಅಡ್ಡಾರೋ ಸೌಂಡ್ ಬರ್ಬೋದು, ವೆಹಿಕಲ್ಸ್ ಬರ್ಬೋದು ರೀ. ಆಮೇಲೆ 10 ಆತು 10:30 11 ಆತಂದ್ರೆ ಸೈಲೆನ್ಸ್ ಫುಲ್ ಕಡಿಮೆ ಆಗ್ಬಿಡ್ತದ. ಸೈಲೆನ್ಸ್ ಹೆಚ್ಚಾಗ್ತತ್ರಿ, ಸೌಂಡ್ ಕಡಿಮೆ ಆಗ್ತತ್ರಿ. ನೈಟ್ ಹೆಚ್ಚಾತು, ಸೈಲೆನ್ಸ್ ಹೆಚ್ಚಾತು. ಇದು ಅಡ್ವಾನ್ಸ್ ಅಂತಾರೆ, ಇಲ್ಲಿ ಡೀಪನ್ ಅಂತಾರೆ. ಆಳವಾದ ಶಾಂತತೆ ಆಯ್ತು. ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಕೂದಲು ಬಿದ್ರು, ಒಂದು ಪಿನ್ ಬಿದ್ರು ಸಹಿತ ಸೌಂಡ್ ಆಗ್ಬೇಕು, ಅಷ್ಟು ಸೈಲೆನ್ಸ್ ಆತು ಮನೆಯೊಳಗ. ಹಿಸ್ ಹಾರ್ಟ್ ಏನಂತ ಹೇಳ್ರಿ, ಹಾರ್ಟ್ ಬೀಟ್ ಫಾಸ್ಟರ್. ಹಾರ್ಟ್ ಬೀಟ್ ಅನ್ಬಾರ್ದ್ರಿ, ಹೌದಾ? ಹೀಸ್ ಅ ಹಾರ್ಟ್ ಬೀಟ್ ಅನ್ಬಾರ್ದ್ರಿ. ಹೀಸ್ ಅ ಹಾರ್ಟ್ ಸಬ್ಜೆಕ್ಟ್. ಇದು ಹಾರ್ಟ್ ಸಬ್ಜೆಕ್ಟ್. ಬೀಟನ್ ಪಾಸ್ಟ್ ಟೆನ್ಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿ, ಅದಕ್ಕೆ ಬೀಟ್ ಆಗ್ತೈತಿ. ಪ್ರೆಸೆಂಟ್ ಆಗ್ತೈತಲ್ಲ, ಸಿಂಪಲ್ ಪಾಸ್ಟ್ ಐತಿ, ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಅಲ್ಲ. ಪ್ರೆಸೆಂಟ್ ಆಗಿದ್ರೆ ಹೀಸ್ ಹಾರ್ಟ್ ಬೀಟ್ಸ್ ಆಗ್ತಿತ್ತು. ಹೀಸ್ ಹಾರ್ಟ್ ಬೀಟ್ ಹೆಂಗ್ ಬಡಿತು? ಎಷ್ಟು ಯೂಸ್ವಲ್ ಆಗಿ ಬಡಿಬೇಕು ನೋಡ್ರಿ, ಅಷ್ಟೆಲ್ಲ ಅದಕ್ಕಿಂತ ಹೆಚ್ಚಿಗೆ ಫಾಸ್ಟರ್ ಆಗಿ ದಗ 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 ದಗದ ಹಾರ್ಟ್ ಬಡ್ಕೊಳಕ್ ಹತ್ತಿ. ಹಂಗಾರೆ ಅವು he remembered all the stories of devils and ghosts. ಏನೇನೋ ಕತಿ ನೆನಪು ಬರಕತ್ತಿದ್ವು ಅವನಿಗೆ. ಅಲ್ಲೇ ಕತ್ತಲ್ಲ ಮಲ್ಕೊಂಡು. ಎದರ ಕತಿ ರೀ ಅವು? ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್. ಎರಡು ಒಂದೇ ಇವು, ದೆವ್ವ. ಒಂದು ಸತ್ತವರ ಆದ್ಮೇಲೆ ದೆವ್ವ ಆಗ್ತಾರಲ್ಲ, ಇದು ಗೋಸ್ಟ್ಸ್ ಅಂತಿದ್ದಾಗೈತಿ. ಸತ್ತವರು ಸತ್ತ ನಂತರ ದೆವ್ವ ಆಗ್ತಾರ ಒಬ್ಬೊಬ್ರು ಅಂತಾರ. ಅವ್ರು ಮತ್ತೆ ಯಾರ ಮೈಯಾಗಾರ ಬರ್ತಾರ, ಅವ್ರಿಗೆಲ್ಲ ಅವ್ರ ಬಾಡಿ ಒಳಗೆ ಮಾಂಸ ರಕ್ತ ಎಲ್ಲ ತಿಂದ ಅವ್ರನ್ನ ಸಾಯುವಂಗ್ ಮಾಡ್ತಾರ. ಇದು ಗೋಸ್ಟ್. ಇನ್ನೊಂದು ಮೂಲ ದೆವ್ವನ ಇರ್ತಾವ್ರಿ ಅವ್ರಿ, ಅವು ದೆವ್ವ ಅಂತ. ಎಲ್ಲ ಒಂದೇ, ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿ. ಮನುಷ್ಯ ಸತ್ತ ನಂತರ ಮತ್ತೆ ದೆವ್ವಾಗಿ ಬಂದಾಗ ಗೋಸ್ಟ್ ಅಂತ ಕರೀತಾರ. ಅನಂತರ ಇವು ಏನದಾವಲ್ಲ, ಸ್ವಲ್ಪ ಡಿಕ್ಷನರಿ ತೆಗೆದು ನೋಡ್ರಿ. ನಾನು ನೋಡಿನೇ ನೆನಪು ಬರ್ತಾ ಇಲ್ಲ ನನಗೆ, ವ್ಯತ್ಯಾಸ ಐತಿ. ಇದು ಗೋಸ್ಟ್ ಅಂದ್ರೆ ಮನುಷ್ಯ ಸತ್ತ ದೆವ್ವಕ್ಕಲ್ಲ, ಅದು ಇದು ಡೆವಿಲ್ ಅಂದ್ರೆ ಡೆವಿಲ್, ದೆವ್ವ ರೀ ಅವ್ರು. ಈ ಡೆವಿಲ್ಸು ಗೋಸ್ಟ್ಗಳ ಕಥೆಗಳನ್ನ ಕೇಳಿದ್ದ ಆ ಹುಡುಗ. ಯಾರೋ ಹೇಳಿದ್ರು, ಯಾರು ಹೇಳಿದ್ರು ಅನ್ನೋದು ಮುಂದಿನ ಲೈನ್ದ ಬರ್ತದ. ಆ ಎಲ್ಲ ಕಥೆಗಳು ಒಂದೊಂದಾಗಿ ನೆನಪಾಗ್ಲಿ. ಹಂಗ ಅವ್ರಿ ಒಬ್ಬರ ಇದ್ದಾಗ ನೆನಪಾಕವೆಲ್ಲ. ಯಾವಾಗ ಭಯ ಹೆಚ್ಚಾಗ್ತತ ಅವು ಇಂಥವ್ ನೆನಪಾಗಿ ಇನ್ನಷ್ಟು ಭಯ ಜಾಸ್ತಿ ಮಾಡ್ತಾವ್ರಿ. ನ್ಯಾಚುರಲ್ ಆಗಿ ನಾವು ಸಣ್ಣದಂಗ ಹಂಗ ಆಗ್ತಿತ್ತು. ಎಲ್ಲರೂ ಒಬ್ಬನ ಇದ್ದೆ ಅಂತಂದ್ರೆ ಭಯ ಜಾಸ್ತಿ ಆಗ್ತಿತ್ತು. ಯಾವ್ಯಾವ ಅಂಜಿಕೆ ಇರುವಂತ ಕಥೆಗಳು ಬರ್ತಿತ್ತು ರೀ. He remembered all the stories of devils and ghosts. ಯಾವ ಡೆವಿಲ್, ಯಾವ ಗೋಸ್, ಯಾವ ಸ್ಟೋರೀಸ್ ರೀ ಅವು ಅಂದ್ರೆ ದೆವ್ವಗಳ ಸ್ಟೋರಿ. ಹೌದು, ಯಾರು ಹೇಳಿದ್ದು? He had heard in his life. ಯಾರು ಹೇಳಿದ್ದಂತಿಲ್ಲ ಇಲ್ಲ. ಯಾರು ಹೇಳ್ಯಾರ ಅವಂಗಂತಿಲ್ಲ, ಅವನ ಫ್ರೆಂಡ್ಸ್ ಹೇಳಿರ್ತಾರ. ತನ್ನ ಲೈಫ್ ನಲ್ಲಿ ಏನೇನೋ ಯಾರ್ಯಾರೋ ಕತೆ ಹೇಳಿದ್ರು ದೆವ್ವದ್ದು, ಅವೆಲ್ಲ ನೆನಪಾಗ್ಲಿಕ್ಕೆ ಹತ್ತಿದ್ರೆ. ಹಾಗಾದ್ರೆ ಯಾರು ಹೇಳಿದ್ರು ಅಂತ ಇಲ್ಲಲ್ಲೇ ನಾವ ತಿಳ್ಕೊಬೇಕು, ಅವ್ನ ಫ್ರೆಂಡ್ಸ್ ಹೇಳಿದ್ದು ಅಂತೇಳಿ. ಹುಡುಗರೆಲ್ಲ ಸಣ್ಣ ಇರ್ತಾಗ ದೆವ್ವದ ಕತೆ ಹೇಳ್ತಿರ್ತಾರ, ಹಂಗ ಆಗ್ತಿರ್ತಾವ. ಹಾಗಾದ್ರ ಯಾರು ಹೇಳಿದ್ರ ಇಲ್ಲ, ಬಟ್ ಇವಾಗ ಕೇಳಿದ್ದ ಕತೆನ, ಹೌದಲ್ರಿ? ಎಸ್. ಕತಿ ಯಾವ್ಯಾವು ಇಲ್ಲಿ ಕತೆಗಳದ ನೋಡ್ರಿ. ಹೌ ಆಫನ್ ಹೀಸ್ ಚಮ್ ಮಣಿ ಹ್ಯಾಡ್ ಸೀನ್ the devil in the banyan tree at his street yard. How often his chum Mani had seen the devil. ಅಂದ್ರೆ ಅವನ್ ಚಮ್ ಅಂದ್ರೆ ಚಮ್, ಚಾಪ್ ಅಂತಂದ್ರೆ ಫ್ರೆಂಡ್, ಕಂಬ್ರೇಡ್ ಅಂತಾರೆ. ಟ್ಯಾಗೋರ್ ಸರ್ ಒಂದು ಲೆಸನ್ ಬರ್ತದ ಅದು. ಚಮ್ ಅಂತ ತಿಳ್ಕೊಂಡು ಚಾರ್ಲ್ಸ್ ಲ್ಯಾಂಬರ್ದ್ ಒಂದು ಪೋಯಮ್ದಾಗ ಬಂದಿತ್ತು. ಐ ನೋ ಸಮ್ ಓಲ್ಡ್ ಹೌಸಸ್ ಅಂತೆ, ಓಲ್ಡ್ ಫೇಸಸ್ ಅಂತೇನೋ ಇತ್ತು ಚಾರ್ಲ್ಸ್ ಲ್ಯಾಂಬ್ಸ್ ಅದು. ಅದ್ರಾಗ ಚಮ್ ಚಾಪ್ ಅಂತ ಬಂದಿತ್ತು. ಚಮ್ ಚಾಪ್ ಅಂದ್ರೆ ಫ್ರೆಂಡ್. ಈತನಿಗೆ ಒಬ್ಬ ಫ್ರೆಂಡ್ ಇದ್ದ, ಮಣಿ ಅಂತ ಹೇಳಿ. ಆ ಮಣಿ ಏನ್ ಮಾಡಿದ್ದಂತೆ, ಹ್ಯಾಡ್ ಸೀನ್ ದ ಡೆವಿಲ್, ದೆವ್ವ ನಾನು ನೋಡಿನಿ ಅಂತ ಹೇಳ್ತಿದ್ದವ. ಎಲ್ಲಿ ನೋಡಿಲೇ ನೀನು ಮಣಿ ಅಂತ ಕೇಳಿದ್ರೆ, ಇನ್ ದ ಬನಿಯನ್ ಟ್ರೀ ಅಟ್ ಹೀಸ್
ಸ್ಟ್ರೀಟ್ ಎಂಡ್ ನಮ್ಮ ಮನಿ ನಮ್ದು ಸ್ಟ್ರೀಟ್ ಎಂಡ್ ಐತಲ್ರಿ, ನಮ್ಮ ಮನೆಗೆ ಹೋಗಿ ನಮ್ಮ ಓಣಿಗೆ ಹೋಗಿ ಅಲ್ಲಿ ತಿರು ಬರ್ತಲ್ಲ, ಆ ಸ್ಟ್ರೀಟ್ ಎಂಡ್ನೊಳಗೆ ಒಂದು ಬನಿಯನ್ ಟ್ರೀ ಐತಲ್ರಿ, ಆ ಬನಿಯನ್ ಟ್ರೀದೊಳಗೆ ನಾ ದೆವ್ವ ನೋಡೀನಿ ಅಂತ ಮಣಿ ಅಂತಿದ್ದ. ಹಾಗಾದ್ರೆ ಈ ಕಥೆಯನ್ನ ಮಣಿ ಹೇಳಾನ್ರಿ, ದೆವ್ವದ್ದೊಂದು ಕಥೆನ ಮಣಿ ಹೇಳಾನ. ಹೌದಲ್ಲ? ಎಷ್ಟು ಸಲ ನೋಡಿನಂತ ತಿಳಿದೆ ನಾನು. ಯಪ್ಪ 2 ಸಲ 3 ಸಲ 4 ಸಲ 10 ಸಲ 18 ಸಲ ನೋಡಿನಂತ ಹೇಳ. ಹೌ ಆಫನ್? 8 ಸಲ ನೋಡಿಲ್ಲ. ಲೇ, ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲಲೇ, ಹೌ ಆಫನ್ ಡಿಡ್ ಐ ಟೆಲ್ ಯು ನಾಟ್ ಟು ಗೋ ದೇರ್, ಅಲ್ಲಿ ಹೋಗ್ಬೇಡ ಅಂತೇಳಿ ಮಗನ. ಹೌ ಆಫನ್ ಡಿಡ್ ಐ ಟೆಲ್ ಯು, ಎಷ್ಟು ಸಲ ಹೇಳಿಲ್ಲ ನಾನು ನಿನಗ ಅಂದ್ರೆ ಬಹಳ ಸಲ ಹೇಳೀನಿ ಅಂತ. ಹೌ ಆಫನ್ ಅಂದ್ರ ಮೆನಿ ಟೈಮ್ಸ್ ಅಂತೇಳಿ. ಸರಿ, ಹಿಂಗತೆ ಮಾಡ್ಕೋಬೇಕಂದ್ರೆ 8 ಸಲ his friend, his chum, Mani had seen the devil, ದೆವ್ವ ನೋಡಿನ ಅಂತ ಹೇಳೋಣ. ಎಲ್ಲಿ ನೋಡೋಣವ ಅಂತಂದ್ರೆ ಇನ್ ದ ಬನಿಯನ್ ಟ್ರೀ. ಆ ಬನಿಯನ್ ಟ್ರೀ ಎಲ್ಲೈತಂದ್ರೆ ಅಟ್ ಇಸ್ ದ ಸ್ಟ್ರೀಟ್ ಎಂಡ್, ಅವ್ರ ಮನೆ ಓಣಿ ಹೋಗುತ್ತಲ್ಲ, ಹೋಗಿ ಎಂಡ್ ಆಗುತ್ತಲ್ಲ, ಬೆಂಡ್ ಆಗುತ್ತಲ್ಲ, ಅಲ್ಲಿ ಒಂದು ಬನಿಯನ್ ಟ್ರೀ, ಅದ್ರೊಳಗೆ ದೆವ್ವ. ನಾ ಎಷ್ಟು ಸಲ ನೋಡಿನ ಅಂತ ತಿಳಿದಿಯೋ ಸ್ವಾಮಿ ಅಂತ ಹೇಳಿದ್ದ. ಅವನ ಫ್ರೆಂಡ್ ಮನಿ ಹೇಳಿದ ಕತಿ ನೆನಪರಾಕತ್ತಿದ್ದು ರೀ. ಮತ್ತೊಂದು ಕತಿ ನೆನಪಾತ ನನಗೆ. ವಾಟ್ ಅಬೌಟ್ ಪುವರ್ ಮುನಿಸ್ವಾಮಿ ಇಸ್ ಅ ಫಾದರ್. ಪಾಪ ಮುನಿಸ್ವಾಮಿ ಅಂತ ಒಬ್ಬ ಇದ್ದ, ಅವನ ಫಾದರ್ ಒಂದು ಘಟನೆ ಆಗಿತ್ತು. ಅದನ್ನ ಆ ಘಟನೆ ಇವನಿಗೆ ನೆನಪು ಬರ್ಲಿಕ್ಕೆ ಹತ್ತು. ಏನಾಗಿತ್ತು ಅವನ ಫಾದರ್ಗೆ ಅಂದ್ರೆ, ಮುನಿಸ್ವಾಮಿ, ಮಣಿ ಬೇರೆ ಮುನಿಸ್ವಾಮಿ ಬೇರೆ. ಮುನಿಸ್ವಾಮಿ, ಸ್ವಾಮಿ ಅಲ್ಲ, ಮುನಿಸ್ವಾಮಿ. ಮುನಿಸ್ವಾಮಿ ಇಸ್ ಅ ಫಾದರ್. ಏನಾಗಿತ್ತಂದ್ರೆ, ಹೂ ಸ್ಪ್ಯಾಟ್ ಔಟ್ ಬ್ಲಡ್, ರಕ್ತ ವಾಂತಿ ಮಾಡ್ಕೊಂಡ್ಬಿಟ್ಟಿದ್ದಂತವ, ರಕ್ತ ಕಾರ್ಕೊಳ್ಳೋದಂತಾರಲ್ಲ, ರಕ್ತ ವಾಮಿಟ್ ಆಗಿತ್ತಂತ. ಯಾಕೆ ಹಂಗಾಗಿತ್ತು ಮುನಿಸ್ವಾಮಿ ಫಾದರ್? ಮುನಿಸ್ವಾಮಿ ಫಾದರ್ಗೆ ರಕ್ತ ಯಾಕೆ ವಾಮಿಟ್ ಆಗಿತ್ತು ಅಂತ ಕೇಳಿದ್ರೆ, ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ಅಂತ. ಅಂದ್ರೆ ರಿವರ್ ಎಡ್ಜ್ ಅಂದ್ರೆ ಹೊಳಿ ದಂಡಿಗೆ ಒಂದು ದೆವ್ವ ಇತ್ತಂತ. ಆ ದೆವ್ವ ಇವನ್ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಟ್ಟಿತ್ತಂತ. ಯಾವಾಗ ಹೊಡೆದಿತ್ತು ಅಂತ ಕೇಳಿದ್ರೆ, when he was returning home at night late one night. ಮುನಿಸ್ವಾಮಿ ಫಾದರ್ ಮನಿಗೆ ಬರಾಕತ್ತಿದ್ದ. ಎಲ್ಲಿಗೆ ಬರಾಕತ್ತಿದ್ದ? ಮನಿಗೆ ಬರಾಕತ್ತಿದ್ದ. ಯಾವ ಟೈಮ್ದಲ್ಲಿ? ನೈಟ್ ಟೈಮ್ದಲ್ಲಿ. ಎಲ್ಲಿಂದ ಬರಾಕತ್ತೇನ ಗೊತ್ತಿಲ್ಲ. ಸರಿ, ಬರುವಂತ ಟೈಮ್ದಲ್ಲಿ ಏನಾಯ್ತಂದ್ರೆ, ರಿವರ್ ಎಡ್ಜ್ ಹತ್ರ, ನದಿ ದಂಡಿ ಹತ್ರ ಏನಾಯ್ತು, ದ ಡೆವಿಲ್ ಏನ್ ಮಾಡುತ್ತ ಅವನಿಗೆ ಸ್ಲ್ಯಾಪ್ಡ್ ಅಂತ ರೆಮಾ ಅಂತ ಹೊಡೆದ್ ಬಿಡೋದ್ರಿ. ಮುನಿಸ್ವಾಮಿನ ಫಾದರ್ ರಕ್ತ ವಾಂತಿ ಮಾಡ್ಕೊಂಡಿದ್ದ. ಯಾಕಂತ ಕೇಳಿದ್ರ, ನದಿದು ರಾತ್ರಿ ಲೇಟ್ ಆಗಿ ಮನಿ ಕಡೆ ಬರ್ತಿರ್ಬೇಕಾದ್ರ ನದಿ ದಂಡಿ ಹತ್ರ ಒಂದು ದೆವ್ವ ಅವನ ಕಪಾಳಕ್ಕೆ ಜೋರಾಗಿ ಬಡದ್ ಬಿಟ್ಟಿತ್ತು. ಅದು ನೆನಪಾತು ಕತಿ. ನನಗೂ ಈಗ ಬಂದು ಬಡದ್ರೆ ಹೆಂಗಪ್ಪ ಅಂತೀವಿ, ಒಂದು ಭಯ. ಅಂಡ್ ಸೋ ಆನ್ ಅಂಡ್ ಆನ್ ಅಂತೇಳಿ, ಅಂದ್ರೆ ಕಂಟಿನ್ಯೂಡ್ ಅಂತೇಳಿ, ಸಚ್ ಆಸ್ ಅಂತೇಳಿ, ಎಟ್ಸೆಟ್ರಾ ಎಟ್ಸೆಟ್ರಾ ಅಂದಂಗ. ಇಂಥ ಕತೆ ಬಹಳ ಬಂದ್ ಕಾಣಿಸ್ಕೊಳ್ಳಕತ್ತಿದ್ದು ಇವನು ಮುಂದೆ. ಅಂಡ್ ಸೋ ಆನ್ ಅಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಇಲ್ಲೇ ನೋಡ್ರಿ, ಇದೇ ತರದ ಕತೆಗಳು ತಲೆಯೊಳಗ ಒಂದು ಸಿರೀಸ್ ಬರ್ಲಿಕ್ಕೆ ಹತ್ತಪ್ಪ. ಏನ್ ಮಾಡೋದು? ಹಂಗಾಯ್ತು ಅಂತಂದ್ರೆ, ಹಿ ವಾಸ್ ಅ ಫೇಂಟ್ ವಿತ್ ಫಿಯರ್. ಫೇಂಟ್ ಅಂದ್ರ ಕಾನ್ಸೈನ್ಸ್ ಕಳ್ಕೊಳ್ಳೋದ್ರು, ಪ್ರಜ್ಞೆ ತಪ್ಪೋದು ಅಂತಾರಲ್ಲ, ಬೌಳಿಕ್ ಬರೋದಂತಾರ. ಮಲ್ಕೊಂಡಲ್ಲೇ ಹಿಸ್ ಫಾದರ್ಸ್ ಆಫೀಸ್ ನಲ್ಲಿ ಅವನಿಗೆ ಬೌಳಿಕ್ ಬರ್ಲಿಕ್ಕೆ ಹತ್ತು, ಭಯ ಆಗಿ. ಹೌದಲ್ರಿ? ಯಸ್, ಇದೆಲ್ಲ ಕತಿ ನೆನಪಾದ್ರಿ. ಈಗ ಮತ್ತೇನಾಗ್ತೈತಿ ನೋಡ್ರಿ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೈಡ್ ಇನ್. ರಾತ್ರಿ ಮತ್ತೊಂದು ನಡೀತೈತಿ. ಕಣ್ ತಪ್ಪ ಮಲ್ಕೊಂಡ, ಕಣ್ ಒಟ್ಟ ಮುಚ್ಚಕ್ ಸಾಧ್ಯನೇ ಇಲ್ಲ ರೀ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್, ಹೊರಗ ಸ್ಟ್ರೀಟ್ ಲ್ಯಾಂಪ್ ಇರ್ತಾವಲ್ಲ, ಅಲ್ಲಿಂದ ಒಂದು ಬೆಳಕಿನ ಕಿರಣ ಇವ್ರ ಮನೆಯೊಳಗೆ ಕಿಟಕಿಯೊಳಗೆ ಹಾಸಿ ಬಂದ್ಬಿಡ್ತು. ಇವ ಎಲ್ಲಿ ಮಲ್ಕೊಂಡಿದ್ದ ಅದು ರೂಮಿನ ಗೋಡೆ ಮೇಲೆ ಆ ಬೆಳಕು ಬೆತ್ತಪ್ಪ. ಮತ್ತೊಂದು ಭಯ ಸ್ಟಾರ್ಟ್ ಆಯ್ತು. ಹಿ ವಾಸ್ ಓಕೆ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೈಡ್ ಅಂದ್ರೆ ಒಂದು ರೇಖೆ ಬರೋದು, ಪಾಸ್ಟ್ ಟೆನ್ಸ್. ಸ್ಟ್ರೇ ಅಂದ್ರೆ ರೇಖೆ ಬರೋದು, ಬೆಳಕಿನ ರೇಖೆ ಕಿಟಕಿ ಒಳಗೆ ಮುಖಾಂತರ ಹಾಸಿ. ಸ್ಟ್ರೈಡ್ ಇನ್ ಅಂದ್ರೆ ಇನ್ ದ ರೂಮ್. ಅಂಡ್ ಕಾಸ್ಟ್ ಅಂದ್ರೆ ಚೆಲ್ಲು. ಶಾಡೋ ಅಂದ್ರೆ ಕವಣೆರಳು.
ಗೋಡೆ ಮೇಲೆ ಹಿಂದೆ ಬಹುತೇಕ ಒಂದು ಯಾವ್ದಾದ್ರು ತೆಂಗಿನ ಗಿಡ ಇದ್ದಿರ್ಬೋದು, ಅವ್ರು ಹೂವಿನ ಗಿಡ ತೆಂಗಿನ ಗಿಡ ಇರ್ಬೋದು. ಅದರೊಳಗೆ ಹಾಸಿ ಆ ಬೆಳಕು ಬಂದು ಇವರು ಗೋಡೆಯೊಳಗೆ ಬಿತ್ತು. ಅದು ಏನು ಗಿಡ ಆ ಬೆಳಕನ್ನ ಬ್ಲಾಕ್ ಮಾಡಿತ್ತಲ್ಲ, ಅದು ಕವನೆರಳಿತ್ತಲ್ಲ, ಶೇಡ್ ಇತ್ತಲ್ಲ, ಆ ಶೇಡ್ ಗೋಡೆ ಮೇಲೆ ಕಾಣ್ಲಿಕ್ಕೆ ಹತ್ತಿ ಹೊರಗೆ ಅದು ಹಿಂಗೆ ಶೇಕ್ ಆಗ್ಲಿಕ್ಕೆ ಹತ್ತಪ್ಪ. ಅದು ನೋಡಿದ ಅದು ಮತ್ತೆ ಭಯ ಆಯ್ತು. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೈಡ್ ಒಳಗೆ ಬಂತು ಇನ್ ಅಂಡ್ ಕಾಸ್ಟ್ ಶಾಡೋಸ್ ಆನ್ ದ ವಾಲ್. ಗೋಡೆ ಮೇಲೆ ಕವನೆಗಳನ್ನ ಚೆಲ್ತು. ಥ್ರೂ ದ ಸ್ಟಿಲ್ನೆಸ್ ಅಂದ್ರೆ ಏನು? ಥ್ರೂ ಅಂದ್ರೆ ಮುಖಾಂತರ. ಸ್ಟಿಲ್ನೆಸ್ ಅಂದ್ರೆ ಏನು? ಸ್ಟಿಲ್ನೆಸ್ ಅಂದ್ರೆ ಪ್ರಶಾಂತತೆ. ಸವರಾತ್ರಿ ಎಲ್ಲ ದ ಸೈಲೆನ್ಸ್ ಡೀಪ್ ಅನ್ನೋದಂತದ ಮ್ಯಾಗೆಲ್ಲ ಅಂದ್ರೆ ಸ್ಟಿಲ್ನೆಸ್ ಅಂದ್ರೆ ಶಾಂತತೆ ಮುಖಾಂತರ. ಶಾಂತತೆ ಇದ್ದಾಗ ಸೌಂಡ್ ಬಹಳ ದೂರ ಪಾಸ್ ಆಗ್ತಾವ್ರಿ. ಈಗ ನೋಡ್ರಿ ನೀವ್ರಿ, ಈಗ ಹಗಲಾದ್ರ ಒಂದು ಅರ್ಧ ಕಿಲೋಮೀಟರ್ ಅಲ್ಲ, ಒಂದು 200 ಮೀಟರ್ ಏನಾರ ಮಾತಾಡಿ ಸೌಂಡ್ ಆದ್ರೆ ಕೇಳೋದಿಲ್ಲ. ರಾತ್ರಿ 5 ಕಿಲೋಮೀಟರ್ ಇಂದ ಯಾರಾದ್ರೂ ಒಂದು ಬೇರೆ ಊರೊಳಗೆ ಒಂದು ನಾಟಕ ಇತ್ತು, ರಾತ್ರಿ 1-2 ಗಂಟೆ ಕಾಲ ನಾಟಕ ನಡೀತಾ ಇರ್ತಕ್ಕಂಥ ಸೌಂಡ್ ಒಂದು 5 ಕಿಲೋಮೀಟರ್ ಕೇಳಿಸ್ತದ ಆರಾಮಾಗಿ. ಯಾಕಂದ್ರೆ ಸ್ಟಿಲ್ನೆಸ್ ಇರ್ತೈತಿ. ಹಂಗ ಹೊರಗೆ ಸ್ಟಿಲ್ನೆಸ್ ಇತ್ತಲ್ಲ, ಆ ಸ್ಟಿಲ್ನೆಸ್ ಮುಖಾಂತರ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಹೊರಗಿಂದು ಮೊದಲ ಕತಿ ಎಲ್ಲ ಬರ್ತಾವೆ, ದೆವ್ವದ ಕಥೆಗಳು, 2 ಕಥೆಗಳು. ಆಮೇಲೆ ಸೌಂಡ್ಗಳು ಕೇಳಾಕ್ ಚಾಲು ಮಾಡ್ತಾವ್ರಿ. ಆಮೇಲೆ ಇದೊಂದು ಶಾಡೋ ಒಂದು ಬರ್ತೈತಲ್ಲ, ಮೊದಲ ಸ್ಟೋರೀಸ್ ದೆವ್ವದ್ದು, ಆಮೇಲೆ ಶಾಡೋ ಒಂದು, ಆಮೇಲೆ ನಾಯ್ಸಸ್ ಬರಾಕ್ ಚಾಲು ಮಾಡ್ತಾವ. ಬೇರೆ ಬೇರೆ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಡ್ಯಾಶ್ ಹಾಕೊಟ್ಟನ ಇಲ್ಲೊಂದು, ಆ ನಾಯ್ಸಸ್ ಯಾವ್ಯಾವ ಅಂತ ಎಕ್ಸ್ಪ್ಲೇನ್ ಮಾಡ್ತಾರ ಸರ್ ನಾರಾಯಣ್ ಸರ್. ದ ಟಿಕಿಂಗ್ ಆಫ್ ದ ಕ್ಲಾಕ್, ಟಕ್ ಟಕ್. ಈಗ ನಮ್ಮ ಮನ್ಯಾಗ ಒಂದು ಗಡಿಯಾರ ಅದ, ಅಲ್ಲಿ ಹಗಲೇನು ಕೇಳೋದಿಲ್ಲ ಅದು, ಬಟ್ ನೈಟ್ ಕೇಳಿಸ್ತೈತಿ. ಯಾಕಂದ್ರೆ ಸ್ಟಿಲ್ನೆಸ್ ಇರ್ತೈತಲ್ಲ. ಇವನಿಗೂ ಅವ್ರ ಮನ್ಯಾಗ ಗಡಿಯಾರದೊಳಗಿನ ಸೌಂಡ್ ಕೇಳಕತ್ತು, ಟಿಕ್ ಟಿಕ್ ಅಂತ ಹೇಳಿ. ಈಗ ನಾನು ಇಲ್ಲಿ ಗಡಿಯಾರ ಕೆಳಗೆ ಅನ್ಕೊಂತೀನಿ, ಕರೆಕ್ಟ್ ಆಗಿ ಕೇಳಿಸ್ತಿರ್ಬೋದು ನಿಮ್ಮ ಸೌಂಡ್. ಅದು ಹೌದು, ಈ ಸೌಂಡ್ಗೆ ಹೆದರ್ಬಿಟ್ಟ ಹುಡುಗ. ಎ ರೇ ಆಫ್ ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಹಾಗಾದ್ರೆ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ಅಂತ ಒಂದು 2-3 ನಾಯ್ಸಸ್ ಹೇಳ್ತಾರೆ, ಬರೀ ನೋಡೋಣ. ದ ಟಿಕಿಂಗ್ ಆಫ್ ದ ಕ್ಲಾಕ್ ಒಂದು ನಾಯ್ಸ್, ರಸ್ಲಿಂಗ್ ಆಫ್ ಟ್ರೀಸ್ 2 ನಾಯ್ಸ್. ರಸ್ಲಿಂಗ್ ಅಂದ್ರೆ ಇದು ಕೊಲೊಕೇಶನ್ ಬೆಸ್ಟ್. ಅದು ರಸ್ಲಿಂಗ್ ಆಫ್ ಟ್ರೀಸ್ ಅನ್ಬೇಕ್ರಿ. ಅಂದ್ರ ಗಾಳಿ ಸುಯಿ ಅಂತ ಗಿಡ ಬೀಸ್ದಾಗ ಗಾಳಿ ಬರ್ತಲ್ಲ, ಅದಕ್ಕೆ ರಸ್ಲಿಂಗ್ ಆಫ್ ಟ್ರೀಸ್ ಅಂತ ಕರೀತಾರ. ಆಮೇಲೆ ಸ್ನೋರಿಂಗ್ ಸೌಂಡ್ಸ್ ಅಂತ ಬರ್ತೈತೆ. ಸ್ನೋರಿಂಗ್ ಅಂದ್ರೆ ಈಗ ಗುರ್ರ ನಿದ್ದೆ ಹೊಡಿತಾರಲ್ಲ ಅವ್ರ ಮನೆ ಈ ಮಗ್ಗಲ್ ರೂಮ್ನಾಗ, ಅಡ್ಜಸೆಂಟ್ ರೂಮ್ನಾಗ ಮಲ್ಕೊಂಡಿರ್ತಾರಲ್ಲ ಅವ್ರ ಪ್ಯಾರೆಂಟ್ಸ್, ಅವ್ರ ಅಜ್ಜಿ, ಅವರು ಗುರ್ರ ಅಂತ ನಿದ್ದೆ ಹೊಡ್ಯಾಕ ಹತ್ಬಿಟ್ಟಾರ. ಸಂಪೆ ಹುಡುಗನಿಗೆಲ್ಲ ತೊಂದರೆ ಕೊಟ್ಟು ಅವರು ಸ್ನೋರಿಂಗ್ ಮಾಡ್ತಕ್ಕಂಥ ಸೌಂಡ್ ಬರ್ತಿತ್ತು. ಇನ್ನರ್ ಸೆಟ್ ಹೆಚ್ಚಾಗಿರ್ಬೇಕು ಅವನಿಗೆ, ಭಯ ಒಂದು ಸೆಟ್ ಒಂದು. ಅಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. 3 ಥರದ ಸೌಂಡ್: ಟಿಕಿಂಗ್ ಆಫ್ ದ ಕ್ಲಾಕ್, ರಸ್ಲಿಂಗ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್ 3, ಮತ್ತೊಂದು 4 ಸೌಂಡ್. ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಹಮ್ಮಿಂಗ್ ಅಂದ್ರೆ ಗುಯಿ ಹೊಡೆದ್ರಿ, ಇದು ಹಮ್ಮಿಂಗ್. ಹೊರಗಡೆ ಒಂದ್ ಸ್ವಲ್ಪ ಇನ್ಸೆಕ್ಟ್ಸ್ ಇರ್ತವೆ. ಈ ಇನ್ಸೆಕ್ಟ್ಸ್ ಅಂದ್ರೆ ಇವು ಎಲ್ಲ ಕ್ರಿಮಿ ಕೀಟ, ಹುಳ ಹುಪ್ಪಡಿ ಅಂತಾರಲ್ಲ, ಮಿಡತಿ ಅಂತವೆಲ್ಲ. ವೇಗ್ ಅಂದ್ರೆ ಏನು? ವೇಗ್ ಅಂದ್ರೆ ನಾಟ್ ಕ್ಲಿಯರ್. ಇದ್ರದ್ದು ಎದ್ರದಪ್ಪ, ಒಂದೇನು ಕೋಗಿಲೆದೋ, ಒಂದೇನು ಕಾಗಿದೋ, ಒಂದೇನು ಕತ್ತಿದೋ, ಒಂದೇನು ನಾಯಿದೋ ಅಂತ ಗೊತ್ತೇ ಆಗಲ್ಲ ಸೌಂಡ್. ವೇಗ್ ಅಂದ್ರೆ ನಾಟ್ ಕ್ಲಿಯರ್ ಆಗಿರ್ತಕ್ಕಂಥ ನೈಟ್ ಇನ್ಸೆಕ್ಟ್ಸ್ಗಳು ಹಮ್ಮಿಂಗ್ ಮಾಡುವಂತ ಸೌಂಡ್ ಸಹಿತ ಕೇಳಿಸ್ತು. 4 ತರಹದ ಸೌಂಡ್. ಟರ್ ಅಂದ್ ಬಿಟ್ಟ. ಹೀ ಕವರ್ಡ್ ಹಿಮ್ಸೆಲ್ಫ್. ಇಲ್ಲೇ ನೋಡ್ರಿ, ಹೀ ಕವರ್ಡ್ ಹಿಮ್ಸೆಲ್ಫ್. ಕವರ್ ಅಂದ್ರೆ ಬೆಡ್ಶೀಟ್ ಮ್ಯಾಗ ಚಾದರ ತಗೊಂಡು ಮುಖಕ್ಕೆಲ್ಲ ಹಚ್ಕೊಂತಾನ. ಸೋ ಕಂಪ್ಲೀಟ್ಲಿ ಬಾಬಾ, ಎಲ್ಲೂ ಟಾಪ್ ಟು ಟೋ, ಕಾಲಿನ ತುದಿ ಬೆರಳಿಂದ ಹಿಡ್ಕೊಂಡು ತಲಿ ತರಕಣು ಸಹಿತ ಕಂಪ್ಲೀಟ್ ಕವರ್ ಮಾಡ್ಕೊಂಡ ಚಾದರದಿಂದ, ಭಯ ಆಗಿ. ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀದ್. ಎಷ್ಟು ಕವರ್ ಮಾಡ್ಕೊಂಡ ಅಂದ್ರೆ, ಹಾರ್ಡ್ಲಿ ಅಂದ್ರೆ ಸೆಮಿ ನೆಗೆಟಿವ್, ಬ್ರೀದಿಂಗ್ ಮಾಡಕ್ಕೂ ಸಹಿತ ಅವನಿಗೆ ಡಿಫಿಕಲ್ಟ್ ಆಯ್ತು. ಅಷ್ಟು ತನ್ನನ್ನು ತಾನು ಎನ್ಕೇಸ್ ಮಾಡ್ಕೊಂತಾನ, ಪ್ಯಾಕ್ ಮಾಡ್ಕೊಂತಾನ ಚಾದರದೊಳಗೆ. ಎವ್ರಿ ಮೊಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಹೌದಲ್ವ? ನಿರೀಕ್ಷೆ ಮಾಡ್ಕೊಂಡು ಕುಂತ, ಬೀಗರು ಬರ್ತಾರೆ, ಇವತ್ತು ಬರ್ಬೋದು, ನಾಳೆ ಬರ್ಬೋದು ಅಂತಾರಲ್ಲ, ಹಂಗತೆ ದೆವ್ವ ಬರ್ಬೋದು, ಈಗ ಬರ್ಬೋದು, ಇನ್ನೊಂದು ಸೆಕೆಂಡ್ ಬಿಟ್ಟು ಬರ್ಬೋದು ಅಂತೇಳಿ.
ಎವ್ರಿ ಮೊಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಬರ್ತಾವ, ಬಂದೇ ಬರ್ತಾವ, ಟು ಕಮ್ ಅಪ್ ಟು ಬಂದು ನನ್ನನ್ನ ಕ್ಯಾರಿ ತಗೊಂಡು ಹೋಗ್ತಾವೆ, ಹೋಗ್ಬಿಡ್ತಾವೆ. ಕ್ಯಾರಿ ಹಿಮ್ ಅವೇ ಅನ್ಕೊಂತಾನ, ನಾನು ತಗೊಂಡು ಹೋಗ್ತಾವು ಅಂತ ಅನ್ಕೊಂಡ್ಬಿಟ್ಟ ಪಾಪ. ಹೌದಲ್ಲೋ, ನಾನು ತಗೊಂಡು ಹೋಗ್ತಾವಂತ ಯಾಕೆ ಅನ್ಕೊಂತಾನಂತ ತಗೊಂಡು ಹೋದ ಒಂದು ಉದಾಹರಣೆ ಇತ್ತು ಊರಾಗ. ಯಾವ್ದದು ಉದಾಹರಣೆ? ದೆರ್ ವಾಸ್ ಎನ್ ಎಕ್ಸಾಂಪಲ್ ಅಂದಂಗ. ಇನ್ಸ್ಟನ್ಸ್ ಅಂದ್ರೆ ಎಕ್ಸಾಂಪಲ್. ಅದೇ ಊರೊಳಗ ಒಂದು ಎಕ್ಸಾಂಪಲ್ ಇತ್ತು. ಏನಂತಂದ್ರೆ ದೆರ್ ವಾಸ್ ದ ಇನ್ಸ್ಟನ್ಸ್ ಆಫ್ ಈಸ್ ಓಲ್ಡ್ ಫ್ರೆಂಡ್. ಈ ಸ್ವಾಮಿಗೆ ಒಬ್ಬ ಓಲ್ಡ್ ಫ್ರೆಂಡ್ ಇದ್ದ. ಇದ್ದ 4th ಕ್ಲಾಸ್, ಇವ 4th ಕ್ಲಾಸ್ ಇದ್ದಾಗ ಇವನಿಗೊಬ್ಬ ಫ್ರೆಂಡ್ ಇದ್ದ. ಹೂ ಸಡನ್ಲಿ ಡಿಸಪಿಯರ್ಡ್. ಆ ಫ್ರೆಂಡ್ ಸಡನ್ ಆಗಿ ಡಿಸಪಿಯರ್ ಆಗ್ಬಿಡ್ಬೇಕೆ? ನಮ್ಮ ಫ್ರೆಂಡ್ ಒಬ್ಬ 4th ಕ್ಲಾಸ್ನಾಗ ಇದ್ದಾಗ ಹುಡುಗ ಡಿಸಪಿಯರ್ ಆಗ್ಬಿಟ್ಟ. ಆ ಕಥೆನೂ ನೆನಪಾಯ್ತು. ಕತೆ ಅಲ್ಲದು ನಡೆದದ್ರೆ. ಡಿಸಪಿಯರ್ ಆಗಿಬಿಟ್ಟ. ಡಿಸಪಿಯರ್ ಆದ್ರಂದ್ರೆ ಏನಾಗಿತ್ತು ಅಂತ ಅನ್ಕೊಂಡ್ರೆ ಊರನ್ ಮಂದಿ ಎಲ್ಲ ತಿಳ್ಕೊಂಡ್ರು ದೆವ್ವ ಒಯ್ದೈತ ಅವನ್ನ ಅಂತೇಳಿ. ಹಾಗಾದ್ರೆ ನಾನು ಒಯ್ತೈತಿ ದೆವ್ವ ಅಂತೇಳಿ. ಅಂಡ್ ವಾಸ್ ಸೇಡ್ ಅಂದ್ರೆ ಇಟ್ ವಾಸ್ ಸೇಡ್ ಅಂದ್ರೆ ಪೀಪಲ್ ಸೇಡ್. ಏನ್ ಹೇಳ್ತಿದ್ರು ಜನ ಅಂದ್ರೆ ಟು ಹ್ಯಾವ್ ಬಿನ್ ಕ್ಯಾರಿಡ್ ಆಫ್. ಆ ಹುಡುಗ ತಗೊಂಡು ಹೋಗಲ್ಪಟ್ಟದ್ದು ಎದರಿಂದ ಅಂತ ಕೇಳಿದ್ರೆ ಬಹುತೇಕ ಊರಾಗ ಜನ ಅಂತಿದ್ರು ಬೈ ಎ ಗೋಸ್ಟ್. ಸಿಎಂ ಆರ್ ನೇಪಾಳ. ಸಿಎಂ ಕಿಲ್ಲ ಅಮೆರಿಕ ಇಲ್ಲ ಇಂಗ್ಲೆಂಡ್ ಅಂತಾರಲ್ಲ, ಹಂಗ ಇಲ್ಲ ಸಿಎಂ ಕಿಲ್ಲ ನೇಪಾಳಕ್ಕೆ. ಸಿಎಂ ಅಂದ್ರೆ ಯಾವ್ದೋ ಒಂದು ದೇಶ ಅದ, ನನ್ನ ನೆನಪು ಬರ್ತಾ ಇಲ್ಲ ಅದಕ್ಕೆ. ನೀವು ಗೂಗಲ್ ನಂಗೆ ನೋಡ್ರಿ ಗೊತ್ತಾಗ್ತದ. ಸಿಎಂ ಅಂದ್ರೆ ಇಲ್ಲಿ ಯಾವ್ದೋ ಒಂದು ಅರಬ್ ಕಂಟ್ರೀಸ್ ಐತೆ ನನಗೆ, ಸೌದಿ ಅರೇಬಿಯಾ ಯಾವ್ದೋ ಒಂದು ಐತಪ್ಪ, ನೆನಪು ಬರ್ತಾ ಇಲ್ಲ ನನಗೆ. ಮುಂದಿನ ವಿಡಿಯೋದಲ್ಲಿ ಬೇಕಂದ್ರೆ ನಾನು ನೋಡ್ತೇನಂತ. ಈ ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ. ಸಿಎಂ ಯಾವ ನಮ್ಗೆ ಪರಿಚಯ ಇರ್ತಕ್ಕಂಥ ಭೂತಾನೋ ಯಾವ್ದೋ ಐತ್ರಿ, ನನಗೆ ನೆನಪು ಬರ್ತಾ ಇಲ್ಲ. ಸಿಎಂ ಅಂದ್ರೆ ಯಾವ ದೇಶ ಅಂತ ತಿಳ್ಕೊಂಡು ಒಂದ್ ಸೆಕೆಂಡ್ ತಡಿಬೇಕಾರೆ ನೋಡಿ ಹೇಳ್ಬಿಡ್ತೇನೆ. ಥೈಲ್ಯಾಂಡ್ ರೀ. ನೋಡಿದ್ದೆ, ನನಗೆ ನೆನಪಿರಲಿಲ್ಲ, ಗೂಗಲ್ ನೋಡಿದೆ ಹಂಗೆ. ಥೈಲ್ಯಾಂಡ್ ದೇಶ. ಥೈಲ್ಯಾಂಡ್ ಗೊತ್ತಿರ್ತಕ್ಕಂಥದ್ದು. ಸಿಎಂ ನಾ ಕೇಳಿಲ್ಲ, ಮತ್ತೆ ಥೈಲ್ಯಾಂಡ್ ಅಂತ ಕೇಳಿವ್ರಿ. ಏನಾಗಿತ್ತು ಹಾಗಾದ್ರೆ? ಅದು ಒಂದು ಘಟನೆ ನಡೆದಿತ್ತು. There was the instance of his old friend in the 4th class who suddenly disappeared and was said. ಅಂದ್ರೆ ಏನ್ ಸೈಡ್? ಈ ನ್ಯೂಸ್ ಹೇಳಲ್ಪಡ್ತಿತ್ತು ಅಂದ್ರೆ ಜನ ಎಲ್ಲ ಮಾತಾಡ್ತಿದ್ರು, ಪ್ಯಾಸಿವ್ನಾಗ ಇರ್ತಿದ್ರು. ವಾಟ್ ಸೈಡ್? ಪೀಪಲ್ ಸೈಡ್ ಅಂದಂಗ. ಏನ್ ಹೇಳ್ತಿದ್ರು ಅಂದ್ರೆ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್ ಟು ಸಿಎಂ ಥೈಲ್ಯಾಂಡ್ ಆರ್ ನೇಪಾಳ. ಕರ್ಕೊಂಡು ಹೋಗಿರ್ಬೇಕು, ತಗೊಂಡು ಹೋಗಿರ್ತದೆ ದೆವ್ವ. ನನ್ನನ್ನು ತಗೊಂಡು ಬಹುತೇಕ ಈ ಸಲ ಏನೋ ಇಂಗ್ಲೆಂಡ್, ಅಮೆರಿಕ, ರಷ್ಯಾ ಎಲ್ಲಿಗಾರ ಕರ್ಕೊಂಡು ಹೋಗ್ತೈತೇನೋ, ಅಯ್ಯೋ ನಾ ಬಿಟ್ಟು ಹೋಗುತ್ತ ಬಂತಲ್ಲಪ್ಪ ಅಂತ ತಿಳ್ಕೊಂಡು ಅನ್ಕೊಂಡ ಹುಡುಗ ಸ್ವಾಮಿ. ಬಹಳ ಹೆದರಿಕೆ ಆಗ್ಬಿಡ್ತು. ಸೌಂಡ್ಸ್ ಹೆದರಿದವ್ರಿ. ಫಸ್ಟ್ ದೆವ್ವದ ದ ಸ್ಟೋರೀಸ್ ಆಫ್ ಗೋಸ್ಟ್ ಅಂಡ್ ಡೆವಿಲ್ಸ್, ಅನಂತರ ಡಾರ್ಕ್ ಶಾಡೋ ಬೀಳ್ತೈತಿ ವಾಲ್ ಮೇಲೆ, ರೇ ಆಫ್ ಲ್ಯಾಂಪ್ ಸ್ಟ್ರೈಡ್, ಆಮೇಲೆ ಡಿಫರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್ಗಳು ರೀ. ಆಮೇಲೆ 4th ಕ್ಲಾಸಿನ ಫ್ರೆಂಡ್, ಕ್ಲಾಸ್ಮೇಟ್ ಡಿಸಪಿಯರ್ ಆದದ್ದು ದೆವ್ವದಿಂದ, ದೆವ್ವ ತಗೊಂಡು ಹೋಗೈತ. ಇವೆಲ್ಲ ಕಥೆಗಳು ನೆನಪು ಬರ್ಲಿಕ್ಕೆ ಹತ್ತಿದ್ರಿ. ಸ್ವಾಮಿ ಕ್ಲಾಸ್ ಮುಗಿತು, ಕತೆ ಎಂಡ್ ಆದ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್. ಮ್ಯಾಕೆ ಎದ್ದು ಬಿಟ್ಟಪ್ಪ ಹಾಸಿಗೆ ಅಂತ, ಸತ್ತಯ್ಯಪ್ಪ ಅಂತ ಹೇಳಿದ್ರು. ಹರಿಡ್ಲಿ ಗಾಟ್ ಅಪ್, ಎದ್ದು ಕುಂತ. ಅಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಬೆಂಚ್ ಮ್ಯಾಲೆ ಮಲ್ಕೊಂಡಿದ್ನಲ್ರಿ, ಕಾಟ್ ಮ್ಯಾಲೆ ಮಲ್ಕೊಂಡಿದ್ನಲ್ಲ,
ಯಪ್ಪ ಕಾಟ್ ಮೇಲೆ ಅದ್ರ ನಾ ಬರುದ್ದೆವು ಕಾಣಿಸ್ತೀನಿ ಅಂತ ತಿಳ್ಕೊಂಡು ಇದೆಲ್ಲ ನಡಿತೈತಿ. ಅವ್ರಪ್ಪ ಅವ್ರವ ಆರಾಮ್ ನಿದ್ದೆ ಹೊಡ್ಯಾಕತ್ಬಿಟ್ರಿ, ಇವನೇ ಚಲೋ ನಿದ್ದೆ ಮಾಡಕತ್ತೇನು ಅಂತೇಳಿ. ಗೊತ್ತಿಲ್ಲ ಪಾಪ ಇವಂದೆಲ್ಲ ನಡೆಯಾಕತ್ತೈತಿ. ಸುಮ್ಮಾಗ ಫಂಡ್ಗಾಗಿ ಲೆಸನ್ ಇದು, ನಥಿಂಗ್ ಇದೇನ ಮಾರಲ್ ಹಾಗಾಗಿ ಏನಿಲ್ಲ, ಸುಮ್ಮನೆ ಹಂಗಾರೆ. ಅಂದ್ರ ಮ್ಯಾಲೆ ಬೆಂಚ್ ಮ್ಯಾಲೆ ಮಲ್ಕೊಂಡಂತವ ಬೆಂಚಿನ ಕೆಳಗೆ ಹೋಗದ್ ಬಿಡ್ತಾನ ಹಾಸಿಗೆನ. ಅಂದ್ರ ದೆವ್ವಕ್ ನಾ ಕಾಣಬಾರ್ದು, ನೋಡಿನೂ ನನ್ನ ಕಾಣ್ಲಾರ್ದಕ್ ಸುಮ್ಮನೆ ಹೋಗ್ಬೇಕಂತೇಳಿ, ಕಾಣಬಾರ್ದು ಅಂತೇಳಿ ದೆವ್ವ ಒಳಗ್ ಬರ್ತೈತೆ ಅಂತ ತಿಳ್ಕೊಂಡ್ಬಿಟ್ಟಾನ್ರಿ. ಕೆಳಗೆ ಬೆಂಚಿನ ಕೆಳಗೆ ಮಲ್ಕೊಂಡಿರ್ತ ಕಾಟ್ ಕೆಳಗೆ ಮಲ್ಕೊಂತಾನ್ರಿ. ಇಲ್ಲ ಐತೆ ನೋಡ್ರಿ, ಸ್ವಾಮಿ ಹರಿಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್. ಹಾಸಿಗೆ ಸ್ಪ್ರೆಡ್ ಅಂದ್ರ ಹಾಸಿಗೆ ಹಾಸ್ಕೊಳ್ಳೋದು, ವಿಸ್ತರಿಸೋದು. ಅಂದ್ರೆ ಈಗ ಹೆಣ್ಮಕ್ಳು ಬಟ್ಟೆ ಒಗದ ಮೇಲೆ ಒಣ ಹಾಕ್ತಾರಲ್ಲ ಬಿಸಿಲಿಗೆ, ಅದು ಸ್ಪ್ರೆಡ್ ಮಾಡ್ತಾರಲ್ಲ. ಜಮಖಾನ ಹಾಸ್ತೀವಲ್ಲ ಮಲ್ಕೋಬೇಕಾದ್ರೆ ಸ್ಪ್ರೆಡ್ ಮಡಚಿದ್ದು ಫೋಲ್ಡ್ ಮಾಡ್ತೀವಿ, ಆಮೇಲೆ ಸ್ಪ್ರೆಡ್ ಮಾಡ್ತೀವಲ್ಲ, ಹಂಗೆ ಕೆಳಗೆ ಹೋಗಿ ಸ್ಪ್ರೆಡ್ ಮಾಡಿದ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ಡ್ ದೇರ್. ಈ ಟೈಗರ್ ಹೋಗ್ತಾವಲ್ಲ ಹೊಟ್ಟಿನ ನೆಲಕ್ಕೆ ಗ್ರೌಂಡಿಗೆ ಹಚ್ಕೊಂಡು ಹಗರ್ಕೊಂಡು ಯಾರೋ ನೋಡ್ಲಕ್ಕ. ಅಂದ್ರೆ ಟೈಗರ್ ಯಾರು ಅಂದ್ರೆ ಜಿಂಕೆ ತನ್ನ ನೋಡ್ಬಾರ್ದು ಅಂತೇಳಿ ಹೋಗ್ತಿರ್ತಾವ. ಕ್ರೌಚಿಂಗ್, ಸ್ಲೌಚಿಂಗ್, ವಾಟ್ ಕ್ರಾಫ್ಟ್ ಥ್ರೂ ದ ಗ್ರೀನ್ ಆಫ್ ದ ಫಾರೆಸ್ಟ್, gleaming eyes, mighty chest, and short soundless pass of grandeur and murder, what crept through the green heart of the forest ಅಂತಂದು ಬರ್ತದ್ರಿ ಅರವಿಂದ್ ಘೋಷ್ ಅವ್ರದ್ದು. ದ ಟೈಗರ್ ಅಂತ ಒಂದು ಪೋಯಮ್ ಇತ್ತು ಹಳೆ ಕಾಲದೊಳಗೆ. ದ ಟೈಗರ್ ಅಂಡ್ ದ ಡಿಯರ್ ಅಂತೆ, ದ ಟೈಗರ್ ಅಲ್ಲ, ಬರೀ ದ ಟೈಗರ್ ಅಂದ್ರೆ ಇದು ಆಗ್ತದೆ ವಿಲಿಯಂ ಬ್ಲೇಕ್ ಅವ್ರದ್ದು. ಟೈಗರ್ ಬರ್ನಿಂಗ್ ಬ್ರೈಟ್ ಅಂತ ಒಂದೈತೆ, ಅದು ಅಲ್ಲ ನಾ ಹೇಳಕತ್ತಿದ್ದು. ಅರವಿಂದ್ ಘೋಷ್ ಅವ್ರದ್ದು ಒಂದು ಪೋಯಮ್. What crept through the green of gleaming eyes, mighty chest, and short soundless pass of grandeur and murders. The great beast crouched and crept and crept and crouched ಅಂತ ಒಂದು ಅಲಿಟ್ರೇಷನ್ ಅಂತ ಒಂದು ಸೌಂಡ್ ಬರ್ತದೆ ಅಲ್ಲಿ. ಕ್ರೌಚ್ ಅಂದ್ರೆ ಹೊಟ್ಟಿನಲ್ಲಿ ಕಚ್ಕೊಂಡು ಹೋಗೋದು. ಟೈಗರ್ನ ವರ್ಣಿಸ್ತಾರ. ಇವನು ಹಂಗೇನ್ ಮಾಡ್ತಾನ, ಹೊಟ್ಟಿನಲ್ಲಿ ಕಚ್ಕೊಂಡು ಹಗರ್ಗ ಹೋಗಿ ಬೆಂಚ್ ಕೆಳಗೆ ಮಲ್ಕೊಂಡ್ಬಿಡ್ತಾನ. ಇಟ್ ಸೀಮ್ಡ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಇಟ್ ಅಂದ್ರೆ ಅದು ಅಂಡರ್ ದ ಬೆಂಚ್. ಅವನಿಗೆ ಅನಿಸ್ತದ, ಸೀಮ್ ಅಂದ್ರೆ ಕಾಣಿಸೋದು. ಹೆಂಗೆ ಕಾಣಿಸ್ತದ, ಮ್ಯಾಗಿನ ಜಾಗಕ್ಕಿಂತ ಕೆಳಗಿನ ಜಾಗ ಮಚ್ ಸೇಫರ್ ಐತಿ ಕಂಪ್ಯಾರಿಟಿವ್ಲಿ. ಕೆಳಗಿನ ಮ್ಯಾಲಿಂದ ಸೇಫ್ ಐತಿ, ಬಟ್ ಇದು ಸೇಫರ್ ಐತಿ. ಅದು ಕೆಳಗೇನೋ ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನಿಸ್ತದ. ಕಾಂಪ್ಯಾಕ್ಟ್ ಅಂದ್ರೆ ಏನ್ ಗೊತ್ತಂದ್ರಿ, ಸಣ್ಣ ಮಣಿ, ಸಾಣದ ಕಾಂಪ್ಯಾಕ್ಟ್ ಅಂತ ಕರೀತಾರೆ. ಕಾಂಪ್ಯಾಕ್ಟ್ ಸಾಣದಾಗೋದು. ಈಗ ನೋಡ್ರಿ, ಮಣಿ ದೊಡ್ಡದಿತ್ತಂದ್ರ ನಮ್ಮ ಊರಾಗೆಲ್ಲ ಹಳ್ಳ್ಯಾಗೆಲ್ಲ ಅಂತಿದ್ರು, ನಾವು ಹಂಗ ಮಾಡ್ತಿದ್ವಿ. ನಮ್ಮ ಮಣಿ ದೊಡ್ಡದಿತ್ತು, ನಮ್ಮವ್ರ ಹಿಂಗ ಹೊಲಕ್ಕೆ ಹೋಗಿ ರಾತ್ರಿ ಇಷ್ಟೊತ್ತಿಗೆ ಸಾಯಂಕಾಲ ಇಷ್ಟೊತ್ತಿಗಲ್ಲ, ಸಾಯಂಕಾಲ 5, 6, 6:30 ಆಯ್ತಂದ್ರೆ ಮಣಿ ಒಳಗ ಲೈಟ್ ಹಚ್ಚಿ ಹೊರಗೆ ಬಂದು ಕುಂತ ಬಿಡ್ತಿದ್ವಿ. ಒಳಗೆ ಕುಂತ್ರಕ್ ಆಗ್ತಿತ್ತಲ್ಲ, ಒಬ್ಬರ ದೊಡ್ಡ ಮನ್ಯಾಗ ಇರೋದು ಆಗುದಿಲ್ಲ. ಸಣ್ಣ ಮನೆ ಆದ್ರೆ ಇರ್ಬೋದ್ರಿ. ಅದಕ್ಕೆ ಕಾಟ್ ಮೆಕ್ಕಣಲ್ಲ, ಅದು ಒಂಥರ ವೈಡ್ ಕಾಣಿಸ್ತದ. ಅದಕ್ಕೆ ಕಾಟ್ ಕೆಳಗೆ ಹೋದಾಗ ಹತ್ತಿ ಸಣ್ಣ ರೂಮ್ ಆದಂಗ ಆಗ್ತದ, ಭಯ ಕಡಿಮೆ ಆಗ್ತದ. ಅದಕ್ಕೆ ಕಾಂಪ್ಯಾಕ್ಟ್ ಅಂತ ಕರೀತಾರ. ಮ್ಯಾಗ್ನಿಕ್ಕಿಂತ ಕೆಳಗ ಸೇಫ್ ಅನಿಸ್ತು, ಕಾಂಪ್ಯಾಕ್ಟ್ ಅಂತ ಅನಿಸ್ತು. ಅಂಡ್ ರಿಅಶ್ಯೂರಿಂಗ್ ಅಂದ್ರೆ ಗ್ಯಾರಂಟಿ, ನನಗೆ ಏನೋ ಆಗುದಿಲ್ಲ. ಗ್ಯಾರಂಟಿ, ಗ್ಯಾರಂಟಿ ಅನಿಸ್ತು, ರಿಅಶ್ಯೂರಿಂಗ್. ಎಸ್, ರಿಅಶ್ಯೂರೆನ್ಸ್ ಅಂತ ಇಲ್ಲೊಂದೇನೋ ಬರ್ತದೆ. ಟು ಮೇಕ್ ಸಮನ್ ಫೀಲ್ ಕಾಮರ್ ಅಂದ್ರೆ ಕಾಮ್ ಆಗಿರ್ಬೋದು. ಮೇಕ್ ಸಮನ್ ಲೆಸ್ ಫ್ರೈಟನ್ಡ್, ಭಯ ಕಡಿಮೆ ಆಗ್ತೈತಿ. ಅದಕ್ಕೆ ರಿಅಶ್ಯೂರಿಂಗ್ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಮ್ಯಾಲಿಂದ ಕೆಳಗೆ ಬಂದು ಕಾಟ್ ಕೆಳಗೆ ಮಲ್ಕೊಂತಾನ್ರಿ. ಹಿ ಶಟ್ ಹಿಸ್ ಐಸ್ ಟೈಟ್, ಕಣ್ಣು ಮುಚ್ಚಿದ. ಕ್ಲೋಸ್ಡ್ ಹಿಸ್ ಐಸ್, ಹೆಂಗಂದ್ರ ಅಯ್ಯಪ್ಪ ಬಿಗದ ಕಣ್ಣು ಮುಚ್ಚಿದಾಟ. ಅಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್, ಸುಳ್ಳಿ ಸುತ್ಕೊಂಡ ತನ್ನನ್ನು ತಾನು. ಎಲ್ಲಿ, ಇನ್ ದ ಬ್ಲಾಂಕೆಟ್. ಒನ್ಸ್ ಅಗೇನ್, ಮ್ಯಾಲೊಂದ್ಸಲ ಹಂಗೆ ಮಾಡ್ಕೊಂಡಿದ್ದ, ಅದೇ ತರ ಕೆಳಗೆ ಬಂದು ಮಾಡ್ಕೊಂಡಿದ್ದ ಸಲ ಎಲ್ಲ ಫುಲ್ ಕವರ್ ಮಾಡ್ಕೊಂಡು. ಈ ಕೇಸ್ ಅಂದ್ರೆ ಡಬ್ಬಿ ಒಳಗೆ ಏನಾರ, ಈಗ ಪೇಂಟಿಂಗ್ ಬಾಕ್ಸ್ ಬರ್ತಾವ ನೋಡ್ರಿ, ಕೇಸ್ ಒಳ್ಳೆನೆ ಬರ್ತಾವ್ರಿ, ಒಳ್ಳೆನೆ ಪೌಚಸ್ ಬರ್ತಾವ್ರಿ. ನಮ್ಮ ಪೈಕಿ ಒಬ್ಬರು ದೊಡ್ಡ ಮನೆ ಅದ, 1-2 ಪ್ಯಾಕೆಟ್ ತರೋದಿಲ್ಲ, ಒಂದು ಪೌಚೆ ತಂದ್ಬಿಡ್ತಾರ. ಅದು ಸಾರಿ, ಒಂದು ಕೇಸ ತಂದ್ಬಿಡ್ತಾರೆ. ಕೇಸ್ ಅಂತಾರ ಅದಕ್ಕೆ. ಈ ರುಚಿಗೋಲ್ಡ್ ಇವೆಲ್ಲ ಒಳ್ಳೆನೆ ಪ್ಯಾಕೆಟ್ಸ್ 10-12 ಪ್ಯಾಕೆಟ್ ಪೌಚ್ ಇರ್ತಕ್ಕಂಥವ್ರಿ, ಒಂದು ಕೇಸ್ ಇರ್ತದ, ಸುತ್ತಲೂ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಅದು ಕೇಸ್ ಅಂತ ಕರೀತಾರೆ. ತನ್ನ ಬಾಡಿನ ತಾನಿವ ಚಾದರದೊಳಗೆ ಕೇಸ್ ಮಾಡ್ಕೊಂಡ, ಇಸ್ ಬ್ಲಾಂಕೆಟ್, ಕಂಬಳಿ, ರಗ್ನೊಳಗ. ಒನ್ಸ್ ಅಗೇನ್, ಅಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಹೌದಲ್ಲ, ಅನ್ನೋನ್ ಟು ಹಿಮ್ಸೆಲ್ಫ್.
He shut his eyes tight, encased himself in his blanket once again, and unknown to himself fell. ತನಗೆ ತಾನೇ ಮರ್ತು ಬಿಟ್ಟ. ಅರಿವು ಹಾರೋದು ಅಂತಾರಲ್ಲ, ಅರಿವಾಗಿ ಹರಿವು ಏನೋ ಹಿಂಗ್ಯಾಕೆ ಮಾಡ್ತೀನಿ ಏನೋ ಅಂತಾರಲ್ಲ, ಹಂಗ ಬಹಳ ಭಯ ಆದಾಗ ಹಂಗತಿ ಆಗ್ತೈತಿ. ಬಹಳ ಭಯ ಆದಾಗ unknown to himself, ನಾ ಏನ್ ಮಾಡಕತ್ತೀನಿ ನನಗೆ ಗೊತ್ತಿಲ್ಲ. ಫೆಲ್ ಅಸ್ಲೀಪ್, ಮಲ್ಕೊಂಡ್ಬಿಟ್ಟ, ನಿದ್ದೆ ಹತ್ತಿಲ್ಲ. ನಿದ್ದೆಲ್ಲ ಹತ್ತೈತಿ. ಮತ್ತೊಂದು ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಮಲ್ಕೊಂಡ ಮೇಲೆ. ಏನಾಯ್ತು? ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್. ಹೌದಲ್ಲ, ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್. ರ್ಯಾಕ್ಡ್ ಅಂದ್ರೆ ಗೊತ್ತಿಲ್ಲ, ರ್ಯಾಕ್ಡ್ ಅಂದ್ರೆ ಇಲ್ಲಿ ಮೀನಿಂಗ್ ಕೊಟ್ಟರು ನೋಡ್ರಿ. ಮೇಕ್ ಸಮ್ ಗ್ರೇಟ್ ಸಫರ್ ಗ್ರೇಟ್ ಮೆಂಟಲ್ ಪೇನ್. ದೊಡ್ಡ ಪೇನ್ ಸ್ಟಾರ್ಟ್ ಆಗ್ತೈತಿ ಮಲ್ಕೊಂಡಾಗ. ರ್ಯಾಕ್ಡ್ ಅಂದ್ರೆ ದೊಡ್ಡ ಪೇನ್ ರೀ. ಮಲ್ಕೊಂಡಲ್ಲ, ಹೋಯ್ತು ಬಿಡು, ಆರಾಮಾಗಿ ಮಲ್ಕೊಂತಾನ. ಹಂಗತೆ ಮಾಡ್ಕೊಂಡು ಕಾಟ್ ಕೆಳಗೆ ಹೋಗಿ ಚಾದರ್ ಕಂಪ್ಲೀಟ್ ಎನ್ಕೇಸ್ ಮಾಡ್ಕೊಂಡು ಮಲ್ಕೊಂಡ ನಿಂತ ಹತ್ತತ್ತ. ನೋ, ಇನ್ ಸ್ಲೀಪ್ ಮಲ್ಕೊಂಡಾಗ ಹಿ ವಾಸ್ ರ್ಯಾಕ್ಡ್, ಹಿ ವಾಸ್ ಸಫರ್ಡ್. ಹಿ ವಾಸ್ ರ್ಯಾಕ್ಡ್ ಅದಲ್ಲ, ಸಫರ್ಡ್ ಫ್ರಾಮ್ ಅಂತೀವ್ರಿ. ಪ್ರಪೋಸಿಷನ್ ಬಲ್ಲಿ ಚಂದ ಐತೆ ನೋಡ್ರಿ. ಇದೇನಾದ್ರೂ ಹಿ ವಾಸ್ ಸಫರ್ಡ್ ಫ್ರಾಮ್, ಈ ಸಫರ್ಡ್ ಫ್ರಾಮ್, ಸಫರ್ಡ್ ಬಂದ್ರೆ ಫ್ರಾಮ್ ಬರ್ತೈತಿ. ರ್ಯಾಕ್ಡ್ ಅಂತಂದ್ರೆ ವಿತ್ ಬರ್ತೈತಿ. ಪೇನ್ ಆಗಕತ್ತು, ತ್ರಾಸ ಆಗ್ಲಿಕ್ಕತ್ತು. ಎದರಿಂದ ಅಂತ ಕೇಳಿದ್ರೆ ನೈಟ್ ಮೇರ್ಸ್ ಅವನಿಗೆ ಬರಾಕತ್ತದ. ನೈಟ್ ಮೇರ್ ಅಂತಂದ್ರೆ ರಾತ್ರಿ ಮಲ್ಕೊಂಡಾಗ ಅಂಜಿಕೆ ಬರುವಂತ ಕನಸುಗಳು ಬೀಳ್ತಾವಲ್ಲ, ಆ ಕನಸುಗಳಿಗೆ ನೈಟ್ ಮೇರ್ ಅಂತ ಕರೀತಾರೆ. ಇವನಿಗೆ ಕನಸು ಬೀಳಕತ್ತಿದ್ದು, ನಿದ್ದೆನ ಹತ್ತಿಲ್ಲ. ಬಟ್ ಅನ್ಅವೇರ್ ಅಂತ ಐತಲ್ಲ, ಅನ್ಅವೇರ್, unknown to himself ಅಂತ ತಿಳ್ಕೊಂಡೆ ಆಯ್ತಲ್ಲ. unknown to himself. ನಿದ್ದೆ ಹತ್ತೈತೋ ಇಲ್ಲೋ ಅನ್ನೋ ಹಂಗೆ ಮಲ್ಕೊಂಡ. ಒಂಥರ ಹತ್ತದಂಗೆ ಕಾಣಿಸ್ತತಿ, ಒಂಥರ ಇಲ್ಲ ಅಂದಂಗೆ ಅನಿಸ್ತತಿ. ಅಂಥದ್ರೊಳಗೆ ನೈಟ್ ಮೇರ್ ಕಾಣಕತ್ತಿದ್ರಿ. ರಾತ್ರಿ ಕನಸು ಬೀಳ್ತಾವ, ದೆವ್ವದ ಕನಸು. ಒಮ್ಮೆ ಚಿಟ್ಟ ಚೀರ ಮ್ಯಾಕೆ ಎದ್ದು ಓಡಿ ಬಂದ್ಬಿಡ್ತಾರಲ್ಲ ಹುಡುಗರು. ಯಾಕೆ ಅಂತ ಹೇಳ್ತಾರೆ. ಇಲ್ಲ ಕನಸು ಬೀಳ್ತು, ಮಲ್ಕೊ ಅಂತ ಮನಗಿಸ್ಬಿಡ್ತಾರಲ್ಲ, ಅಂಥದ್ದಕ್ಕೆ ನೈಟ್ ಮೇರ್ ಅಂತ ಕರೀತಾರೆ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ನೈಟ್ ಮೇರ್ಸ್ದೊಳಗ ಏನಾಯ್ತು? ಒಂದು ಕನಸು ಬಿತ್ತಪ್ಪ ಆ ಹುಡುಗ. ಆ ಕನಸದೊಳಗೆ ಏನಾಯ್ತು? ಇವನಿಗೆ ಅನ್ಕೊಂಡ, ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಎಲ್ಲೋ ಇವ ಓಡ್ ಹೊಂಟನಪ್ಪ ಕನಸಿನಾಗ್ರೆ. ಒಂದು ಟೈಗರ್ ಅವನು ಚೇಸ್ ಮಾಡ್ಲಿಕ್ಕತ್ತೈತಿ. ಹಂಟಿಂಗ್ ಮಾಡಕ್ಕ ಡಿಯರ್ ಅನ್ನ ಚೇಸ್ ಮಾಡ್ತದಲ್ಲ, ಆ ತರಹ ಚಾಲು ಆಗ್ತಪ್ಪ ಭಯ. ಎ ನೈಟ್ ಮೇರ್ ವಾಸ್ ಚೇಸಿಂಗ್ ಹಿಮ್. ಕನಸು ಇದೆಲ್ಲಾರೇ, ಕನಸಿನಾಗ ಇದೆಲ್ಲಾರೇ, ಇದೆಲ್ಲ ಕನಸು. ಎ ನೈಟ್ ಮೇರ್ ವಾಸ್ ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಹಿಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಓಡಿ ಹೋಗಿ ತಪ್ಪಿಸ್ಕೋಬೇಕಿಲ್ರಿ, ತಪ್ಪಿಸ್ಕೊಳಕ ಆಗುವಲ್ದು ಈ ಹುಡುಗ. ಕನಸಿನಾಗ ಏನಾಯ್ತು ಅಂತಂದ್ರೆ ಕಾಲುಗಳು ನೆಲದಲ್ಲಿ ಸಿಕ್ಕೊಂಡು ಅಂತ. ಹಂಗತೆ ಎಲ್ಲ ಫೀಲಿಂಗ್ ಇರೋದು, ನೈಟ್ ಮೇರ್ ಅದೆಲ್ಲ ಫೀಲಿಂಗ್. ಅದು ರಿಯಲಿ ಅಲ್ಲ. ಅನ್ಕೊಂಡ, ಯಪ್ಪೋ ನನ್ನ ಕಾಲು ಸಿಕ್ಕು. ಹಿಂದ ಬಂತ ಟೈಗರ್. ಸ್ಟಕ್ ಸಿಕ್ಕೊಳ್ಳೋದು. ಸ್ಟಿಕ್ಕರ್ ಅಂತಾರೆ, ಅಂಟಿಸ್ಕೊಂಡ್ಬಿಡೋದ್ರೆ. ಹೆಣ್ಮಕ್ಳು ಸ್ಟಿಕ್ಕರ್ ಹಚ್ಕೊಂತಾರಲ್ಲ ಇಲ್ಲಿ ಹಣಿಗೆ, ಅದು ಸ್ಟಿಕ್ ಅಂದ್ರೆ ಅಂಟಿಸ್ಕೊಳ್ಳೋದ್ರೆ. ಕಾಲು ಸ್ಟಕ್ ಆಗಿಬಿಟ್ಟವ್ರೆ ಗ್ರೌಂಡ್ನಾಗ. ರೊಜ್ಜಾಗ ಸಿಕ್ಕೊಂತವಲ್ಲ, ಟ್ರ್ಯಾಕ್ಟರ್ ಸಿಕ್ಕೊಂತವ್ರ ಹಳ್ಳ್ಯಾಗೆಲ್ಲ, ಕಿತ್ತುವಲ್ಲ ಅಂತಾರ. ಹಂಗತೆ ಕಾಲು ಸಿಕ್ಕೊಂಡ್ಬಿಟ್ಟು ಕಿತ್ತುವಲ್ಲ. ಹಿ ಡೆಸ್ಪರೇಟ್ಲಿ, ಭಯದಿಂದ, ನಿರಾಶೆಯಿಂದ ಏನ್ ಮಾಡ್ತಾನ? ಟ್ರೈಡ್ ಟು ಎಸ್ಕೇಪ್. ಅಯ್ಯೋ ಕಾಲು ಕಿತ್ಕೊಂತೀನಿ ನಾನು, ಹೋಗ್ತೀನಿ ನಾನು, ಅಯ್ಯೋ ಅಂತ ಹೇಳ್ಕೊಂಡು. ಈ 10th ಇಂಗ್ಲಿಷ್ ಮೀಡಿಯಂ ಒಂದು ಕರ್ಣ ಅಂತ ಒಂದು ಲೆಸನ್ ಅದ ರೀ, ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಹಂಗ ಬರ್ತದ. ಒಂದು ರಕ್ತದ ಗಾಲಿಗಳು, ರಕ್ತದ ಒಂದು ಮೂವರ್ ಅಂತ ಬರ್ತತಿ, ಅದ್ರೊಳಗೆ ಸಿಕ್ಕೊಂಡ್ಬಿಡ್ತಾವ್ರಿ. ಕಿತ್ತಕ್ರ ಹೋಗ್ತಾನ, ಕಿತ್ತುತ್ತಲ್ಲದು ಶಾಪ ಇರ್ತತಲ್ಲ, ಹಂಗಿಲ್ಲ. ಕಾಲನ್ನು ಕಿತ್ಕೊಳಕ್ ಹೋಗ್ತಾನ್ರಿ, ಎಸ್ಕೇಪ್ ಆಗ್ಬೇಕಂತನ. ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಕಾಲು ಒಂದು ಕ್ಷಣನೂ ಸಹಿತ ಒಂದು ಸ್ವಲ್ಪ ಸಹಿತ, ಒಂದು ಇಂಚು ಸಹಿತ ಕಾಲು ಕಿತ್ತನೆ ಬರೋದಿಲ್ಲ. ಇದೆಲ್ಲ ನೈಟ್ ಮೇರ್. ಇದೆಲ್ಲ ಹಂಗ ಅನ್ಕೊಂತಾನ ಅವನ ಮನಸ್ಸಿನಾಗ. ಭಯದಿಂದ ಹಿಂಗೆಲ್ಲ ಬರಾಕ್ ಚಾಲು ಮಾಡ್ತಾವ. ಡೆಸ್ಪರೇಟ್ ಆಗಿಬಿಡ್ತಾನ. ಡೆಸ್ಪರೇಟ್ ಅಂತ ಹೇಳ್ಕೊಂಡು, ಡೆಸ್ಪರೇಟ್ ಅಂದ್ರೆ ಹೋಪ್ಲೆಸ್ ಆಗಿಬಿಡೋದು, ಭಯ ಆಗೋದ್ರಿ. ಸ್ಯಾಡ್, ವೆರಿ ಸ್ಯಾಡ್ ಆಗೋದ್ರಿ, ಹೋಪ್ಲೆಸ್ ಆಗೋದ್ರಿ. ಪ್ರಯತ್ನ ಮಾಡ್ತಾನ, ಬಟ್ ಫೇಲ್ ಆಗೋದು. ಡೆಸ್ಪರೇಟ್ಲಿ ಅಂತ ಕರೀತಾನ. ಏನ್ ಪ್ರಯತ್ನ ಮಾಡ್ತಾನ? ಟ್ರೈ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡಂಟ್ ಮೂವ್. ಕಿತ್ತುವಲ್ಲ ಕಾಲು. ಮತ್ತೇನಾಗ್ತಿ ಇವನಿಗೆ? ಹಾಗಾದ್ರೆ
ದ ಟೈಗರ್ ವಾಸ್ ಅಟ್ ಹೀಸ್ ಬ್ಯಾಕ್. ಹಿಂದೆ ಬಂತಪ್ಪ ಟೈಗರ್, ಬೆನ್ನಿಂದ ಐತೆ ಅನ್ಕೊಂತಾನ ಹುಡುಗರ. ಹಿ ಕುಡ್ ಹಿಯರ್, ಕೇಳಿಸ್ತಿದ್ದು ಅಂತ. ಇಟ್ಸ್ ದ ಕ್ಲಾಸ್, ಅದರ ಕಾಲಿನ ಉಗುರು. ಕ್ಲಾಸ್ ಅಂದ್ರೆ ಕಾಲಿನ ಉಗುರು. ಕ್ಲಾಸ್ ಅಂದ್ರೆ ಪ್ರಾಣಿ ಉಗುರಿಗೆ ಅಂತಾರೆ, ಮತ್ತೆ ಮನುಷ್ಯರ ಉಗುರಿಗೆಲ್ಲ ಟೋಸ್ ಅಂತಾರೆ ಮನುಷ್ಯನ ಉಗುರಿಗಾದ್ರ. ಈ ಪ್ರಾಣಿಯ ಕಾಲಿನ ಉಗುರುಗಳು ಸ್ಕ್ರಾಚ್ ಮಾಡ್ತಿದ್ದು, ಕೆರಿತಿದ್ದು ನೆಲನ ಓಡಿ ಬರುವಾಗ. ಏನನ್ನು ಕೆರಿತಿದ್ದು? ನೆಲ, ದ ಗ್ರೌಂಡ್. ಆ ಗ್ರೌಂಡನ್ನ ಈ ಟೈಗರ್ನ ಉಗುರುಗಳು ಓಡಿ ಬರುವಾಗ ನೆಲ ಕೆದರುವಂತ ಸೌಂಡ್ ಇವನಿಗೆ ಕೇಳಿಸ್ತಿತ್ತು. ಕೇಳಿಸ್ತತ್ತ ರೀ, ಭಯ ಆದಾಗ ಹಂಗಾರೆ ಏನೆಲ್ಲ ಆದಂಗ ಅನಿಸ್ತದ, ಏನು ಇರ್ಲಿಕ್ಕೂ ಸಹಿತ್ರಿ. ಕಳ್ಳನ ಮನಸ್ಸು ಹುಳ್ಳುಳಗ ಅಂತಾರಲ್ಲ, ಸಸ್ಪಿಷಿಯಸ್ ಕಾನ್ಸೈನ್ಸ್ ಇಲ್ಲ. ಎ ಗಿಲ್ಟಿ ಕಾನ್ಸೈನ್ಸ್ ಈಸ್ ಆಲ್ವೇಸ್ ಸಸ್ಪಿಷಿಯಸ್ ಅಂತ ಒಂದು ಗಾದೆ ಮಾತಾಡ್ತಾರೆ. ಎ ಗಿಲ್ಟಿ ಕಾನ್ಸೈನ್ಸ್ ಈಸ್ ಆಲ್ವೇಸ್ ಸಸ್ಪಿಷಿಯಸ್ ಅಂತ. ಒಂದು ಅಪರಾಧ ಮಾಡಿದಂತ ಮನೋಭ ಯಾವಾಗಲೂ ಸಂಶಯದಾಗ ಇರ್ತದಂತ. ಹಂಗೆ ಒಂದು ಹುಡುಗ ಭಯ ಆದಾಗ ಅದಾನ, ಒಂದು ಹುಲ್ಲು ಕಡ್ಡಿ ಸಹಿತ ಕಡ್ಡಿಗತೆ ಕಾಣಿಸ್ತದೆ ಅವನಿಗೆ, ಒಂದು ಹಗ್ಗ ಸಹಿತ ಹಾವಿನಗತೆ ಕಾಣಿಸ್ತದೆ. ಏನ್ ಮಾಡದಪ್ಪ, ಏನ್ ಕೇಳ್ತು? ಸ್ಕ್ರಾಚ್ ಕೇಳಿದ್ರಿ, ಹೌದಲ್ಲ? ಠಾಕ್ 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 ಸ್ಕ್ರಾಚ್ ಮಾಡುವಂತ ಸೌಂಡ್, ಟರ್ಕ್ ಟರ್ಕ್ ಅಂದಂಗ್ಬಿಟ್ರದ. ಇದೇನೇನ ಅಂಡ್ ಹಿ ಕುಡ್ ಹಿಯರ್ ಇಟ್ಸ್ ಅ ಕ್ಲಾಸ್. ಕ್ಲಾಸ್ ಏನ್ ಮಾಡ್ತಿದ್ದು? ಸ್ಕ್ರಾಚ್ ದ ಗ್ರೌಂಡ್, ಸ್ಕ್ರಾಚ್ ಸ್ಕ್ರಾಚ್. ಹೆಂಗ ಸರ್ ಸ್ಟೈಲ್ ಹೆಂಗೈತೆ ನೋಡಿದ್, ಬರವಣಿಗೆ ಬ್ಯೂಟಿಫುಲ್ ಐತಲ್ಲ. ಅಂಡ್ ದೆನ್ ಎ ಲೌಡ್ ಥಡ್, ಟರ್ಕ್ 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 ಅಂತ ಮೊದಲು ಸಪ್ಪಳ ಕೇಳ್ತು. ಆಮೇಲೆ ಬಂದು ಧಪ್ ಅಂತ ಒಂದು ಸೌಂಡ್ ಕೇಳಿಸ್ತು. ಧಪ್ ಅಂತ, ಒಂದು ಬೆಡ್ ತಗೊಂಡು ಮಾಳಿಗೆ ಮನೆ ಅಂತ ಕೆಳಗೆ ಒಗಿರ್ ನೀವು, ಧಪ್ ಅಂತ ಸೌಂಡ್ ಬರ್ತಲ್ಲ ಅಂತ, ಅದಕ್ಕೆ ಥಡ್ ಅಂತಾರ. ಟೈಗರ್ ಬಂದು ಇವನು ಹಿಂದೆ ಬೆಣ್ಣಿಂದ ಬಿದ್ದಂಗಾಯ್ತಪ್ಪ. ಅಯ್ಯೋ, ಕತೆ ಮುಗದ ಹೋಗ್ತು ಒಂದು. ಏನೆಲ್ಲ ಆಗಿರ್ಬೋದು ಅಂತ ತಿಳ್ಕೊಂಡು ನೀ ಕಲ್ಪನೆ ಮಾಡ್ಕೊಂಡ್ಬಿಡು. ಅದಕ್ಕೆ ಕೊಟ್ಟಾರಲ್ಲ ಡಾಟ್ಸ್. ಇವೆಲ್ಲ ಫೀಲಿಂಗ್ ರೀ. ಸ್ವಾಮಿ ಕತಿ, ಸ್ವಾಮಿ ವಿಜಿತಾಗಿ ಬಿಟ್ಟಿವಾರೆ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್. ಮತ್ತಿನ್ನ ಮಲ್ಕೊಂಡು ಸುಮ್ಮನೆ ಇಲ್ಲ ಅಂತ ಅನ್ಕೋತಾನ, ಉಪಯೋಗ ಇಲ್ಲ ಅಂತ ಅನ್ಕೋತಾನ. ಎಲ್ಲ ನನ್ನ ಹಿಂದೆ ಬಂದದ, ಇನ್ನೂ ಕಣ್ಣು ಮುಚ್ಕೊಂಡು ಮಲ್ಕೊಂತ ತಿಂದು ಹೋಗ್ಬಿಡ್ತದ ನನಗ, ಕಣ್ ತೆಗೆದು ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾನೆ ಸ್ವಾಮಿ. ಕಾಟದ ಕೆಳಗಿದೆಯಲ್ಲ. ಸ್ವಾಮಿ ಟ್ರೈಡ್ ಟು ಓಪನ್ ಹಿಸ್ ಐಸ್ ಬಟ್ ಹೀಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಕಣ್ಣ ತೆಗಿಬೇಕಂತ ಪ್ರಯತ್ನ ಮಾಡ್ತಾನ. ಐಲಿಡ್ ಅಂದ್ರೆ ಕಣ್ಣ ರೆಪ್ಪೆಗಳು ರೀ, ಕಣ್ಣ ರೆಪ್ಪೆಗಳು ಓಪನ್ ಆಗವಲ್ಲು ರೀ. ಅಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಹಡ್ಡಿ ಕಣ್ ತೆಗೆದಿದ್ರೆ ನೈಟ್ ಮೇರ್ ಹೋಗ್ತಿತ್ತೇನೋ, ಹಂಗತೆ ಕಾಣಿಸ್ತದ. ಕನಸು ನಮಗೂ ಸಹ ಬೀಳ್ತಿದ್ದು ರೀ, ಅಂಜಿಗೆ ಬಂದಾಗ ಆಗ್ತಿತ್ತು. ಈಗೂ ಒಮ್ಮೆ ಯಾವಾಗಾರ ಬಿದ್ದಿರ್ತಾವ್ರಿ, ಏನೋ ಹಾ ಅಂತ ಸೌಂಡ್ ಮಾಡ್ತಿರ್ತೀವಿ. ಮಗ್ಲದ್ರ ಯಾರು ಎಬ್ಬಸ್ತಾರ, ಹಾ ಅಂತ ಮ್ಯಾಕೆ ಎದ್ದು ಬಿದ್ದು ಕನಸು ಅಂತ ಹೊಳೆ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಕಣ್ಣು ಓಪನ್ ಮಾಡಿದ್ರೆ ನೈಟ್ ಮೇರ್ ಎಂಡ್ ಆಗ್ತತಿ, ಕಣ್ಣು ಓಪನ್ ಮಾಡಲಿಲ್ಲ ನೈಟ್ ಮೇರ್ ಕಂಟಿನ್ಯೂ ಆಯ್ತು ಹುಡುಗರೆ, ಹೌದಲ್ಲ? ಇಟ್ ಥ್ರೆಟನ್ಡ್, ಇಟ್ ಅಂದ್ರೆ ನೈಟ್ ಮೇರ್, ಟು ಕಂಟಿನ್ಯೂ ಫಾರ್ ಎವರ್. ಆ ನೈಟ್ ಮೇರ್ ಆಗ ಇನ್ನೊಂದು 5 ನಿಮಿಷ 10 ನಿಮಿಷ ಎಲ್ಲ ನಡೀತೈತೆ ನಮಗೆಲ್ಲ. ಫಾರ್ ಎವರ್, ಬೆಳಗ್ಗೆ ಹಾರೋ ತನಕ ನಡೀತೈತಪ್ಪ ಇದು ನೈಟ್ ಮೇರ್ ಅನ್ನೋಷ್ಟರ ಮಟ್ಟಿಗೆ. ಇಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡೆಸ್ಪೇರ್. ಸ್ವಾಮಿ ನರಳ್ಬಿಟ್ಟ. ಅಯ್ಯೋ ಅಂತೇಳಿ ನರಳ್ತಾವ ನೋಡ್ರಿ, ನರಳ್ತಾವ್ರಿ. ಈ ಗ್ರೋನ್ ಅನ್ನೋ ಶಬ್ದನ ಆಕ್ಸ್ಫರ್ಡ್ ಡಿಕ್ಷನರಿ ಅವರು, ಲಾಂಗ್ಮನ್ ಡಿಕ್ಷನರಿ ಯಾರೋ ಒಂದು ಡಿಕ್ಷನರಿ ಒಳಗೆ ಕೊಟ್ಟಾರ ಮೀನಿಂಗ್. ಗ್ರೋನ್ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ ಏನು ಕೊಟ್ಟಾರಂದ್ರ, when the fat lady sat in the chair groaned ಅಂತ ಇರ್ತಾರ. ಜಗ್ಗನಾಗಿ ಬಂದಿತ್ತು ನಮಗೆ. ಸ್ವಾಮಿ ನರಳ್ಬಿಟ್ಟ, ಅಯ್ಯೋ ಏನಾಯ್ತಪ್ಪ ನನಗ ಅಂತ. ಇನ್ ಡಿಸ್ಪೇರ್, ಹೋಪ್ಲೆಸ್ನೆಸ್ ಇಲ್ಲ ಐತಲ್ಲ, ಡೆಸ್ಪರೇಟ್ಲಿ ಡಿಸ್ಪೇರ್ ಹೆಚ್ಚು ಕಮ್ಮಿ ಒಂದೇ. ಹೋಪ್ಲೆಸ್ ಸರ್ ಇದು, ನನಗೇನು ಹೋಪ್ಸ್ ಇಲ್ಲ, ನಾವು ಉಳಿತೀನಿ ಅಂತ ಹೇಳಿ ಎಲ್ಲ ಹೋಪ್ಸ ಕಳ್ಕೊಂಡ್ಬಿಟ್ಟ. ಗ್ರೋನಿಂಗ್ ಮಾಡ್ದ, ನರಳಿ ಬಿಟ್ಟ. ಅಯ್ಯೋ ಸತ್ತು ಯಪ್ಪು ಅಂತ ಹೇಳ. ಸರಿ ತಾನೆ? ಓಕೆ ಓಕೆ. ಡಿಸ್ಪೇರ್, ಹಿ ಗ್ರೌಂಡ್, ಸ್ವಾಮಿ ನರಳಿ ಬಿಟ್ಟ. ವಿತ್ ಎ ಡೆಸ್ಪಿರೇಟ್, ಇವೆಲ್ಲ ಇಲ್ಲದ ಶಬ್ದ ಬಂದಂತ ನೋಡಿ. ಡೆಸ್ಪಿರೇಟ್ ಅಂದ್ರೆ ಹೋಪ್ಲೆಸ್ಲಿ, ಡೆಸ್ಪೇರ್ ಅಂದ್ರೆ ಹೋಪ್ಲೆಸ್, ಪೇನ್, ಸ್ಯಾಡ್. ವಿತ್ ಎ ಡೆಸ್ಪಿರೇಟ್ ಎಫರ್ಟ್, ಒಂದು ಹೋಪ್ಲೆಸ್ ಎಫರ್ಟ್ ಮಾಡ್ತಾನ.
ಅಂದ್ರೆ ಸಕ್ಸಸ್ಫುಲ್ ಆಕ್ಕಿ ಅನ್ನುವಂಥ ಕಾನ್ಫಿಡೆನ್ಸ್ ಇಲ್ಲ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತೇಳಿ. ಹೋಪ್ಲೆಸ್ ಕಾನ್ಫಿಡೆನ್ಸ್. ಈಗ ಒಂದು ಲಾಸ್ಟ್ ಬಸ್ 10 ಗಂಟೆಗೆ ಐತೆ ಅಂತ ತಿಳ್ಕೊ, 10, 15, 10, 20 ಆಗೇ ಬಿಟ್ಟೈತಿ, ಬಟ್ ಅರ್ಜೆಂಟ್ ಹೋಗ್ಲೇಬೇಕಾಗಿತ್ತು. ಹೋಪ್ಲೆಸ್ಲಿ ಯು ಕಮ್ ಟು ಬಸ್ ಸ್ಟ್ಯಾಂಡ್. ಹಂಗ ಸಿಗಾಕಿಲ್ಲ, ನೋಡೋಣ ಅಂತೇಳಿ. ಹಂಗ ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ತಗದಪ್ಪ ಕಣ್ಣು ಲಾಸ್ಟಿಗೆ. With a desperate effort, he opened his eyes. ಕಣ್ಣು ತಗದ. He put his hand out to feel Granny's presence at his side. ಅವನ ಹ್ಯಾಬಿಟ್ ಇತ್ತಲ್ಲ ಅಜ್ಜಿ ಮಗ್ಗಲ್ ಮಕ್ಕಳದು, ಅಜ್ಜಿ ಮಗ್ಗಲದ ಅಂತ ತಿಳ್ಕೊಂಡಾನ. ಕೈನ ಸ್ಪ್ರೆಡ್ ಮಾಡಿದ. He put his hand out. ಕಾಟದ ಕೆಳಗಿಂದ ಕಾಟದ ಔಟ್ ಅಂದ್ರೆ ಹೊರಗೆ. ಕಾಟದ ಕೆಳಗೆ ಮಲ್ಕೊಂಡಿದ್ದ, ಕೈನ ಸ್ವಲ್ಪ ಹೊರಗೆ ಸ್ಪ್ರೆಡ್ ಮಾಡಿದ, ಕಾಟದ ಹೊರಗೆ ಬರುವಾಗ ಮಾಡಿದ. ಯಾಕೆ ಕೈ ಸ್ಪ್ರೆಡ್ ಮಾಡಿದ? ಟು ರೀಚ್, ಟು ಫೀಲ್. ಅಜ್ಜಿ ಮುಟ್ಟಿ ಅಜ್ಜಿ ಇಲ್ಲೇ ಇದ್ದಾಳ ಅಂತ ತಿಳ್ಕೊಂಡು, ಅಜ್ಜಿ ಇಲ್ಲೋ ಇದು ಇಲ್ಲೋ ಅಂತೇಳಿ ಅನ್ಕೋತ. ಫೀಲಿಂಗ್ ಅಂದ್ರೆ ಮುಟ್ಟುದ್ರಿ. ಫೀಲಿಂಗ್ ಅಂದ್ರೆ ಈಗ ಗೊತ್ತಾಗ್ತಿತ್ತಲ್ಲ, ಡಾಕ್ಟರ್ಗಳು ಮುಟ್ಟು ನೋಡ್ತಾರ, ಜ್ವರ ಬಂದಾವ, ಎಷ್ಟು ಜ್ವರ ಬಂದಾವ ಅಂತೇಳಿ ಮುಟ್ಟು ನೋಡ್ತಾರ, ಕೈ ಹಿಡಿದು ನೋಡ್ತಾರ. ಅದೆಲ್ಲ ಫೀಲಿಂಗ್ ಅಂತ ಕರೀತಾರ. ಅವ್ರ ಅಜ್ಜಿ ಮುಟ್ಟು ನೋಡಿದ್ರ ಅಂತ ತಿಳ್ಕೊಂಡು ಕೈನ ಸ್ಪ್ರೆಡ್ ಮಾಡ್ತಾರೆ. ಹಿಸ್ ಗ್ರ್ಯಾಂಡ್ ಪ್ರೆಸೆನ್ಸ್ ಅಟ್ ಹಿಸ್ ಸೈಡ್ ಯಾಸ್ ವಾಸ್ ಹೀಸ್ ಹ್ಯಾಬಿಟ್. ಅವ್ರ ಹ್ಯಾಬಿಟ್ ಹಂಗಿತ್ತಲ್ರಿ. ಭಯ ಆದಂಗ ರಾತ್ರಿ ಎಲ್ಲ ಅಜ್ಜಿ ಮುಟ್ತಿದ್ದ, ಅಜ್ಜಿ ಹತ್ರ ಇನ್ನಷ್ಟು ಹತ್ರ ಮಲ್ಕೊಂಡ, ಅಜ್ಜಿ ಟಚ್ ಮಾಡಿ ಮಲ್ಕೊಂಡ ಅಂದ್ರೆ ಕಂಫರ್ಟ್ ಅನಿಸ್ತಿತ್ತು, ಮಲ್ಕೊಂಡ್ಬಿಡ. ಹಂಗ ಅಜ್ಜಿ ಮುಟ್ಟಿದ್ರ ಅಂತ ಕೈ ಸ್ಪ್ರೆಡ್ ಮಾಡಿದ. ಅಜ್ಜಿ ಅಲ್ಲೆಲ್ಲ ಪಾಪ. ಬಟ್ ಹಿ ಓನ್ಲಿ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಅಜ್ಜಿ ಮುಟ್ಟಿದ್ರ ಅಂತ ಕೈ ಸ್ಪ್ರೆಡ್ ಮಾಡಿದ್ರ ಮುಟ್ಟಿದ್ದು ಆ ಬೆಂಚದ ಒಂದು ಕಾಲು, 4 ಕಾಲು ಇರ್ತಾವಲ್ಲ, ಒಂದು ಕಾಲಿಗೆ ಕೈ ಹೋಗಿ ಟಚ್ ಆತು. ಅಜ್ಜಿ ಅಲ್ಲ ಅಂತ ಗೊತ್ತಾತು. ಅಂಡ್ ಹೀಸ್ ಲೋನ್ಲಿ ಸ್ಟೇಟ್ ಅಂದ್ರೆ ಏಕಾಂತ ಪರಿಸ್ಥಿತಿ ಕೇಮ್ ಬ್ಯಾಕ್ ಟು ಹಿಮ್. ನೆನಪಾಯ್ತವನಿಗ್ರೆ, ಅಯ್ಯೋ ನಾವು ಒಂಟಿ ಇದ್ದೇನೆ, ಅಪ್ಪಾಜಿ ರೂಮ್ನಾಗ ಹಾಕಿ ಮಣಗಿಸ್ಯಾರಲ್ಲ, ಅಜ್ಜಿ ಮಗ್ಲೈತೆ ಅಂತ ತಿಳ್ಕೊಂಡೆ ನೋಡು. ನೈಟ್ ಮೇರ್ದಿಂದ ಹೊರಗೆ ಬಂದಾನೆ ಈಗ. ಹೌದಾ? ಹಿ ಸ್ವೆಟ್ ಮೈ ಎಲ್ಲ ಬೆವರಾಯ್ತು. ವಿತ್ ಫ್ರೈಟ್ ಅಂದ್ರೆ ಫಿಯರ್, ಮೈ ಎಲ್ಲ ಭಯದಿಂದ ಬೆವರು ಬಿಡ್ತು. ಅಂಡ್ ನೌ ವಾಟ್ ವಾಸ್ ದಿಸ್ ರಸಲಿಂಗ್? ಏನೋ ಒಂದು ರಸಲಿಂಗ್ ಅಂದ್ರೆ ಅಂತ ಸೌಂಡ್ ಬರ್ತಿತ್ತಲ್ಲ, ಏನ್ ಸೌಂಡ್ ಬರಾಕತೈತಿ ಅಂತ ನೋಡ್ತಾನ. ಅಲ್ಲೊಂದು ಸೌಂಡ್ ಬರಾಕತ್ತಿತ್ತು. ವಾಟ್ ವಾಸ್ ದಿಸ್ ರಸಲಿಂಗ್? ಏನದು ಸೌಂಡು? ನೋಡ್ತಾನ, ಕಣ್ ತೆಗೆದ. He moved to the edge of the bench. ಹಗರ್ಕ ಮೂವ್ ಆಗ್ತಾನ್ರಿ. ಪೂರ್ತಿ ಸೆಂಟ್ರಕ್ಕೆ ಹೋಗಿ ಮಲ್ಕೊಂಡಿದ್ದಾನ್ರಿ, ಕಾಟದ ಮಧ್ಯದಲ್ಲಿ ಹೋಗಿ ಸ್ವಲ್ಪ ಮೂವ್ ಆಗಿ, ಎಡ್ಜ್ ಅಂದ್ರೆ ದಂಡೆ, ಕಾಟದ ದಂಡೆ ಹೊರಗೆ ಬರ್ತಾನ. ಅಂಡ್ ಸ್ಟೇರ್ಡ್ ಇನ್ ಟು ಡಾರ್ಕ್ನೆಸ್. ಕಣ್ಣು ತೆಗೆದು ಕತ್ತಲದೊಳಗ ನೋಡ್ತಾನ. ಹೊರಗಿನ ಕಾಟದ ಕೆಳಗೆ ಮುಂದ ಆ ರೂಮ್ನಾಗ ಕತ್ತಲದೊಳಗ ನೋಡ್ತಾನ. ಏನು ಕಾಣಿಸ್ತೈತ್ರಿ? ಏನು ಕಾಣೋದಿಲ್ಲ, ಬಟ್ ಒಂದಿಷ್ಟು ಕಾಣಿಸ್ತೈತಿ. ಸ್ಟೇರ್ ಅಂದ್ರೆ ನೋಡೋದು ಗೊತ್ತೈತೆ. ಸ್ಟೇರ್ ಅಂದ್ರೆ ನೋಡೋದು, ಬಟ್ ಏನೋ ಕಾಣೋದಿಲ್ಲ ನೋಡಿದಾಗ ಅಂತ, ಅದಕ್ಕೆ ಸ್ಟೇರ್ ಅಂತಾರೆ. ಕುರುಡ್ರು ನೋಡ್ತಿರ್ತಾರೆ ನೋಡ್ರಿ, ಕುರುಡ್ರು ಕಣ್ಣ ರೆಪ್ಪಿ ಓಪನ್ ಮಾಡಕ್ ಬರ್ತಿರ್ತೈತಿ, ಬಟ್ ಎಲ್ಲ ಬ್ಲ್ಯಾಂಕ್ ಇರ್ತೈತೆಲ್ಲ. ಹಂಗ ಇವಾಗ ಕತ್ತಲದೊಳಗೆ ನೋಡ್ತಾನ, ಬಟ್ ಎಲ್ಲ ಬ್ಲ್ಯಾಂಕ್ ಐತಿ. ಇಂಟು ದ ಡಾರ್ಕ್ನೆಸ್ ಆಫ್ ಅ ರೂಮ್ ಅದು ಆಕ್ಚುಲಿ. ಅಂತದ್ರಲ್ಲಿ ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಏನೋ ಅವನ ಹತ್ರ, ಡೌನ್ ಅಂದ್ರೆ ನಿಯರ್, ಡೌನ್ ಅಂದ್ರೆ ಕೆಳಗೆ ಅಂತ ಅನ್ಕೋಬೇಡ್ರಲ್ಲ, ಡೌನ್ ಅಂದ್ರೆ ನಿಯರ್ ಅಂತ ಅನ್ಕೊಂಡ್ರು. ಏನೋ ಅವನ ಕಡೆ ಬರಾಕತ್ತಿತ್ತಪ್ಪ. ಏನ್ ಬರಾಕತ್ತೈತಿ ಅಂತ ಈಗ ಹೇಳ್ಬಿಡ್ಲೇನು? ಏನು ಸಸ್ಪೆನ್ಸ್? ಹೆಂಗ ನಾರಾಯಣ್ ಸರ್ ಒಯ್ದಾರ ಹಂಗ ಒಯ್ದ ಸಸ್ಪೆನ್ಸ್ ಆಯ್ತು. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಅವನ ಕಡೆ ಏನೋ ಬರಾಕತ್ತಿತ್ತು. ರಾತ್ರಿ ಸ್ಟೇರ್ ಮಾಡಿದ್ನಲ್ಲ, ಕಾಣ್ಸಕತ್ತು ಒಂದೇನೋ ಅವನ ಕಡೆ ಬರಾಕತ್ತಿತ್ತು. ಇವ ಅಲ್ಲೇ ಬಿದ್ದುಕೊಂಡ. ಲೇ ಅಂತ ಹೇಳಿ, ಲೇ ಅಂದ್ರೆ ಪಾಸ್ಟ್ ಟೆನ್ಸ್ ಆಫ್ ಲೈ. ಲೈ ಅಂದ್ರೆ ಬಿದ್ದುಕೊಂಡ, ಅಲ್ಲೇ ಬಿದ್ದುಕೊಂಡ ಕಾಲ ಕೆಳಗ. ಇಲ್ಲಿ ಸ್ಟೇರಿಂಗ್ ಅಂತ ಕರೀತಾರೆ, ಇಲ್ಲಿ ಗೇಜಿಂಗ್ ಅಂತ ಕರೀತಾರೆ. ಏನೋ ಕಾಣದೇ ಇದ್ದಾಗ ಸ್ಟೇರಿಂಗ್ ಅನ್ಬೋದು, ಏನೋ ಕಂಡಾಗ ದಿಟ್ಟಿಸ್ ನೋಡ್ತೀವಲ್ಲ ಅದಕ್ಕೆ ಗೇಜಿಂಗ್ ಅಂತ ಅಂತೀವ್ರಿ. ಬಿದ್ದುಕೊಂಡ, ಅಡ್ವರ್ಬ್ ಆಗ್ತದ್ದು ಇಲ್ಲಿ. ಹೆಂಗ ಬಿದ್ದುಕೊಂಡ ಅಂದ್ರೆ ದಿಟ್ಟಿಸ್ ನೋಡ್ಕೊಂತ ಬಿದ್ದುಕೊಂಡ. ಅಟ್ ಇಟ್ ಅಂದ್ರೆ ಸಮಥಿಂಗ್ ವಾಸ್ ಮೂವಿಂಗ್ ಟುವಾರ್ಡ್ಸ್ ಹಿಮ್ ಅಂತ ಐತಲ್ಲ, ಅದ್ರ ಕಡೆ ನೋಡ್ಕೊಂತ ಮಲ್ಕೊಂಡ. ಇನ್ನು ಹಾರರ್, ಭಯದೊಳಗ, ಭಯದೊಳಗ ಮಲ್ಕೊಂಡ. ಯಪ್ಪ ಏನೋ ಬರಾಕತ್ತಲ್ಲಿ ಇದ್ದಾಗ ಅಂತ ಹೇಳ್ರಿ.
ಅನ್ಕೊಂಡ ಹೀಸ್ ಎಂಡ್ ಹ್ಯಾಡ್ ಕಮ್, ನಂದು ಕೊನೆ ಬಂತಪ್ಪ. He realized that the devil would presently pull him out and tear him. Realize ಅಂದ್ರೆ ಗೊತ್ತಾಗು, ನಿಜ ತಿಳ್ಕೊಂಡ. ನನಗೆ ಗೊತ್ತಾತ ನಿಜ ಏನ ಬರಕತ್ತೈತೆ ಅಂದ್ರೆ ಡೆವಿಲ್ ಬರಾಕತ್ತೈತಿದು. ಇದು ಬರಾಕತ್ತಿದ್ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್, ಕಾಟ್ ಕೆಳಗಿಂದ ಜಕ್ ಕುಂತೈತಿ, ಔಟ್ ಹೊರಗ, ಅಂಡ್ ಟೇರ್ ಹಿಮ್, ಪರ ಹರಿದು ಹಾಕ್ಬಿಡೋದ್ರಿ. ಈಗ ಒಂದು ರದ್ದಿ ಪೇಪರ್ ಏನಾದ್ರು ವೇಸ್ಟ್ ಬರ್ದಿವಿ, ಅದು ಯಾರಿಗೂ ಕಾಣ್ಬಾರ್ಬೇಡಪ್ಪ ಅಂತಂದ್ರೆ ಹರಿತೀವಲ್ಲ, ಹಿಂಗ 4-5 ಸಲ ಹರಿತೀವಲ್ಲ, ಅದಕ್ಕೆ ಟೇರ್ ಅಂತ ಕರೀತಾರೆ. ನಾನು ಹರಿದು ತಿಂದು ಬರ್ತೈತಿ ಅಂತ ಅನ್ಕೊಂಡ್ಬಿಟ್ಟ. ಅಂಡ್ ಸೊ ವೈ ಶುಡ್ ಹಿ ವೇಟ್? ಇಷ್ಟೆಲ್ಲ ಆಗಿ ಟೈಗರ್ ನನ್ನ ಹತ್ರ ಬರ್ತೈತಿ, ದೆವ್ವ, ಟೈಗರ್ ಅಲ್ಲ, ಸಾರಿ, ದೆವ್ವ ನನ್ನ ಹತ್ರ ಬರ್ತೈತಿ, ನನ್ನ ಹರಿದು ತಿಂತೈತಿ ಅಂದ್ರೆ ಮತ್ತಿನ್ಯಾಕೆ ಸುಮ್ಮನೆ ಇರಬೇಕು, ಏನಾರು ಒಂದು ಪ್ರಯತ್ನ ಮಾಡ್ಕೋಬೇಕು. ಯಾಸ್ ಇಟ್ ಕೇಮ್ ನಿಯರರ್, ಹತ್ರ ಬಂದಂಗೆಲ್ಲ he crawled out from under the bench. ಅಂಡರ್ ದ ಬೆಂಚ್ ಮಲ್ಕೊಂಡಿದ್ನಲ್ಲ, ಹೊರಗೆ ಬಂದು ಬಿಟ್ಟನ್ರಿ. ಅದ್ರ ಕೂಡ ಗುದ್ದಾಡ್ಬೇಕು, ಏನೋ ಮಾಡ್ಬೇಕಂತೇಳಿ ಬಂತಪ್ಪ, ಇವನ್ ಹತ್ರ ಬಂತಪ್ಪ. ಅದು ಇವನ್ ಕಡೆ ಬರಕತ್ತು, ಇವ ಅನ್ಕೊಂಡ ನನ್ನ ತಗೊಂಡ್ ಹೋಗ್ತತಿ ಅಂತೇಳಿ. ಆಮೇಲೆ ಕಾಟ್ ಹೊರಗಡೆಗಿಂದ ಇವನು ಹೊರಗೆ ಬಂದ್ಬಿಡ್ತಾನ. ಹೊರಗೆ ಬಂದು ಹಗ್ಡಿಟ್, ಅದನ್ನ ತೆಕ್ಕಿ ಬಡ್ದು ಬಿಡ್ತಾನ, ಬಿಗಿಯಾಗಿ ತೆಕ್ಕಿ ಬಡಿದ್ರು. ಹಗ್ಡಿಟ್ ವಿತ್ ಆಲ್ ಹಿಸ್ ಮೈಟ್, ಎಲ್ಲ ಶಕ್ತಿ ಉಪಯೋಗ ಮಾಡ, ಗದೀಮ್ ಅಂತೀವಲ್ಲ, ತೆಕ್ಕಿ ಬಡ್ದು ಬಿಡ್ತಾನಪ್ಪ. ಬಂದದ್ದ ಕಂಡದ್ದನ್ನ ಏನೋ ಕಾಣಿಸ್ತದ, ಅದು ಏನಂತ ಇನ್ನೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತೈತಿ. ನೀವು 2ನೇ ಸಲ ಕತಿ ಕೇಳ್ತಿದ್ರೆ ನಿಮಗೂ ಗೊತ್ತೈತಿ, ಫಸ್ಟ್ ಟೈಮ್ ಕೇಳಕತ್ತಿದ್ರೆ ಅದು ಏನಂತ ನಿಮಗೂ ಗೊತ್ತಿಲ್ಲ. ಇರೋದ ಬೇರೆ, ಇವತ್ತು ತಿಳ್ಕೊಂಡಿರೋದ ಬೇರೆ. ವಾದ ಅದನ್ನ ಡೆವಿಲ್ ಅಂತ ತಿಳ್ಕೊಂಡ ನಾನು ತಗೊಂಡು ಹೋಗ್ತೈತಿ ನೇಪಾಳಕ್ಕೆ CM-ಕ್ಕ, ಹೆಂಗ ನಮ್ಮ 4th ಕ್ಲಾಸಿನ ಕ್ಲಾಸ್ಮೇಟ್ ತಗೊಂಡು ಹೋದಂಗ. ಇನ್ನು ಸುಮ್ಮನೆ ಕುಂತ ಪ್ರಯೋಜನ ಇಲ್ಲ ಅಂತ ಹೊರಗೆ ಬಂದ, ತ್ಯಾಕಿ ಬರ್ತಾ ಬಡದು, ಗದಿನಿ ತ್ಯಾಕಿ ಬಡಿತಾನ. ಅಂಡ್ ಯೂಸ್ಡ್ ಹಿಸ್ ಟೀತ್, ತನ್ನ ಹಲ್ಲನ್ನು ಉಪಯೋಗಿಸಿದ. ಹಲ್ಲನ್ನು ಉಪಯೋಗಿಸಿದ ಅಂದ್ರೆ ಒಂಥರ ಇದು ಇಡಿಯಂ, ಇದು ಕಾಲಿಗೆ ಬುದ್ಧಿ ಹೇಳಿದ ಅಂತಂದ್ರೆ ಓಡಿ ಆದ. ಹಲ್ಲನ್ನು ಉಪಯೋಗಿಸಿದ ಅಂದ್ರೆ ಕಡದ ಅಂತೇಳಿ, ಬಾಯಲ್ಲಿಂದ ಕಡದ್ ಬಿಡ್ತಾನೆ. ಅಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್, ಅದೇನು ಬರಾಕತ್ತಲ್ಲ ಅದನ್ನ ಕಡದ್ ಬಿಡ್ತಾನ. ಹೆಂಗ ಕಡಿತಾನ ಅಂದ್ರೆ ಲೈಕ್ ಎ ಮಾರ್ಟಲ್ ವೆಪನ್. ಮಾರ್ಟಲ್ ಅಂದ್ರೆ ಡೆಡ್ಲಿ, ವೆಪನ್ ಅಂದ್ರೆ ಏನಾದ್ರೂ ಒಂದು ಆಯುಧ. ಈ ಒಂದು ದೊಡ್ಡ ಹತಾರ, ಖಡ್ಗ ಅದರಿ, ಸ್ವಾಡ್ ಅದರಿ, ಆ ಸ್ವಾಡ್ ತಗೊಂಡು ಯಾರಿಗಾರ ಕುತ್ತಿಗೆ ಹೊಡೆದ್ರೆ ಕುತ್ತಿಗೆ ತುಂಡಾಗಿ ಬೀಳ್ತದೆ, ಸತ್ಯ ಹೋಗ್ತಾನೆ. ಹೊಡೆದ್ರೆ ಸಾಯ್ಬೇಕು, ಅಂತ ವೆಪನ್ಗೆ ಮಾರ್ಟಲ್ ವೆಪನ್ ಅಂತಾರೆ. ಅದಲ್ಲ, ಮನುಷ್ಯರೆಲ್ಲ ಮಾರ್ಟಲ್, ಸಾಯೋವರು ಅಂತೇಳಿ. ಗಾಡ್ ಈ ಮಾರ್ಟಲ್, ಸಾಯವ ಅಲ್ಲ ಅಂತೇಳಿ. ಮಾರ್ಟಲ್ ವೆಪನ್ ಅಂದ್ರೆ ಏನೋ, ಆ ವೆಪನ್ ತಗೊಂಡು ಹೊಡೆದ್ರೆ ಸಾಯ್ಬೇಕು. ಸರ್ಗಳು ನಮ್ಮ ಬಡಿಗೆ ಹಿಡ್ಕೊಂಡಿರ್ತೀವಿ ನಾವು ರೀ, ಒಂದು ಸುಮ್ಮನೆ ಸಾಣದೊಂದು ಹೆದರ್ಸಾಕ್ ಹಿಡ್ಕೊಂಡಿರ್ತೀವಿ. ಈ ಬಡಿತೀನೋಡು ವೆಬ್ರಿಂಗ್ ಮಾಡ್ತೀನಿ, ಹಿಂಗ ಬಡಿತೀನೋಡ್ಲಿ ಅಂತೇಳಿ. ಮಾರ್ಟಲ್ ವೆಪನ್ ತಗೊಂಡು ಅದು ಅಂದ್ರೆ ಹೆಂಗೆ ತಗೊಂಡು ಹೋಗಕ್ ಬರ್ತೈತಿ? ಇಲ್ಲ, ಮಾರ್ಟಲ್ ವೆಪನ್ ಬೇಕಾಗೋದಿಲ್ಲ. ಬಟ್ ಇವ ತನ್ನ ಹಲ್ಲನ್ನ ಮಾರ್ಟಲ್ ವೆಪನ್ ತರ ಯೂಸ್ ಮಾಡಿ ಗದಿನ ಅಡ್ರಕೊಂಡು ಕಡ್ದು ಬಿಟ್ಟ. ಏನಂತ ತಿಳ್ಕೊಂಡನ? ಅದನ್ನ ಡೆವಿಲ್ ಅಂತ ತಿಳ್ಕೊಂಡನ. ಡೆಸ್ಪರೇಟ್ಲಿ ಕಡ್ದು ಬಿಟ್ಟ. ಇನ್ನೇನು ಪ್ರಯೋಜನ? ಇನ್ನು ಸುಮ್ಮನೆ ಕುಂತ ಪ್ರಯೋಜನ ಇಲ್ಲ. ಕಡ್ದು ಬಿಟ್ಟಪ್ಪ. ಕಡಿಯುವುದು ಒಂದೇ ತಡ, ಘಟನೆ ಏನ್ ನಡೀತು ಅಂತ ನೋಡಿಲ್ಲ. ಅಯ್ಯೋ ಅಂತ ಒಂದು ಯಾರೋ ಕೂಗಿಬಿಟ್ರಪ್ಪ, ಸೌಂಡ್ ಬಂತು. ಹಾಗಾದ್ರೆ ಇವ ಕಡ್ದದ್ದು ದೆವ್ವ ಅಂತ. ಇವತ್ತು ದೆವ್ವ ಏನ್ ಚೀರ್ತಾವನ್ರಿ, ಯಾರೋ ಮನುಷ್ಯರನ್ನ ಕಡ್ದು ಬಿಟ್ಟಾನ. ಅಲ್ಲಿ ಯಾರು ಬಂದ್ರು? ಅವ್ರ ಅಪ್ಪನ ಕಡ್ದಾನ, ಅವ್ರ ಅವ್ವನ ಕಡ್ದಾನ, ಅವ್ರ ಅಜ್ಜನ ಕಡ್ದಾನ, ಮತ್ತೆ ಯಾರನ್ನ ಕಡ್ದ? ಅಯ್ಯೋ ಅಂತ ಚೀರ್ ಬಿಟ್ರು ಅವ್ರು, ಕಳಿಸ್ಕೊಂಡವ್ರು. ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ, ಏನೋ ಕಡಿತು ಯಪ್ಪು ನನ್ನ ಅಂತ ಜೋರಾಗಿ ಚೀರ್ ಬಿಡ್ತಾನ. ಯಾರನ್ನ ಕಡಿತಾನ? ಇಲ್ಲದ ನೋಡಿ, ಇವನ್ನ ಕಡಿಸ್ಕೊಂಡವ್. ಇವ ಯಾರು ಗೊತ್ತೈತೇನ್ರಿ? ಬರಗ್ಲಾರ ಅಂದ್ರ ರಾತ್ರಿ ಮನಿ ದರೋಡೆಗೆ ಬರ್ತಾರಲ್ಲ. ಅಂದ್ರ ಇವ ಕಾಟ ಕೆಳಗೆ ಮಕ್ಕೊಂಡಾಗ ಡೆವಿಲ್ ಬರ್ತೈತಿ ಅಂತ ಇವ ತಿಳ್ಕೊಂಡ್ರೆ, ಡೆವಿಲ್ ಅದೇ ವೇಳೆಗೆ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದಿದ್ದನ್ರಿ. ಡೆವಿಲ್ ಅಂತ ತಿಳ್ಕೊಂಡು ಇವ ಏನು ಮುಗಿತ್ ನಾನು ತಗೊಂಡ್ ಹೋಗುತ್ತೆ ಅಂತೇಳಿ. ಕಳ್ಳಗ್ ಗೊತ್ತಿಲ್ಲ, ಕಳ್ಳ ಮ್ಯಾಗ ನೋಡಕತ್ತಾರೆ, ಇವ್ ಬುಡದ್ ಮಕ್ಕೊಂಡ್ಬಿಟ್ಟ. ಆ ವೀರ್ಕ ಹೊರಗೆ ಬಂದು ಅವನ ಕಾಲ್ ಹಿಡ್ದ ಆ ಬಾಯಿ ಹಾಕ್ಯಾನಲ್ರಿ ತೊಡಿಯೋದು. ಇದು ಏನೈತಲ್ಲ ಸ್ವಲ್ಪ ಮೆತ್ತಗಿರ್ತೈತಿ ಜಾಗದೊಳಗೆ,
ಮಾರ್ಟಲ್ ವೆಪನ್, ಹಲ್ಲು ಹಾಕಿ ಕಡ್ತಾ ಕಡ್ದು ಅವ ಕಳ್ಳತನ ಮಾಡಕ್ ಬಂದೀನಿ, ಬಾಯಿ ಮಾಡಿದ್ರೆ ಬಂದ ನನ್ನ ಬಡಿತರ ಬಂದನ್ನು ಸಹಿತ ತನಗ್ ಬ್ಯಾಡಾಗೈತಿ ಅಂತ ಚೀರ್ ಬಿಟ್ಟನ್ರಿ. ಅಂತ ಚೀರ್ ಬಿಟ್ಟನ್ರಿ, ಜೋರಾಗಿ ಚೀರ್ ಬಿಟ್ಟನ್ರಿ. ಹಾಗಾದ್ರೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ ಅಂತ ಕೂಗಿದ್ದು ಬರಗ್ಲಾರ. ವೆಂಟ್ ಫೋರ್ತ್, ಬಾಯಿಗಿಂದ ಬಂತದ ಶಬ್ದ. ಅಂಡ್ ಎಗೋನೈಸ್ಡ್ ವೆಂಟ್ ಫೋರ್ತ್ ಅಂದ್ರೆ ಮುಂದೆ ಬಂತು, ಬಾಯಿಗಿಂದ ಉಸಿರು ಬರ್ತದಲ್ಲ ಹೊರಗ. ಈಗ ಸ್ಮೋಕ್ ಮಾಡ್ತಾರಲ್ಲ, ಸ್ಮೋಕ್ ಮಾಡಿ ಸ್ಮೋಕ್ ಹೊರಗೆ ಬಿಡ್ತಾರಲ್ಲ, ಅದು ವೆಂಟ್ ಫೋರ್ತ್ ಅಂತೇಳಿ. ಇಲ್ಲಿ ವೆಂಟ್ ಫೋರ್ತ್ ಆದದ್ದು ಈ ವರ್ಡ್ಸ್ಗಳು ವೆಂಟ್ ಫೋರ್ತ್ ಆದವು ಆ ಬರ್ಗ್ಲರ್ನ ಬಾಯಿಂದ. ಹೌದಲ್ಲ. ಎನ್ ಎಗೋನೈಸ್ಡ್, ಎಗೋನಿ ಅಂತಂದ್ರೆ ಪ್ರಾಣ ಸಂಕಟ. ಹೌದಲ್ಲ. ಅಂಡ್ ಥಂಡರಿಂಗ್, ಗುಡುಗುವಂತ ಕ್ರಾಯ್ ಬಂತು. ಕ್ರಾಯ್ ಎಂತ ಕ್ರಾಯ್ ಅಂದ್ರೆ ವರ್ಣಿಸ್ತಾರ. ಎಗೋನೈಸ್ಡ್ ಕ್ರಾಯ್ ಬಂತು. ಎಗೋನೈಸ್ಡ್ ಪ್ರಾಣ ಹೋಗುವಂತ ರೀತಿಯೊಳಗೆ ಕೂಗಿದಂತ ಕೂಗದು. ಥಂಡರಿಂಗ್ ಅಂದ್ರೆ ಗುಡುಗನಂತ ಕೂಗು. ಇಂಥ ಸೌಂಡು ಆ ಬರ್ಗ್ಲರ್ ಬಾಯಿಂದ ಬಂದ್ಬಿಡ್ತು. ಅಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್. ಈ ಸೌಂಡ್ ಬಂತ, ಸೌಂಡ್ ಆದ ತಕ್ಷಣ ಧಪ್ ಅಂತ ಏನೋ ಎಡುವಿದ್ರು, ಯಾರೋ ಎಡವಿದ್ರು. ಅಂಡ್ ಫಾಲಿಂಗ್, ಬಿದ್ರು. ಅಮಿಡೆಸ್ಟ್ ಫರ್ನಿಚರ್, ಅಮಿಡೆಸ್ಟ್ ಅಂದ್ರೆ ಮಧ್ಯದಲ್ಲಿ, ಫರ್ನಿಚರ್ ಅಂದ್ರೆ ಟೇಬಲ್ ಚೇರ್ ಇರ್ತಾವ, ಫರ್ನಿಚರ್ ಅಂತ ಕರೀತಾರ. ಅಂದ್ರೆ ಏನಾಗೈತೆ ಗೊತ್ತಲ್ರಿ, ಆ ಕಳ್ಳ ಬಂದಾನ, ಕಳ್ಳನ ಕಡದ್ ಬಿಟ್ಟನ. ಕಳ್ಳನ ಕಡಿದು ಅಷ್ಟೇ ತಡ ಅವ ತಪ್ಪಿಸ್ಕೊಳಕ್ ಹೋಗಿ ಧಪ್ ಅಂತ ನೆಲಕ್ಕ ಬಿದ್ದು ಬಿಟ್ಟ. ಅಂದ್ರೆ ಟಂಬಲ್ ಅಂದ್ರೆ ಎಡುವುದು, ಅವ ಎಡವಿದ. ಅಂಡ್ ಫಾಲಿಂಗ್ ಅಂದ್ರೆ ಬೀಳೋದ್ರಿ. ಫರ್ನಿಚರ್ ಕುರ್ಚದಾಗ ನಡಬರ್ಕ, ಚಿಕ್ಕ ಟೇಬಲ್ ನಡಬರ್ಕ ಬಿದ್ದು ಬಿಟ್ಟ. ಅವ ಚೀರಿದ್ದೊಂದು ಸೌಂಡು, ಅವ ಬಿದ್ದದೊಂದು ಸೌಂಡು. ಇಲ್ಲ ಏನ್ ತೊಂದರೆ ಆಗ್ತಾ ಹೇಳ್ರಿ, ನಿಮ್ಗೆ ಯಾವ್ದಾರು ಶಬ್ದ ಗೊತ್ತಾಗಲಿ ಕಮೆಂಟ್ ಮಾಡಿ ಕೇಳ್ತೇನೆ. ಸಾಕೋ ಸ್ವಲ್ಪ ಸ್ಪೀಡ್ ಮಾಡ್ಬೇಕಾಗ್ತಾನೆ, ಟೈಮ್ ಶಾರ್ಟ್ ಆಗ್ತಾನಗ. ಹಾಗಾಗಿ ಬೈ ಹೆವಿ ಟಂಬ್ಲಿಂಗ್ ಅಂಡ್ ಫಾಲಿಂಗ್ ಅಮಿಡೆಸ್ಟ್ ಫರ್ನಿಚರ್ ಇನ್ ಎ ಮೊಮೆಂಟ್, ಒಂದು ಕ್ಷಣದಾಗ ಯಾರೋ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ ಅಂತ ಚೀರಿದ್ರಲ್ಲ ನಮ್ಮ ಮನೆ ಒಳಗ. ಎಗೋನೈಸ್ಡ್ ಥಂಡರಿಂಗ್ ಕ್ರೈ ಬಂತಲ್ಲ, ಮತ್ತೊಂದು ಹೆವಿ ಫಾಲಿಂಗ್ ಸೌಂಡ್ ಬಂತಲ್ಲ. ಏನಾಗೈತಿ ನಮ್ಮ ಮಗನ ರೂಮ್ನಾಗಂತೂ ಓಡಿ ಬಂದ್ಬಿಡ್ತಾರ. ಯಾರ್ಯಾರು ಬರ್ತಾರ? ಇನ್ ಎ ಮೊಮೆಂಟ್, ಒಂದು ಕ್ಷಣದಲ್ಲೇ ಫಾದರ್, ಕುಕ್ಕು ಅಂಡ್ ಎ ಸರ್ವೆಂಟ್ 3 ಜನ ಬರ್ತಾರೆ ಅವ್ರ ಮನ್ಯಾಗ. ಅಂದ್ರೆ ಅವ್ರ ಫಾದರ್ ಅಂತ ಇರ್ತಾರ, ಆ ಕುಕ್ಕುನ ಅಲ್ಲೇ ಇದ್ರು. ಅವ್ರ ಮನೆಗೆ ಒಂದು ಸರ್ವೆಂಟ್ ಇದ್ದ. ಅವ್ರ 3 ಜನ ಕೇಮ್ ಇನ್ ಅಂದ್ರೆ ಇನ್ ಸ್ವಾಮೀಸ್ ರೂಮ್. ಹೆಂಗ್ ಬಂದ್ರು? ಕ್ಯಾರಿಯಿಂಗ್ ಎ ಲೈಟ್, ಟಾರ್ಚ್ ಇಟ್ಕೊಂಡು ಬರ್ತಾರ. ಇವ್ರ ಕೈಯಾಗ ಒಂದು ಟಾರ್ಚ್ ಇರ್ಬೇಕಾಗಿದ್ದಿಲ್ಲ, ಟಾರ್ಚ್ ಇಲ್ಲ, ಬಡಿಗೆ ತಗೊಂಡು ಬಂದಾರ. 3 ಜನ ತೋರ್ಸಾರಲ್ಲೇ, ಬಟ್ ಇವ್ರಿಬ್ರು ಇಲ್ಲೇ ಬಂದಾರ. ಒಂದ್ ಸ್ವಲ್ಪ ಹೆಂಗ ಪಿಕ್ಚರ್ ಅನ್ನ ಅಸ್ತವ್ಯಸ್ತ ಆಗೈತಿ. ಟಾರ್ಚ್ ಹಿಡ್ಕೋಬೇಕಾಗಿತ್ತು, 3 ಜನ ಇರ್ಬೇಕಾಗಿತ್ತಿಲ್ಲ. ಏನೊಬ್ಬ ಹಿಂದದ ಅಂತ ತಿಳ್ಕೊಂಡ್ಬಿಡ್ರಿ. ಓಕೆ, ಬರ್ರಿ. ಇನ್ ಎ ಮೊಮೆಂಟ್ ಫಾದರ್, ಕುಕ್ ಅಂಡ್ ಸರ್ವೆಂಟ್ ಕೇಮ್ ಇನ್, ಸ್ವಾಮಿ ರೂಮ್ನಾಗ ಒಳಗ್ ಬಂದ್ರೆ, ಡೋರ್ ತೆಗೆದು ಒಳಗ್ ಬಂದ್ರೆ ನೋಡ್ರಿ ಬಂದ್ರು. ಕ್ಯಾರಿಂಗ್ ಲೈಟ್, ಟಾರ್ಚ್. ಲೈಟ್ ಅಂದ್ರೆ ಟಾರ್ಚ್, ಲೈಟ್ ಕ್ಯಾರಿ ಮಾಡೋದಂದ್ರೆ ಏನ್ರಿ ಮತ್ತೆ ಟಾರ್ಚ್ ಅದು. ಅಂಡ್ ಆಲ್ 3 ಆಫ್ ದೆಮ್, 3 ಜನ ಬಂದ್ರಲ್ಲ, ಫೆಲ್ ಆನ್ ದ ಬರ್ಗ್ಲರ್. ಅವ್ರು ನೋಡಿಲ್ಲ ಕಾಲಾಗ ಹಾಕೊಂಡು ಅವನಿಗೆ ಎಡಿ, ಅವ ಏನೋ ಎಡಿವಿ, ಅವ ಕೆಳಗೆ ಬಿದ್ದ. ಅವನಿಗೆ ಎಡಿ, ಇವ್ರು 3 ಜನ ಅವನ ಮ್ಯಾಲೆ ಬಿದ್ರು. ಹಾಯ್, ಅದು ಕಡಿಸ್ಕೊಂಡು ಬೇಕಾದಿತ್ತು, ಇದು ಬೇಡ ಆಗ್ತದೆ. ಅಂಡ್ ಆಲ್ 3 ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್. ಹೂ ಅಂದ್ರೆ ಅವ ಯಾರವ, ಇಲ್ಲಿ ಹಿಂದೆ ಐತಲ್ಲಿ ಇವನೇ ಬರ್ಗ್ಲರ್. ಲೇ ಅಂದ್ರೆ ಬಿದ್ಕೊಂಡಿದ್ದ. ಎಲ್ಲಿ? ಅಮಿಡೆಸ್ಟ್ ಬಿದ್ದಾನಲ್ಲ, ಅಮಿಡೆಸ್ಟ್ ದ ಫರ್ನಿಚರ್. ಅದಲ್ಲ, ಹೆಂಗ್ ಬಿದ್ದಾನ? ಎಲ್ಲಿ ಬಿದ್ದಾನ? ಅಮಿಡೆಸ್ಟ್ ದ ಫರ್ನಿಚರ್ ಬಿದ್ದಾನ ಬರ್ಗ್ಲರ್. ಹೆಂಗ್ ಬಿದ್ದಾನ? ವಿತ್ ಎ ಬ್ಲೀಡಿಂಗ್ ಆಂಕಲ್, ರಕ್ತ ಸುರಾಕತೈತಿ, ಬ್ಲೀಡಿಂಗ್. ಆಂಕಲ್ ಅಂದ್ರ ಮೊಣಕಾಲು ಮತ್ತು ಪಾದದ ನಡುವಿನ ಭಾಗ, ಕಾಲಿಂದ ಇರ್ತಲ್ಲ, ಇದು ಮೊಣಕಾಲು, ಇದು ಪಾದ, ಇವೆರಡು ನಡಬರ್ಕ ಇರ್ತಲ್ಲ, ಇದಕ್ಕೆ ಆಂಕಲ್ ಅಂತ ಕರೀತಾರೆ. ಅಲ್ಲಿ ರಕ್ತ ಸುರಾಕತೈತಿ, ಮ್ಯಾಲ ಸ್ವಲ್ಪ ಕಳೆದನ ಸೋರ್ಕೊಂತ ಬರಾಕತೈತಿ, ಬ್ಲೀಡಿಂಗ್ ಆಂಕಲ್. ನೋಡ್ಕೊಂತ ರಕ್ತ ಹರಿಯಾಕತಿತ್ತು, ಅದನ್ನ ರಕ್ತ ಹರಿಯೋದನ್ನ ಅಯ್ಯೋ ಹಂಗತೆ ರಕ್ತ ಹರಿತಿತ್ತು. ಬಿದ್ಕೊಂಡ್ರ ಅವನ ಮೇಲೆ ಬಂದು ಅವ್ರು ಬಿದ್ಕೊಂಡ್ರು. ಇದರ ಅರ್ಥ ಏನಂದ್ರೆ ಮುಗಿತಿಲ್ಲ ಕತೆ. ಏನೋ ಮಾಡಕ್ ಹೋಗಿ ಏನೋ ಆಯ್ತು. ದೆವ್ವ ನನ್ನನ್ನ ತಗೊಂಡು ಹೋಗ್ತೈತಿ ಅಂತ ಸಂಘಟಕರದನ್ನ ಕಡದ್ರ ಅವ ಬರ್ಲಾರ ಆಗಿತ್ತು. ಊರಾಗೆಲ್ಲ ಸುದ್ದಿ ಆಯ್ತು. ಜಿಲ್ಲಾ ಬರ್ಗ್ಲಾರವ, ಮೋಸ್ಟ್ ನಟೋರಿಯಸ್ ಬರ್ಗ್ಲಾರ್, ಪೊಲೀಸರಿಗೆ ಹಿಡಿಯಕ್ ಆಗ್ಲಾರ್ದಲ್ಲ ಸ್ವಾಮಿ ಹಿಡ್ದಾನ. ಒಬ್ಬ ಸಣ್ಣ ಹುಡುಗ ಹಿಡ್ದಾನ. ಭಾರಿ ಗ್ರೇಟ್, ಭಾರಿ ಬ್ರೇವ್ ಅದನ ಹುಡುಗ ಅಂತೇಳಿ
ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಬೆಂಜಾಮಿನ್ ಜೋನ್ಸ್ ಗೋಸ್ ಫಾರ್ ಸ್ವಿಮ್ಮಿಂಗ್ ಅಂತ ಒಂದು ಪಾಯಿಂಟ್ ಇತ್ತು ಹಳೆ ಕಾಲದೊಳಗೆ. ಆ ಬೆಂಜಾಮಿನ್ ನಾವು ಏನ್ ಮಾಡ್ತಿರ್ತಾನ ಅಂತಂದ್ರ, ಅವನು ಒಂದ್ಸಲನು ಸ್ವಿಮ್ಮಿಂಗ್ ಹೋಗಿರೋದಿಲ್ಲವ. ಅವ್ರ ಹೆಂಡತಿ ಹೇಳ್ತಾನ, ಇಲ್ಲ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಐತಿ, ಹೋಗ್ತೀನಿ, ಪಾರ್ಟಿಸಿಪೇಟ್ ಮಾಡ್ಲ ಅಂತಾನ. ಅವನ ಹೆಂಡತಿ ಬೇಡ ಅಂತಲ್ಲ. ಎಂದ ನೀನ್ ಸ್ವಿಮ್ಮಿಂಗ್ ಹೋಗಿ, ಬೇಡ ಬೇಡ ಬೇಡ, ನೀ ಅಲ್ಲಿ ಏನಾರು ಹಿಂದ್ ಬಿದ್ದಿ ನನಗೆ ಅಸಹ್ಯ ಆಗತ್ತ, ನಮ್ಗೆ ಗೆಳತಿಯರ ಮುಂದೆ ಹೋಗ್ಬೇಡ ಅಂತಲ್ಲ. ಇಲ್ಲ ನಿನ್ನ ಫ್ರೀ ಐತದ, ಅದೇನ್ ಫೀಸ್ ಇಲ್ಲ, ಫ್ರೀ ಇದ್ರು ಹೋಗ್ಬೇಡ ಅಂತ. ಇಲ್ಲ ನಾ ಹೋಗೋಣ ಅಂತ ಹೋಗ್ಬಿಡ್ತಾನಪ್ಪ. ಅವನ ಹೆಂಡತಿ ಗಂಡ ಈಜುದನ್ನು ನೋಡಾಕಂತ ಹೋಗ್ತಾಳ್ರಿ. ಕುಂತಿರ್ತಾರ, ನಿಂತಿರ್ತಾರಲ್ಲ, ಈಜು ಸ್ಟಾರ್ಟ್ ಆಗಿರ್ತೈತಿ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅದು. ಆಕಿ ಗಂಡ ನಿಂದಿರ್ತಾರ, ಉಸಿರು ಅದು ಆರ್ಡರ್ ಕೊಡ್ತಾರ, ಆಣಿವರ್ ಬಾರ್ಕಂತ ಕೊಡ್ತಾರಲ್ಲ, ಹಂಗೆ ಕೊಡ್ತಾರ, ಟನ್ನ ಜಿಗಿತಾರ. ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಇರ್ತಾರ, ಅವ್ರು ಬರ 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 ಮುಂದೆ ಹೋಗ್ಬಿಡ್ತಾರ. ಇವ ಅಲ್ಲೇ ಉಳ್ಳಾಡ್ಕೊಂತ ಇರ್ತಾನೆ ನೀರಾಗ, 1 ಇಂಚು ಸಹಿತ ಮುಂದಕ್ಕೆ ಹೋಗಲ್ಲ. ಆಕಿ ಗೆಳತಾರಲ್ಲ ಆಕಿಗೆ, ಅವನ ಹೆಂಡತಿಗೆ, ಏನಲ್ಲ ನಿನ್ ಗಂಡ ಹಿಂಗ ಕೆಟ್ಟನ್ ಸಾಟ್ ಆಗ್ಬಿಡ್ತೈತೆ ಆಕಿಗೆ. ಅಲ್ಲೇ ಒದ್ದಾಡ್ತಿರ್ತಾನ, ಸ್ವಲ್ಪ ಸಹಿತ ಮುಂದಕ್ಕೆ ಹೋಗೋದು, ಎಂದು ಈಸ್ದವ ಅಲ್ಲಿವ. ಬಟ್ ಏನಾಯ್ತಂದ್ರ, ಆಗ ಹಗರ್ಕ ಈಸ್ಕೊಂತ ಹೋಗುವಾಗ ಹಿಂದ ಈ ಬೆಂಜಾಮಿನ್ ಕಾಲಿಗೆ ಒಂದೇನೋ ಟಚ್ ಆದಂಗ ಆತು. ಹೊಳ್ಳಿ ನೋಡ್ತಾನ, ದೊಡ್ಡದೊಂದು ಏಡಿತ್ತು, ಏಡಿ ದೊಡ್ಡದೊಂದು ಏಡಿತ್ತು. ಆ ಏಡಿ ನೋಡಿದ್ನಲ್ಲ, ಭಯ ಬಿದ್ದುಬಿಟ್ಟು, ಯಪ್ಪ ಜನ್ಮ, ನನ್ನ ಕಾಲೇನಾದ್ರೂ ಆ ಏಡಿ ಭಯ ಸಿಕ್ಕ್ರ ನೆನಪಿಸ್ಕೊಂಡ್ಬಿಟ್ಟ. ಹಿಂಗ ಈಜಿದ ಹೇಳ್ತೀನಿ ನಿನಗೆ ಹೆದರಿ. ಬಟ್ ಜನಕ್ಕೆ ಗೊತ್ತಿಲ್ಲ ಅವ ಯಾಕೆ ಈಜಾಕತ್ತೇನೆ ಅಂತೇಳಿ. ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ, ಇವನ್ಕಿಂತ ಮುಂದೆ ಹೋಗಿದ್ರಲ್ಲ, ಊಸರ್ನ ಹಿಂದಿಕ್ಕಿ ತಾನು ಫಾಸ್ಟ್ ಬಂದ್ಬಿಟ್ಟ ಅಲ್ಲಿ ಹೋಗಿ. ಇವ ಈಜಿದ್ದ ಬ್ಯಾರೆ ಉದ್ದೇಶಕ್ಕ, ಜನ ತಿಳ್ಕೊಂಡದ್ದ ಬ್ಯಾರೆ. ಎಂತ ಬೆಂಜಮಿನ್ ಬೆಂಜಮಿನ್ ಅಂತಿದ್ರು ಅವ್ರು ದಂಡಿ ಮೇಲೆ ನಿಂತ್ಕೊಂಡು. ಅವನ ಹೆಂಡತಿ ಗಾಬರಿ, ನನ್ನ ಗಂಡ ಹಿಂಗ್ಯಾಕೆ ಈಸ್ತಾನ ಅಂತ. ಕಣ್ಣಿಗೆ ಮೂರ್ಛೆ ಬಂದು ತಪ್ಪಂತ ಬಿದ್ದು ಬಿಡ್ತಾನ. ಫಸ್ಟ್ ಪ್ರೈಸ್ ಬಂತಲ್ಲ. ಸ್ವಾಮಿದು ಹಂಗ ಆಗ್ತದ. ದೆವ್ ಬಂದ ನನ್ ತಗೊಂಡು ಹೋಗ್ತೈತಿ ಅಂತ ತಿಳ್ಕೊಂಡು, ಅದನ್ನ ನಿನ್ನ ಬಿಟ್ಟು ನನ್ನ ಕೂಡ್ಸೋದಿಲ್ಲ ಅಂತ ತಿಳ್ಕೊಂಡು ಅವ ಕಡದ್ರ, ಅವ ಒಬ್ಬ ಬರ್ಗ್ಲರಾಗಿ ಅವರಪ್ಪ ಬಂದ ಅವನ್ ಹಿಡಿದ್ರು. ಬರ್ಗ್ಲರ್ನ ಊರಾಗೆಲ್ಲ ಸುದ್ದಿ, ದೊಡ್ಡ ಬರ್ಗ್ಲರ್ ಹಿಡ್ದಾನ ಸ್ವಾಮಿ, ಸಣ್ಣ ಹುಡುಗ, ಎಂತ ಧೈರ್ಯ ರೀ, ಎಂತ ಇಷ್ಟು ಪುಕ್ಕ ಹುಡುಗ ಇರು ಸ್ವಾಮಿ ಧೈರ್ಯವಂತ ಅಂತ ಹೆಸರಾಗ್ಬಿಡ್ತಪ್ಪ. ಹಾಗ ಏನೋ ಮಾಡಕ್ ಹೋಗಿ ಏನೋ ಆತು. ಇವ್ ನಮ್ಮ ಸರ್ ಕತಿರ ಹೆಂಗಿರ್ತ, ಇವು ಆರ್ ಕೆ ನಾರಾಯಣ ಸರ್ ಕತಿ. ಸ್ವಾಮಿ ಡಸ್ ಎಸ್ ಎಂ ಅಂತ ಒಂದಿತ್ರಿ, ನನಗಿಲ್ಲ ಅದ್ರ ಜಗ್ಗ ಅವ್ರ ಸಾಕಾಗ್ತದೆ. ಏನಾಯ್ತು ಅಂತಂದ್ರ, ಅವನು ಏನಾಯ್ತು ಮುಂದೆ ಕೊಟ್ಟಿಲ್ಲ, ಅದನ್ನ ನಾವು ಗೆಸ್ ಮಾಡ್ತೀವಿ ಅಷ್ಟೇ, ಆಂಟಿಸಿಪೇಷನ್ ಮಾಡ್ತೀವಿ. ಏನಂತಂದ್ರ 16th 17th ಪ್ಯಾರಾಗ್ರಾಫ್, ಇನ್ನೊಂದು ಸ್ವಲ್ಪ ಬರ್ರಿ ಮಾಡಿ ಮುಗಿಸ್ತೀನಿ. ಕಂಗ್ರಾಚುಲೇಷನ್ಸ್ ವರ್ ಮುಂದೆ ಏನಾಗ್ತೈತಿ, ಅವನ ಪರಾಪ್ಸ್ ಅವ್ರ ಪೇರೆಂಟ್ಸ್ ಅವ್ನ ಹಿಡ್ದಾರ್ರಿ. ಹಿಡ್ಕೊಂಡು ಏನ್ ಮಾಡ್ತಾರ, ಪೊಲೀಸ್ ಸ್ಟೇಷನ್ ಕೊಟ್ಟಾರ. ಈ ಹುಡುಗ ಅವನ್ ಕಡ್ದದ್ದು, ಅವನ್ ಹಿಡ್ದದ್ದು ಸುದ್ದಿ ಆಗ್ಬಿಡ್ತಪ್ಪ. ಮುಂಜಾನೆ ಶಾಲೆಗೆ ಹೋಗ್ಕಣ, ಅವನ ಕಂಗ್ರಾಚುಲೇಷನ್ಸ್ ವರ್ ಶಾವಡಾನ ಸ್ವಾಮಿ. ನೆಕ್ಸ್ಟ್ ಡೇ ಮಾರನೇ ದಿವಸ ಶಾಲೆಗೆ ಹೋದ್ರ, ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಡನ್ ಗ್ರೇಟ್ ಥಿಂಗ್, ಕಂಗ್ರಾಚುಲೇಷನ್ಸ್. ಅವನು ಯಾರಿಗೆ ಬೇಕಾಗಿತ್ತಪ್ಪ, ತನ್ನ ಜೀವ ಉಳಿಸ್ಕೊಳಕ್ ಹೋಗಿ ಅವ ಕಡದ್ರ ಕಂಗ್ರಾಚುಲೇಷನ್ಸ್ ಬರ್ಲಿಕ್ಕತ್ತಿದ್ರು. ಬೆಂಜಮಿನ್ ಜಾನ್ಸ್ ಗೋಸ್ ಫಾರ್ ಸ್ವಿಮ್ಮಿಂಗ್ ಅಂತೇಳಿ ನನಗದೇ ನೆನಪಾಗ್ತದೆ. ಕಂಗ್ರಾಚುಲೇಷನ್ಸ್ ವರ್ ಶಾವರ್ಡ್ ಆನ್ ಸ್ವಾಮಿ. ನೆಕ್ಸ್ಟ್ ಡೇ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಗ್ರೇಟ್ ಅಪ್ಪ, ನೀನು ಅವ್ರ ಕಡೆ ನೋಡ್ಬೇಕಾದ್ರೆ ಬಹಳ ರೆಸ್ಪೆಕ್ಟ್ ಅನ್ನ ನೋಡ್ಲಿಕ್ಕತ್ತಿದ್ರು. ಅಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಒಬ್ರು ಯಾರೋ ಟೀಚರ್ ಬಂದ್ರು, ದುಬ್ಬದ ಮೇಲೆ ಹಿಂಗ ಕೈಯಿಂದ ಪ್ಯಾಟಿಂಗ್ ಮಾಡಿದ್ರು, ತಟ್ಟಿದ್ರು. ಹೌದಲ್ಲ, ಏನದು, ಯು ಆರ್ ಗ್ರೇಟ್ ಅಂತ ಹೇಳಿ ಅಂದಂಗ, ವೆರಿ ಗುಡ್ ಅಂದ, ವೆಲ್ ಡನ್ ಅಂತಾರಲ್ಲ ಹಾಗ್ರೆ. ದ ಹೆಡ್ ಮಾಸ್ಟರ್ ಕರೆದ್ರಪ್ಪ, ಸ್ವಾಮಿ, ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್, ರಿಯಲ್ ಒಂದು ಸೋಷಿಯಲ್ ಸರ್ವಂತಪ್ಪ ನೀನು. ಸ್ಕೌಟ್ ಅಂತ ಒಂದು ಶಬ್ದ ಮೀನಿಂಗ್ ಅದ, ಇಲ್ಲೊಂದು ಮೀನಿಂಗ್ ಇರ್ಬೇಕಂತ ಅನಿಸ್ತದೆ, ಇಲ್ಲದ ಸ್ಕೌಟ್ ಅಂತೇಳಿ ಇಲ್ಲ ಐತ್ ನೋಡ್ರಿ. ಸ್ಕೌಟ್, ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಅದಕ್ಕೆ ನಿಮ್ಗೆ ತೋರಿಸಿದ್ ನನಗೆ ಗೊತ್ತಿತ್ತು.
ಪಬ್ಲಿಕ್ ಸರ್ವಿಸ್ನೊಳಗೆ ಗ್ರೇಟ್ ಕೆಲಸ ಮಾಡೋನಿಗೆ ಸ್ಕೌಟ್ ಅಂತ. ಲೇ ತಮ್ಮ ನೀನು ಹುಡುಗಲ್ಲೋ, ನೀನು ಸಣ್ಣ ಹುಡುಗಲ್ಲ ನೀನು, ಡೆಫಿನೆಟ್ಲಿ ಇನ್ನೊಬ್ಬ ಸ್ಕೌಟ್ ಅಂತ ಹೆಡ್ ಮಾಸ್ಟರ್ ಅಂತಾರೆ. ಸ್ವಾಮಿ ಹ್ಯಾಡ್ ಆಕ್ಚುಲಿ ಸ್ವಾಮಿ ಹಿಂಗೆಲ್ಲ ಕಂಗ್ರಾಚುಲೇಷನ್ಸ್ ಬರ್ತವೆ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್, ಇಲ್ಲಿ ಬಂತ ನೋಡಿ ಸತ್ಯ. ಇದೆಲ್ಲ ಯಾಕಾಯ್ತಂದ್ರೆ ಸಸ್ಪೆನ್ಸ್ ತಗೊಂಡ್ಬರ್ತಾರ ಅವ್ರು, ತಗೊಂಡ್ ಬಂದು ಈಗ ಹೇಳ್ತಾರ ಸ್ವಾಮಿ. ಹಾಗಾದ್ರೆ ಸ್ವಾಮಿ ಯಾಕೆ ಕಂಗ್ರಾಚುಲೇಷನ್ಸ್ ಬರಕತ್ತಿದ್ದು, ಯಾಕೆ ಹಾಗಾದ್ರೆ ಯಾರನ್ನು ಕಡ್ದವ, ಅಯ್ಯೋ ಅಂತ ತಿಳ್ಕೊಂಡು ಥಂಡ್ರಸ್ ಎಗೋನೈಸ್ಡ್ ಕ್ರೈ ಬರ್ತದಲ್ಲ ಯಾರ್ದು ಅಂತ ಈಗ ನಿಮ್ಗೆ ಸರ್ ಹೇಳ್ತಾರ, ಆರ್ ಕೆ ನಾರಾಯಣ್ ಸರ್. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್, ಫ್ಲೆಶ್ ಅಂದ್ರೆ ಮಾಂಸ. ಈ ಪ್ರಾಣಿ ಮಾಂಸ ಇದ್ರೆ ಮೀಟ್ ಅಂತಾರ. ಈಗ ಒಂದು ಆಡು ಹಿಂಗೆ ಇದು ಮಾಡ್ತಾರಲ್ಲ, ಮಾಂಸ ಮಾಡ್ತಾರಲ್ಲ, ಅದಕ್ಕೆ ಮೀಟ್ ಅಂತ ಕರೀತಾರೆ. ಮನುಷ್ಯರ ಒಳಗಿನ ಮಾಂಸ ಇರುತ್ತಲ್ಲ ಅದಕ್ಕೆ ಫ್ಲೆಶ್ ಅಂತ ಕರೀತಾರೆ. ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಅಂದ್ರೆ ಫೇಮಸ್ ಅದ ಅಪೋಸಿಟ್. ಇದು ಒಳ್ಳೆ ಕೆಲಸ ಮಾಡಿ ಫೇಮಸ್ ಅಂದ್ರೆ ಫೇಮಸ್ ಅಂತಾರೆ, ಕೆಟ್ಟ ಕೆಲಸ ಮಾಡಿ ಫೇಮಸ್ ಅನ್ಬಾರ್ದು, ನಟೋರಿಯಸ್ ಅಂತಾರೆ. ಕುಖ್ಯಾತ ಅಂತಾರೆ, ಪ್ರಖ್ಯಾತದ ಅಪೋಸಿಟ್ ಇದು. ಹೌಸ್ ಬ್ರೇಕರ್ ಬರ್ಗ್ಲರ್ ಅಂದ್ರೆ ಹೌಸ್ ಬ್ರೇಕರ್. ಹೌಸ್ ಬ್ರೇಕರ್ನ ಕಾಲಿಗೆ ಬಾಯಿ ಹಾಕಿ ಕಡ್ದಿರ್ತಾವ, ಯಾವ ದೆವ್ವಲ್ಲ ಏನು ಅಲ್ಲ. ಆಫ್ ದ ಡಿಸ್ಟ್ರಿಕ್ಟ್ ಅಂಡ್ ದ ಪೊಲೀಸ್ ವರ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಪೊಲೀಸ್ ಸಹಿತ ಇವನಿಗೆ ಗ್ರೇಟ್ಫುಲ್ ಆಗಿದ್ರು. ಗ್ರೇಟ್ಫುಲ್ ಅಂದ್ರೆ GREAT ಅಲ್ಲ, ಇದು GRAT, ಥ್ಯಾಂಕ್ಫುಲ್ ಅಂದಂಗದು. ಪೊಲೀಸರು ಸಹಿತ ಥ್ಯಾಂಕ್ಸ್ ಹೇಳಿದ್ರ ಅವಾಗ. ಏನೋ ಪುಣ್ಯಾತ್ಮ ನೀನು ನಮಗ್ ನೀಗಲಾರ್ದ ನೀ ಮಾಡ್ದಲ್ಲಪ್ಪ, ಮೆಚ್ಚಬೇಕಪ್ಪ ನಿನ್ ಧೈರ್ಯಣ್ಣ, ಮೆಚ್ಚಬೇಕಪ್ಪ, ಎಂತ ಧೈರ್ಯ ಓದಿವೋ ನೀನು ಅಂತೇಳಿ. ಅವ ನೋಡಿದ್ರೆ ಕತ್ತಲ ಕಂಜು ಮನುಷ್ಯ ಅದ. ಹಿಂಗತೆ ಬಂತು ಇದು ಎಲ್ಲ. ಹಿಂಗ ಅದ ಅದು ಅದು ಫಸ್ಟ್ ಐತಲ್ಲ, ಈವೆಂಟ್ಸ್ ಟರ್ನ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ ಸ್ವಾಮೀಸ್ ಲೈಫ್ ಅಂತ ತಿಳ್ಕೊಂಡೇನ ಐತಲ್ಲ, ಹಂಗದ. ಇಷ್ಟೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾನ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನಿಮ್ಮಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬೇಕಾಗಿರ್ರಿ, ನೀವು ದೊಡ್ಡವರಾದ್ಮೇಲೆ ಯಾಕೆ ನಮ್ಮ ಡಿಪಾರ್ಟ್ಮೆಂಟೇ ಸೇರಬಾರ್ದು, ಸೇರ್ತೀರಾ ಅಂತ. ಸ್ವಾಮಿ ಸೇಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಹೋಗೋ ಮಾರೇನ, ನಿನ್ ಡಿಪಾರ್ಟ್ಮೆಂಟ್ ಅನ್ಲಿಲ್ಲ, ಸಭ್ಯತೆಗಾಗಿ, ಸಭ್ಯತೆಯಿಂದ ಹೇಳ್ಬೇಕಲ್ಲ, ಆ ಸಭ್ಯತೆಗಾಗಿ ಏನಂತಾನ, ಸಟನ್ಲಿ ಎಸ್ ಡೆಫಿನೆಟ್ಲಿ ನಿಮ್ಮ ಡಿಪಾರ್ಟ್ಮೆಂಟೇ ಸೇರ್ತೀನಿ ಸರ್. ಡಿಪಾರ್ಟ್ಮೆಂಟ್ ಸೇರ್ತಾನಂತೀವ, ಡಿಪಾರ್ಟ್ಮೆಂಟ್ ಅಜ್ಜಿ ಬಿಟ್ಟು ಮಲ್ಕೊಳಕ್ ರೆಡಿ ಇಲ್ಲ. ಸುಮ್ಮ ಅವ್ರಿಗೂ ಏನಾಗೈತೆ, ಎಲ್ಲಪ್ಪ ಇದು ರಗಡಿ ಮಾಡೋದು, ಇಲ್ರಿ ನಾನು ಹೆಂಗಂತ ಕಡ್ದಿನಂತ ಯಾಕೆ ಸುಮ್ಮನೆ ಸಹಿ ಮಾಡಿಸೋದು ಅಂತ ತಿಳ್ಕೊಂಡು ಸುಮ್ಮನೆ ಬರ್ತಲ್ಲ ಪುಕ್ಕಟ್ಟೆ ಇದೊಂದು ಅಡ್ವರ್ಟೈಸ್ಮೆಂಟ್ ಹೊಡ್ಕೊಂಡ್ರಂತ ತಿಳ್ಕೊಂಡು. ಏನಿಲ್ಲ ಆಕ್ಚುಲಿ ಅದು ಸುಮ್ಮನೆ ಯಾಕಪ್ಪ ಅದೆಲ್ಲ ರಗಡಿ ಮಾಡೋದಂತ ಸುಮ್ಮನೆ ಬಿಡ್ತಾರೆ. ಸೇರ್ತೀನಿ ಸರ್, ಡಿಪಾರ್ಟ್ಮೆಂಟ್ ನಿಮ್ದು ಸೇರ್ತೀನಿ ಸರ್. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್. ಆಕ್ಚುಲಿ ಅವ ಮೇಡ್ ಅಪ್ ಹಿಸ್ ಮೈಂಡ್ ಅಂದ್ರೆ ಡಿಸೈಡೆಡ್, ತನ್ನ ಮನಸ್ಸು ತನ್ನ ತೀರ್ಮಾನ ಮಾಡಿಬಿಟ್ಟಿದ್ದ. ಏನಾಗಕ್ಕೆ ಬಯಸಿದ್ದ ಹುಡುಗ ಸ್ವಾಮಿ ದೊಡ್ಡವನಾದ್ಮೇಲೆ ಅಂದ್ರೆ ಟು ಬಿ ಇಂಜಿನ್ ಡ್ರೈವರ್, ಯಾವ್ದಾರ ಒಂದು ಟ್ಯಾಕ್ಟ್ರಿನೋ ಆಟೋದೋ ಡ್ರೈವರ್ ಆದ್ರತ್ತು, ಇಲ್ಲಕಂದ್ರೆ ರೈಲ್ವೆ ಗಾರ್ಡ್ ಆದತ್ತು, ಇಲ್ಲಕಂದ್ರೆ ಬಸ್ ಕಂಡಕ್ಟರ್ ಆದತ್ತು, ಯಾವ್ದಾರ ಒಂದು ಆದ್ರತ್ತು ದೊಡ್ಡವರಾದ್ಮೇಲೆ ಅಂತ ತಿಳ್ಕೊಂಡು ಸ್ವಾಮಿ ತೀರ್ಮಾನ ಮಾಡ್ಕೊಂಡ್ರೆ, ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಪೊಲೀಸ್ ಆಫೀಸರ್ ಯಾಕೆ ಆಗ್ಬಾರ್ದು ನಿಮ್ಮಂತ ಧೈರ್ಯವಂತರ ಅಂತ ಇವ್ರು ಅಂತಾರ. ಅಯ್ಯೋ ನೀನು ಹಿಂಗ ನೋಡ್ರಿ, ಅದು ಒಂದ್ ಏನಾರ ಇದ್ರೆ ಇದು ಒಂದೇನ, ಅದು ಕತ್ತೆ ಐತಿ, ಹುಲಿ ಚರ್ಮ ಹಾಕೊಂಡೈತಿ, ಇವ್ರೇನ್ ತಿಳ್ಕೊಂಡ್ರೆ ಹುಲಿ ಅಂತ ತಿಳ್ಕೊಬಿಟ್ಟಾರ. ಆ ತರ ಆಗ್ಬಿಟ್ಟದೆ ಪಾಪ ಸ್ವಾಮಿದು. ಅವನಾದ್ರೂ ಕೂಡ ಏನ್ ಮಾಡ್ತಾನ, ಸುಮ್ಮನೆ ಹೋಗ್ಬಿಡ್ತಾನ್ರಿ. ಓಕೆ. ಹ್ಯಾಡ್ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್. ಅಂದ್ರೆ ಫಾದರ್ ಆ ಹುಡುಗ ಸ್ವಾಮಿ ಅವತ್ತಿನ ದಿವಸ ಸ್ಕೂಲ್ಗೆ ಹೋಗ್ಯಾನ, ಹೆಡ್ ಮಾಸ್ಟರ್, ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್, ಕ್ಲಾಸ್ ಟೀಚರ್, ಪೊಲೀಸರು, ಇದೆಲ್ಲ ಕಂಗ್ರಾಚುಲೇಷನ್ಸ್. ಶಾವರ್ ಅಂದ್ರೆ ಸುರಿಸುದು, ಬಾತ್ರೂಮ್ ಶಾವರ್ ಇರ್ತೈತಲ್ಲ, ದಪ್ಪ 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 ನೀರು ಸುರಿಸಿರ್ತೈತ, ಹಂಗ ಕಂಗ್ರಾಚುಲೇಷನ್ಸ್ ಸುರುತ್ತಪ್ಪ. ಇಷ್ಟಾದ್ಮೇಲೆ ಏನ್ ಮಾಡ್ತಾನ ಹುಡುಗ, ಮಣಿ ಬಂದಿರ್ತಾನ. ಮಣಿ ಬಂತು, ಯಪ್ಪೋ ಏನಾಯ್ತದು ಅಂತ ತಿಳ್ಕೊಂಡೇನೋ ಮಣಿ ಬರ್ತಾನ್ರಿ. ಅವ್ರಪ್ಪ ಸಾಯಂಕಾಲ ಬರ್ತಾನ್ರಿ. ಎಲ್ಲಿಂದ ಬರ್ತಾನಂದ್ರೆ ಕ್ಲಬ್, ಯಾವ ಕ್ಲಬ್ ಗೊತ್ತಿಲ್ಲ, ಲಾಯರ್ಸ್ ಕ್ಲಬ್ ಇರ್ಬೇಕದು. when he returned, his ಅಂದ್ರೆ ಫಾದರ್ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್. ಅವ್ರ ಹೆಂಡತಿ ಕೇಳಿರ್ಬೇಕ್ರಿ, ವೇರ್ ಇಸ್ ದ ಬಾಯ್. ಅವ ಹುಡುಗ ಮಲ್ಕೊಂಡ, ಎಲ್ಲಿ ಮಲ್ಕೊಂಡನ ಅಂತ ಕೇಳ್ತಾನ್ರಿ. ಎಲ್ಲಿ ಮಲ್ಕೊಂಡನ, ಸ್ವಾಮಿ ಎಲ್ಲಿ ಅದನ, ಅವ್ರ ಹೆಂಡತಿ ಕೇಳ್ತಾನ. ಹಿ ಇಸ್ ಅಸ್ಲೀಪ್, ಮಲ್ಕೊಂಡನ ಆಲ್ರೆಡಿ, ಈಗ ಅಲ್ಲೇಣ. ಅವ್ರ ಹೆಂಡತಿ ಅವ್ರ ನಡ್ಬರ್ಕ ನಡೆದ, ಅವ್ರ ಹೆಂಡತಿನೇ ಸಿಕ್ಕಾಪಟ್ಟೆ ಸಿಟ್ಟಿ ಬಂದಳ.
ಬೆಳತನ ಅವಾಗ ಎದುರಿಸಿದ್ದು ಎಲ್ಲ ಸಾಕಾಗ್ಬಿಟ್ಟವ್ರು ಅವಾಗ ನನ್ನ ಮಗ ಏನಾಗಿತ್ತು ಉಳ್ದಾನ ಪಾಪಿನೋ ಅಂತೇಳಿ. ಅವನ ಹೆಂಡತಿ ಜಬರ್ಸ್ತಾರ ಅವ್ನ ಗಂಡಗ್ರೆ. ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್. ವಿಂಕ್ ಅಂದ್ರೆ ಕಣ್ಣು ಬಡಿತೀವಲ್ಲ ಒಂದ್ಸಲ ಮುಚ್ತೇವಲ್ಲ ಹಿಂಗತ್ತೇರಿ. ಒಂದು ಕಣ್ಣು ಮುಚ್ಚಿಲ್ಲವ ನಿನ್ ರಾತ್ರಿ. ದ ಹೋಲ್ ಲಾಸ್ಟ್ ನೈಟ್ ಏನ ಸೆಡ್ ಹಿಸ್ ಮದರ್. ಹಿಸ್ ಮದರ್ ಅಂದ್ರೆ ಸ್ವಾಮೀಸ್ ಮದರ್. ನನಗೆ ಅನ್ಸುತ್ತದಪ್ಪ ಸ್ವಾಮೀಸ್ ಮದರ್ ಅಂತಾರ. ಇಡೀ ರಾತ್ರಿ ಅವ್ರಪ್ಪನಿಗೆ ಜೋರಾಗಿ ಮಾತಾಡಿದ್ರೆ ಅವ್ರ ಹೆಂಡ್ತಿನಾರಿ. ಹಿಸ್ ಮದರ್ ಅಂದ್ರೆ ಸ್ವಾಮೀಸ್ ಮದರ. ಇಲ್ಲಿ ಸ್ವಾಮೀಸ್ ಮದರ್. ಹೇಳ್ರಿ ನಿನ್ನೆ ಹುಡುಗನ ಜೀವ ತಗೊಂಡ್ರಿ, ಒಂದು ಕ್ಷಣ ಸಹಿತ ನಿದ್ದೆ ಮಾಡಿಲ್ಲವ. ವೇರ್ ಈಸ್ ಸ್ಲೀಪಿಂಗ್? ಎಲ್ಲಿ ಮಾಡ್ಕೊಂಡನವ? ಎಲ್ಲಿ ಮಲ್ಕೊಂತಾನ? ಅವ್ರ ಅಜ್ಜಿ ಹತ್ರ ಮಲ್ಕೊಂಡನ. ಇಲ್ಲ ಐತಲ್ಲ. ಹಾಗಾದ್ರ ಎಲ್ಲಿ ಮಲ್ಕೊಂಡ ಅಂತ ಕೇಳ್ತಾನ ಅಂತಂದ್ರ ಇಲ್ಲಿ ಏನಂತಂದ್ರ ಹೀಸ್ ಏನಂತಾನ, ವೇರ್ ಇಸ್ ದ ಬಾಯ್ ಅಂತ ಕೇಳ್ತಾನ. ಆ ಹುಡುಗ ನಾವ ಹೀಸ್ ಅಸ್ಲೀಪ್ ಅಂತಾನ. ಆಲ್ರೆಡಿ ಮಲ್ಕೊಂಡನ, ಆಲ್ರೆಡಿ ಈಸಿ ಅಸ್ಲೀಪ್ ಅಂತ ಕೇಳ್ತಾನವ. ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ನೈಟ್ ಸೆಡ್ ಹಿಸ್ ಮದರ್. ಅಂದ್ರೆ ಅವ್ರವ್ ಹೇಳ್ತಾವ, ಹುಡುಗ ನಾವ್ ಹೇಳ್ತಾಳ. ಯಾಕೆ ಹುಡುಗ ನಾವ್ ಅಂತ ಖಾತ್ರಿ ಅಂದ್ರೆ ಆ ಹುಡುಗಿ ಸದ್ಯಕ್ಕೆ ಅವ್ರ ಅಜ್ಜಿ ಹತ್ರ ಅದನ್ನ. ಅವ್ರ ಅಜ್ಜಿ ಬೇರೆ ಕಡೆ ರೂಮ್ನಾಗ ಅದಾಳ, ಪ್ಯಾಸೇಜ್ ನಾಗ. ವೇರ್ ಈಸ್ ಸ್ಲೀಪಿಂಗ್? ಎಲ್ಲಿ ಮಲ್ಕೊಂಡನವ? ನನ್ನ ರೂಮ್ನಾಗ ಮಲ್ಕೊಂಡೇನಿಲ್ಲ ಅಂತ ಕೇಳ್ತಾನ. ಎಲ್ಲಿ ಮಲ್ಕೊಂತಾನ್ರಿ? ಇನ್ ಹಿಸ್ ಯೂಸುವಲ್ ಪ್ಲೇಸ್. ಅವ್ರ ಅಜ್ಜಿ ಮಗ್ಲ. ಇನ್ ಹಿಸ್ ಯೂಸುವಲ್ ಪ್ಲೇಸ್ ಅಂದ್ಬಿಡ್ತಾರೆ. ಹಗ್ಗೋಡಿ ಅಂತ ನಿನ್ನೆಲ್ಲ ಮಾಡಿದ್ದೆಲ್ಲ ಹೊಳೆ ಹುಣಸಿ ಅಂತ ತೊಗೊಳಕತ್ತಲ್ಲಪ್ಪ ಅಂತ ಅವ್ರ ಅಪ್ಪಗ್ರೆ. ಅವ್ನ ಹೆಂಡತಿ ಜಬರ್ಸ್ಬಿಡ್ತಾಳ್ರಿ ಸದ್ಯಕ್ಕೆ. ಸೊಮ್ಮ ಹೋಗ್ರೆ ಹುಡುಗನ್ ಚಲಮ ತಗೊಂಡಿರೋ ಒಬ್ಬನೇ ಮಗ ಅಂತ ತಿಳ್ಕೊಂಡು ಸೊಮ್ಮ ಹೋಗ್ಬಿಡ್ತಾನ್ರಿ. ಇನ್ ಹಿಸ್ ಯೂಸುವಲ್ ಪ್ಲೇಸ್. ತಾ ಎಲ್ಲಿ ದಿನ ಮಲ್ಕೊಂತಾನ್ರಿ? ಅಲ್ಲಿ ಮಲ್ಕೊಂಡಾನ. ಮದರ್ ಸೈಡ್ ಕ್ಯಾಶುವಲಿ. ಚಾ ಆಯ್ತನ್ರಿ? ಚಾ ಆಯ್ತ್ರಿ ಅಂತೇಳಿ. ಊಟ ಆಯ್ತನ್ರಿ? ಊಟ ಆಯ್ತ್ರಿ. ಕ್ಯಾಶುವಲ್ ಆಗಿ ಹೇಳೋದು, ಆಸ್ ಎ ಹ್ಯಾಬಿಟ್. ಎಲ್ಲಿ ಮಲ್ಕೊಂಡಾನ? ವಿತೌಟ್ ಸೀರಿಯಸ್ನೆಸ್ ಅಂದಂಗ ಕ್ಯಾಶುವಲ್ ಅಂದ್ರ. ಏನ್ ಸೀರಿಯಸ್ ಮಾಡ್ಲಿ? ಎಲ್ಲಿ ಮಲ್ಕೊಂಡನವ? ಎಲ್ಲಿ ಮಲ್ಕೊಂತಾನ? ಅವ್ರ ಅಜ್ಜಿ ಮಗ್ಳು ಮಲ್ಕೊಂಡನ ಅಂತಳ ಅಡಿಗೆ ಮಾಡ್ತಾಳೆ ಏನೋ. ಹಿ ವೆಂಟ್ ಟು ಬೆಡ್ ಅಟ್ 7:30. ಹೌದಲ್ಲ, 7 ಗಂಟೆಗೆ 7:15 ಹೋಗ್ಯಾನ. 7:15 ಮಲ್ಕೊಂಡಾನ ಇವತ್ತು. ಇನ್ ಹೀಸ್ ಯೂಸುವಲ್ ಪ್ಲೇಸ್ ಮದರ್ ಸೆಡ್ ಕ್ಯಾಶುವಲಿ. ಈ ಲೈನು ಮದರ ಹೇಳ್ತಾರ್ರಿ, ಈ ಲೈನು ಮದರ ಹೇಳ್ತಾರ. ಹಿ ವೆಂಟ್ ಟು ಬೆಡ್ ಅಟ್ 7:30. 7:15 ಮಲ್ಕೊಂಡ್ಬಿಟ್ಟಾನ ಇವತ್ತು. ನಿನ್ನೆ ಪಾಪ ಹೊಟ್ಟೆ ಮಲ್ಕೊಂಡಿರಲ್ಲ, ಅದಕ್ಕೆ ಅಂದ್ಬಿಟ್ಲಿನ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಅಗೇನ್. ಮತ್ತೆ ಅಜ್ಜಿ ಮಗ್ಲೇ ಮಲ್ಕೊಂಡನೆ. ಎಕ್ಸಲೆಮೆಂಟರಿ ಮಾರ್ಕ್. ಗಾಬರಿ ಆಗ್ಬಿಟ್ಟು ಅವ್ರಪ್ಪ. ನಾ ಏನೋ ಮಾಡಕ್ ಹೋದ್ರೆ ಏನೋ ಆಗ್ಲಿಲ್ಲ ಪರಿಣಾಮ. ಫಾದರ್ ಸೆಡ್, ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ನೋ ವಂಡರ್ ಹಿ ವಾಂಟೆಡ್ ಟು ಸ್ಲೀಪ್. ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ನೋ ವಂಡರ್ ಏನು ಆಶ್ಚರ್ಯ ಪಡುವಂತದ್ದೇನಿಲ್ಲ. ನನ್ನ ಮಗ ಬಹಳ ಬೆರಿಕೆ ಅದನ. ಅದಲ್ಲ, ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ನಾ ಬರೋಕ್ಕಿಂತ ಮೊದಲ ಹೋಗಿ ಅವ್ರ ಅಜ್ಜಿ ಮಕ್ಕಳು ಮಲ್ಕೊಂಡ್ಬಿಟ್ಟನಲ್ಲ. ನಾ ಬಂದ ಮೇಲೆ ಮತ್ತೆ ನಾವು ತೊಂದರೆ ಆಗತ್ತಂತ ತಿಳ್ಕೊಂಡು. ವಾ 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 ವಾ, ಭಾರಿ ಬೆರಿಕದನ ಹುಡುಗ, ಭಾರಿ ಬೆರಿಕದನ ಹುಡುಗ ಅಂತ. ಕ್ಲೆವರ್ ಬಾಯ್. ಏನ್ ಹುಡುಗ ಭಾರಿ ಜಾಣದನಪ್ಪ, ಹುಡುಗ ಭಾರಿ ಜಾಣದನಪ್ಪ. ಎಸ್ ಅಂತಂದ್ರು ಅನ್ನತ್ಲೇನ. ಮದರ್ ಲಾಸ್ಟ್ ಹರ್ ಟೆಂಪರ್. ಅವ್ರವು ಸಿಕ್ಕಾಪಟ್ಟೆ ಸೆಟ್ ಬಂತು ಅಂದ್ರೆ ಮತ್ತೆ ಹೋಗಿ ತನ್ನ ಗಂಡ ಮಗುನ ಎಬಿಸಿ ಬಿಸಾನು ಅಂತೇಳಿ ಸಿಕ್ಕಾಪಟ್ಟೆ ಸಿಟ್ಟಿ ಬಂದ್ಬಿಡ್ತಾಳ್ರಿ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಬಿಡ್ರಿ, ಅವ ಎಲ್ಲಿ ಮಕ್ಕೊಂತ ಇಷ್ಟಪಡ್ದ ಅಲ್ಲೇ ಮಕ್ಕೊಳ್ಳಲಕ್ಕ. ಯು ನಿಡಂಟ್ ರಿಸ್ಕ್ ಹೀಸ್ ಲೈಫ್ ಅಗೇನ್. ಈಗಾಗಲೇ ಒಮ್ಮ ಅವನ ಲೈಫ್ ತಗೊಂಡ್ರೆ ನೀವೀಗ ಮತ್ತೆ ಹೊಳ್ಳಿ ಲೈಫ್ ತಗೊಳ್ಳಿ ರಿಸ್ಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಬಿಟ್ರಿ, ಅವ ಎಲ್ಲಿ ಮಲ್ಕೊಂತಾರ ಅಲ್ಲಿ ಮಲ್ಕೊಳ್ಳಿ. ಒಟ್ಟ ಡಿಸ್ಟರ್ಬ್ ಮಾಡ್ಬೇಡ್ರಿ ನೀವು ಅವನಿಗೆ. ಮಗನ ಕೈ ಕಳ್ಕೊಂಡು ಮತ್ತೆ ಇನ್ನೇನ್ ಮಾಡೋದು? ಧೈರ್ಯ ಇರಲ್ಲ, ಹೆಂಗ ಇರಲಿ, ಹೋಗ್ರಿ ಸುಮ್ಮನೆ ಅಂತ ಬೆದರ್ಸ್ಬಿಡ್ತಾರೆ. ಜಾಬರಿಸಿಲ್ ನೋಡ್ರಿ, ಕುಯ್ 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 ಅನ್ನಕ್ ಚಾಲು ಮಾಡಿಬಿಟ್ಟಿವ ಕಾಂಡ. ಮಂಬಲ್ ಅಂದ್ರ ಧ್ವನಿ ಕ್ಲಿಯರ್ ಇರ್ಲಾರ್ದ ಮಾತಾಡೋದು. ಅಂತೇಳಿ ಹೆಂಗತ್ತಾರೆ. ಫಾದರ್ ಮಂಬಲ್ಡ್ ಯಾಸ್ ಎ ವೆಂಟ್ ಇನ್. ಒಳಗ್ ಹೋಗ್ಬಿಟ್ಟ. ಎದರ ನಿಂತ ಮಾತಾಡೋದು ಧೈರ್ಯ ಇಲ್ಲ ಹೆಂಡತಿಗ್ರಿ. ಹೆದರಿ ಬಿಟ್ಟಲ್ರಿ. ಫಾದರ್ ಮಂಬಲ್ಡ್ ಯಾಸ್ ಹಿ ವೆಂಟ್ ಇನ್. ಎಲ್ಲಿ ಒಳಗ್ ಹೋದ. ಎಲ್ಲಿ ಹೋದ ಅಂದ್ರೆ ತನ್ನ ಡ್ರೆಸ್ಸಿಂಗ್ ರೂಮ್ನಾಗ ಹೋಗ್ತಾರ. ಟು ಚೇಂಜ್ ಅಂತದ, ಚೇಂಜ್ ಮಾಡಕ್ ಹೋದ. ಡಿಕ್ಷನರಿ ತೆಗೆದು ನೋಡ್ರಿ, ಟು ಚೇಂಜ್ ಅಂದ್ರೆ ಚೇಂಜ್ ಡ್ರೆಸ್ ಅಂತ ಹೇಳಿ. ಡ್ರೆಸ್ ಚೇಂಜ್ ಮಾಡಕ್ಕಂತ ಹೋದ. ನೈಟ್ ಡ್ರೆಸ್ ಹಾಕೊಂಡ್ರಾಯ್ತು ಅಂತೇಳಿ. ಆಲ್ ರೈಟ್, ಹೋಗೋ ಮುಂದೆ ಹಿಂಗತಿ ಅವನ ಹೆಂಡತಿಗೆ ಅಂತ ಹೋಗ್ಬಿಡ್ತಾನ. ಆಗ್ಲೇಳ, ಒಳ್ಳೇದು ಮಾಲಿಕ್ ಕೊಡಲ್ಲ ಅಂದ್ರೆ ಹಾಳು ಮಾಡ್ರಿ ಇಬ್ರು ಕೂಡಿಕೊಂಡು. ಅಂಡ್ ಸ್ಪಾಯಿಲ್ ಅಂದ್ರೆ ಮಾಲಿಕ್ ಕೊಡಲ್ಲ ಅಂದ್ರೆ ಇದು ಸ್ಪಾಯಿಲ್ ಅಂದ್ರೆ ಒಂದೇ. ಆಸ್ ಮಚ್ ಆಸ್ ಯು ಲೈಕ್
ಒಂದು ಕ್ಷಣ ಪ್ಲೀಸ್. ಆಯ್ತು, ಓಕೆ, ಬರೀ ಹೇಳ್ತೀನಿ. ಸ್ವಲ್ಪ ಟೈಮ್ ಆಗ್ಲಿಕ್ಕತ್ತಿಲ್ಲ, ಸ್ವಲ್ಪ ಅವಸರ ಆಗ್ಲಿಕ್ಕತ್ತಿದ್ದು. ಮದರ್ ಲಾಸ್ಟ್ ಹರ್ ಟೆಂಪರ್. ಟೆಂಪರ್ ಅಂದ್ರೆ ತಾಳ್ಮೆ ಕಳ್ಕೊಳ್ಳೋದ್ರಿ. ಲೂಸ್ ಟೆಂಪರ್ ಅಂದ್ರೆ ತಾಳ್ಮೆ ಕಳ್ಕೊ, ಎರಡು ಕೂಡಿ ತಗೋಬೇಕು ಇದನ್ನ. ಲೂಸ್ ಟೆಂಪರ್ ಎರಡು ಕೂಡೆ ಬರ್ಬೇಕ್ರಿ, ಕೊಲೊಕೇಶನ್ ಅದು. ಮದರ್ ಲಾಸ್ಟ್ ಹರ್ ಟೆಂಪರ್, ಸಿಟ್ಟಿಗೆ ಎದ್ದು ತಾಳ್ಮೆ ಕಳ್ಕೊಂಡು ಹಿಂಗತೆ ಎಲ್ಲ ಹೇಳ್ತಾಳ್ರಿ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡಂಟ್ risk his life again. Father mumbled as he went to change. ಗುಣಗುಣ ಅನ್ಕೊಂತ ಹೋಗೋಣ. ಏನು ಗುಣಗುಣ ಅಂತಾನ ಅನ್ನೋದು ಇಲ್ಲೇ ಐತೆ ನೋಡ್ರಿ. ಆಲ್ ರೈಟ್, ಆಗ್ಲಲ್ಲ, ಒಳ್ಳೇದು 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 ಒಳ್ಳೇದು. ಹಾಳು ಮಾಡ್ರಿ ಉಸಿರು ಕುಡ್ಕೊಂಡವನ್ನ. ನೀನು ನಮ್ಮವ್ವ ಅವ್ರ ಅಜ್ಜಿ ಉಸಿರು ಕುಡ್ಕೊಂಡು ಅವ್ನ ಹಾಳು ಮಾಡ್ರಿ. ಧೈರ್ಯ ಮಾಡ್ಲಿ, ಧೈರ್ಯವಂತರನ್ನಾಗಿ ಮಾಡ್ಬೇಕಂತ ನಾ ಅಂತೀನಿ, ಹಾಳು ಮಾಡ್ಬೇಕಂತ ಹಾಳು ಮಾಡ್ರಿ ಉಸಿರು ಕೊಡು. ಯಾವ್ದಾರು ನಿಂತ ಮಾತಾಡ್ಬೇಕಿಲ್ರಿ. ಹೋಗ್ತಾ ಹೋಗ್ತಾ ಕುಯ್ ಆಡ್ಕೋತ ಹೋಗ್ಬಿಡ್ತಾನ್ರಿ. ಮಾಲಿ ಕೊಡಲ್ಲ ಅಂದ್ರ ಹಾಳು ಮಾಡು ಅಂತ ಹೇಳ್ರಿ. ಅಂಡ್ ಸ್ಪಾಯಿಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್. ಎಟ್ಟು ನಿಮ್ಗೆ ಅನ್ಸುತ್ತೆ ಅಷ್ಟು ಹಾಳು ಮಾಡ್ರಿ. ನಾ ಯಾಕೆ ನೋಡ್ರಿ, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್. ಮತ್ತೆ ಆಮೇಲೆ ನನಗೇನೋ ಅನ್ನಕ್ ಹೋಗ್ಬೇಡ್ರಿ ನೀವ್ರಿ. ದೊಡ್ಡ ಆದ್ಮೇಲೆ ನೀನ ಅವನ್ನ ಪುಕ್ಕರನಾಗಿ, ಹೇಡಿಯನ್ನಾಗಿ, ಟಿಮಿಡ್ ವ್ಯಕ್ತಿಯನ್ನಾಗಿ ಮಾಡಿಟ್ಟಿ ಅಂತ ಹೇಳ್ಕೊಂಡು ಹಾಳು ಮಾಡ್ರಿ. ಎಲ್ಲಾರ ಮಲ್ಕಸ್ರಿ, ಓಸರು ಕೊಟ್ಟಿಕೊಂಡ್ರಿ, ಅವ್ ನಡ್ಬರ್ಕ್ ಹಾಕೊಂಡು ಕುಂದ್ರಿ ಅಂತೇಳಿ ಹಗೀರ್ಕಂತಾನ್ರಿ. ಅದಕ್ಕೇನ ಮಂಬಲ್ ಅಂತ ಕರೀತಾರ. ಮಂಬಲ್ ಮಾಡ್ಕೊಂತ ಹೋಗ್ಬಿಡ್ತಾನ. ಯಾವಾಗ ಅವ್ರ ಅಪ್ಪ ಹಿಂಗತೆ ಅಂತಾನ, ಆಲ್ ರೈಟ್, ಮಾಲಿ ಕೊಡಲ್ಲ, ಸ್ಪಾಯಿಲ್ ಹಿಮ್ ಆಸ್ ಮಚ್ ಆಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್. ಆಮೇಲೆ ನನಗೇನು ಕೆಟ್ಟ ಹೆಸರು ಕೊಡಕ್ ಹೋಗ್ಬೇಡ್ರಿ. ನೀವು ಹಾಳು ಮಾಡ್ರೆ ಮತ್ತೆ ನೀ ಹಾಳು ಮಾಡಿದೆ ಅಂತ ನನಗ್ ಬರ್ಬೇಡ್ರಿ. ಹಿಂಗಂತ ಹೋಗಲ್ಲ. ಸ್ವಾಮಿಗೆ ಗೊತ್ತಾಗ್ಬಿಡ್ತಪ್ಪ, ನಮ್ಮಪ್ಪ ನನ್ನ ಕೈ ಬಿಟ್ಟ ಅಂತ ಹೇಳಿ. ಎಚ್ಚರದ ನಮ್ಮ ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್, ಅವರ ಅವ್ವ ಮತ್ತು ಅವರ ಅಪ್ಪ ಕನ್ವರ್ಸೇಷನ್. ಮಕ್ಕೊಂಡನ ಬಿಡೋಲ್ಲ, ಅವನ್ನ ನಾ ಕರ್ಕೊಂಡ್ಬರ್ತೀನಿ, ಎತ್ಕೊಂಡು ಹೋಗಿ ಮಲಗಿಸ್ತೀನಿ ರೂಮ್ನಾಗ ಅಂತ ಅಂದಿದ್ದ. ಸತ್ಯಪ್ಪ ಅಂತಿದ್ದವ. ಆ ತರ ಕೈ ಬಿಟ್ಟನ ಹೋಗಿ ಏನಾರ ಮಾಡ್ರ ಅಂತ ಅಂದಲ್ಲ. 100% ಖಾತ್ರಿ ಆಯ್ತು, ನಮ್ಮಪ್ಪ ನನ್ನ ವಿಷಯಕ್ಕೆ ಬರೋದಿಲ್ಲ ಅಂತ ಹೇಳಿ ಖುಷಿಯಾಗಿಬಿಟ್ಟಲ್ಲ ಫುಲ್. ಸ್ವಾಮಿ ಫಾಲೋವಿಂಗ್ ದ ಕನ್ವರ್ಸೇಷನ್ ಬಿಟ್ವೀನ್ ಹಿಸ್ ಫಾದರ್ ಅಂಡ್ ಮದರ್ ಫ್ರಾಮ್ ಅಂಡರ್ ದ ಬ್ಲಾಂಕೆಟ್, ಅಲ್ಲೇ ಒಳಗ ಕುತ್ಕೊಂಡು ಕೇಳ್ಕೊಂತಾನ್ರಿ. ಫಾಲೋವಿಂಗ್ ಅದನ್ನೆಲ್ಲ ಕೇಳ್ಕೊಂತ ಹೋಗ್ತಾನ. ಫೆಲ್ಟ್ ಅನಿಸ್ತ ಅವನಿಗೆ, ಫೆಲ್ಟ್ ಸ್ವಾಮಿಗೆ ಏನ್ ಅನಿಸ್ತು ಅಲ್ಲಿ ಚಾದರ ಒಳಗ ಮಲ್ಕೊಂಡು? ಟ್ರಮೆಂಡಸ್ಲಿ ಅಂದ್ರೆ ವೆರಿ ಮಚ್, ವಿಪರೀತ, ಮ್ಯಾಕ್ಸಿಮಮ್ ರಿಲೀವ್ಡ್ ಅಂದ್ರೆ ರಿಲೀಫ್ ಆತ. ಫ್ರೀ ಫ್ರಾಮ್ ವರೀಸ್ ಅಂತ ಕರೀತಾರೆ. ಭಾರಿ ಖುಷಿ ಅಂದ್ರೆ ಭಾರಿ ಖುಷಿ ಆಗ್ಬಿಡ್ತು. ಟು ಹಿಯರ್ ದಟ್, ಇದನ್ನ ಕೇಳಾಕ ಬಹಳ ಖುಷಿ ಆಯ್ತು. ಏನಂತಂದ್ರೆ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಗಿವ್ ಅಪ್ ಅಂದ್ರೆ ಕೈ ಬಿಡೋದು. ಹಿಮ್ ಅಂದ್ರೆ ಸ್ವಾಮಿನ, ನನ್ನ ಕೈ ಬಿಟ್ಟನಲ್ಲ ನಮ್ಮ ಅಪ್ಪ. ಅವ್ ಕನ್ವರ್ಸೇಷನ್ ಕೇಳಿದ ತಕ್ಷಣ ಗೊತ್ತಾಯ್ತು, ಏನಾರು ಮಾಡ್ಕೊರ ನಾ ಬಿಟ್ಟಿನ ಹೋಗಂತ ಹೋಗ್ಬಿಟ್ನಲ್ಲ, ಯಪ್ಪ ನನ್ನ ಕೈ ಬಿಟ್ಟ ನಮ್ಮ ಅಪ್ಪ. ಬಾಳ ಅಂದ್ರೆ ಬಹಳ ಖುಷಿ ಆಗ್ಬಿಡ್ತು ಸ್ವಾಮಿಗೆ. ಓಕೆ ಫ್ರೆಂಡ್ಸ್, ಈ ರೀತಿ ಒಳಗ ಇದು ಒಂದು ಲೆಸನ್, ಫಣ್ಣಿಗಾಗಿರ್ತಕ್ಕಂಥ ಲೆಸನ್ ಇದು. ಆರ್ ಕೆ ನಾರಾಯಣ್ ಸರ್ ಲೆಸನ್. ಓಕೆ, ನೆಕ್ಸ್ಟ್ ಮತ್ತೆ ನಿಮ್ದು ಪೋಯಮ್ ಟ್ರಾಡ್ಮಾರ್ಕ್ ಲೈನ್ಸ್ ಅ ಟ್ರೀ ಅಂತಿದ್ದಾಗೈತಿ ಅದು. ಆಮೇಲೆ ಇಂಗ್ಲಿಷ್ ಮೀಡಿಯಂ ಇಲ್ಲ, ಈ ಸಲ ನೆಕ್ಸ್ಟ್ ಇದಕ್ಕೆ ಹೋಗ್ತೇನೆ, ಲೆಟರ್ ಟು ಗಾಡ್, RMSS ಸ್ಕೂಲ್ನವ್ರು. ಮತ್ತ ನಂತರ ನಿಮ್ದೊಂದು ಪೋಯಮ್ಗೆ ಬರ್ತೀನಿ. ಸೊ ವಾಚ್ ಮಾಡ್ತಾ ಇರ್ರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಯೂಸ್ ತಗೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.